ಈ ಸಮಸ್ತಿ ಯಾರು ಬಿಫೋರ್ ಸಂಸ್ಕೃತ ಅಥವಾ ಇವನ್ ಬಿಫೋರ್ ಬೈಕ್ಸ್ ಅಥವಾ ಇವನ್ ಬಿಫೋರ್ ಯು ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಥ್ರೂ ಸಂಸ್ಕೃತ? ಒಂದು ತಮಿಳ್ ಭಾಷೆಗೆ ತಮಿಳ್ನಾಡು ಅಂತ ಇದೆ, ಕನ್ನಡ ಭಾಷೆಗೆ ಕರ್ನಾಟಕ ಅಂತ ಇದೆ, ಮರಾಠಿಗೆ ಮಹಾರಾಷ್ಟ್ರ ಇದೆ. ಆದರೆ ಸಂಸ್ಕೃತ ಇಟ್ ಈಸ್ ಗ್ಲೋಬಲ್, ಇಟ್ ಈಸ್ ಯೂನಿವರ್ಸಲ್, ಇಟ್ ಡಸ್ ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ರೀಜನ್. ಸಂಸ್ಕೃತನ ನಾನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಡೈಲಿ ಲೈಫಲ್ಲಿ ಉಪಯೋಗಿಸ್ಕೊಳಕ್ಕೆ ನನಗೆ ಬರಬೇಕಂದ್ರೆ ನಾನು ಏನೇನು ಮಾಡಬೇಕು? ತುಂಬ ಜನ ನನಗೆ ಪ್ರಶ್ನೆ ಕೇಳೋದೇನು ಅಂದರೆ ವೈ ಸಂಸ್ಕೃತ ಅಂತ. ಸೊ ಈಗಿನ ಕಾಲದಲ್ಲಿ ಸಂಸ್ಕೃತ ಯಾಕೆ ಅಂತ. ಸೊ ಅದಕ್ಕೆ ಒಂದು ಪ್ರಶ್ನೆ ಮಾಡೋದಾದರೆ, ಒಬ್ಬ ಭಾರತೀಯಾಗಿ ನೀನು ಈ ಕ್ವಶನ್ ಕೇಳ್ಬೋದಾ ಅಂತ. ದಟ್ ಡೇ 11 o'clock DD ನ್ಯಾಷನಲ್ಲಿ ಹಿ ಟೋಲ್ಡ್. ಕಬ್ಬನ್ ಪಾರ್ಕ್ ಅಂತ ಒಂದು ಬೆಂಗಳೂರಲ್ಲಿ ಇದೆ. बेंगलुरु में एक पार्क है कब्बन पार्क. इस पार्क में यहाँ के लोगों ने एक नई परंपरा शुरू की है. यहाँ हफ्ते में एक दिन हर रविवार बच्चे, युवा और बुजुर्ग आपस में संस्कृत में बात करते हैं. That really struck me. ಮರದ ಕೆಳಗಡೆ ಕೂತ್ಕೊಂಡು ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ಚಾಂಟಿಂಗ್ ವೇದ, ರುದ್ರಂ, ಚಮಕ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಅದನ್ನ ಒಂದು ಸುಮ್ಮನೆ ವಿಡಿಯೋ ಮಾಡಿ ನಾನು ರೀಲ್ ಹಾಕಿದ್ದೆ. ಅದನ್ನ ನೋಡಿ ಎಲ್ಲರೂ ಸೈಕ್ ಆಗ್ಬಿಟ್ರು. ಓ ಮೈ ಗಾಡ್, ಸಂಸ್ಕೃತ್ ರೈಡರ್ಸ್ ಅಂತ. ಇಟ್ ಬಿಕೇಮ್ ರಿಯಲಿ ವೈರಲ್. ಪೊಲಿಟಿಷಿಯನ್ಸು, ಗೌರ್ಮೆಂಟ್ ಸಹಾಯ ಯಾವುದು ಬಂದಿಲ್ವಾ? ಯಾವುದೋ ಒಂದು ಪೊಲಿಟಿಕಲ್ ಫಂಕ್ಷನಲ್ಲಿ ಬಂದು ನೀವು ಸಂಸ್ಕೃತ ಸ್ಪೀಚ್ ಕೊಡಿ ಅಂತಾರೆ. ಬಟ್ ದಟ್ ಡಸಂಟ್ ರಿಯಲಿ ಮೇಕ್ ಸೆನ್ಸ್. ಬಟ್ ಈ ಸಂಸ್ಕೃತ ಸ್ಪೀಚ್ ಕೊಡೋದ್ರಿಂದ ಅವ್ರಿಗೇನೂ ಆಗೋದಿಲ್ಲ. ಅಥವಾ ಸಂಸ್ಕೃತ ನಾಟಕ ಮಾಡಿ ತೋರಿಸಿ, ಒಂದು ವಾರ ಟೈಮ್ ಇದೆ ನಿಮಗೆ, ಒಂದು ಜನರನ್ನು ಕರ್ಕೊಂಬನ್ನಿ ಸಂಸ್ಕೃತ ನಾಟಕ ಮಾಡಿ ತೋರಿಸಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ವರ್ತ್ ರಿಸೀವಿಂಗ್ ಸೋ ಮಚ್ ಮನಿ ಆ್ಯಂಡ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಇನ್ ಸಚ್ ಅ ಥಿಂಗ್. ಅಪ್ನಾ ಟೈಮ್ ಆಯೇಗಾ ಸಂಸ್ಕೃತದ್ದು ವರ್ಜನ್ ಬಿಟ್ಟಿದ್ದೀರಾ. ಕ್ಯಾನ್ ಯು ಪ್ಲೀಸ್ ಡೂ ದ್ಯಾಟ್ ಇನ್ ಸಂಸ್ಕೃತ್? ದಟ್ ಇಸ್ ಇನ್ उत्तिष्ठत्वमग्नेरन्वेषयस्व नियतं प्रसारयस्व पक्षमाकाशः त्वां नमति आयाति समयः आयाति हेमादृशो विवेकिन मिलितो न मिलति शब्दस्य ज्वाला मम निगडं लीनयति यावत् त्वं वपसि तावत् त्वं खादसि मम स्वप्नमस्ति एवं यद् भयं भाययति जीवितं मम स्वप्नं कथं वा खननति अवहास्येन हि जीवतु अज्ञानेन न चलतु सर्वं सदा संस्मरतु मार्गान् सर्वान् चरतु प्राप्तं सर्वं न सुलभमेतेन सार्थकं जीवनं खलु. अपना टाइम आएगा. Yeah. The future of India depends on revival of Sanskrit ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರೆ, ಯಾವುದಾದ್ರೂ ಒಂದು ಭಾಷೆಗೆ ಇಡೀ ದೇಶನ ಒಂದುಗೂಡಿಸೋ ಶಕ್ತಿ ಇದ್ರೆ ಅದು ಸಂಸ್ಕೃತಕ್ಕೆ ಮಾತ್ರ ಅಂತ ಹೇಳಿದ್ದು ನಮ್ಮ ಮಹಾತ್ಮ ಗಾಂಧಿಯವರು. ಭಾಷೆಗೆ ಇಷ್ಟೊಂದು ಶಕ್ತಿ ಇದೆ ಅಂತಂದರೆ ಆ ಭಾಷೆಯ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿರುವಂಥ ಇಂಥ ಮಹನೀಯರ ಸ್ಟೇಟ್ಮೆಂಟು ಏನು ಹೇಳಕ್ಕೆ ಹೋಗಿದೆ? ಮಮ ನಾಮ ರಶ್ಮಿ ಭವನಾಮ ಕಿಮ್. ಇಷ್ಟ ನನಗೆ ಗೊತ್ತಿರೋದು, ಯಾಕೆಂದರೆ ಫಸ್ಟ್ ಲ್ಯಾಂಗ್ವೇಜ್ ವಾಸ್ ಸಂಸ್ಕೃತ್ ಇನ್ ಮೈ ಸ್ಕೂಲ್ ಆ್ಯಂಡ್ ಹೈ ಸ್ಕೂಲ್ ಆ್ಯಂಡ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಟಿಲ್ PU ಐ ಗೆಸ್. ಸೊ ಇಷ್ಟೆಲ್ಲ ಸಂಸ್ಕೃತದ ಕಡೆಗೆ ಇವತ್ತು ರಶ್ಮಿಯ ಗಮನ ಹೋಗಿದೆ ಅಂತಂದರೆ, ಸಂಸ್ಕೃತವನ್ನೇ ಫೌಂಡೇಶನ್ ಆಗಿ ಮಾಡ್ತಾ, ಸಂಸ್ಕೃತವನ್ನೇ ಫೌಂಡೇಶನ್ ಆಗಿ ತೊಗೊಂಡು ರ್ಯಾಪರ್ ಆಗಿ, ಬೈಕರ್ ಆಗಿ, ಅಫ್ಕೋರ್ಸ್ ಸಂಸ್ಕೃತದ ಮೂಲಕ ಆ ಭಾಷೆಗಿರುವಂತಹ ಅಭಿಮಾನ, ಒಲವು, ಶಕ್ತಿಯನ್ನು ಉಪಯೋಗಿಸ್ಕೊಂಡು ನರೇಂದ್ರ ಮೋದಿಯವರನ್ನು ಕೂಡ ಅವ್ರ ಕಡೆ ತಿರುಗಿ ನೋಡೋ ಹಾಗೆ ಮಾಡಿಕೊಂಡಂಥ, ಹಾಗೆ ನಮ್ಮ ಪ್ರೆಸಿಡೆಂಟ್ ಕಡೆಯಿಂದಲೂ ಇನ್ವಿಟೇಷನನ್ನು ಪಡ್ಕೊಂಡಂಥ ನಮ್ಮ ಸಮಸ್ತಿ ಗುಬ್ಬಿ, ಹೂ ಇಸ್ ನೋನ್ ಆ್ಯಸ್ ಸಂಸ್ಕೃತ್ ಸ್ಪ್ಯಾರೋ. ಹಿಯರ್ ಶಿ ಈಸ್ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ ಟುಡೇ. ಫಸ್ಟ್ಲಿ ಗುಬ್ಬಚ್ಚಿಗೆ ನಮಸ್ಕಾರ. ಧನ್ಯವಾದ. ಹೇಗಿದ್ದೀರಿ? ಸೂಪರ್, ತುಂಬ ಚೆನ್ನಾಗಿದ್ದೀನಿ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ರ್ಯಾಪಿಡ್ ರಶ್ಮಿ ಅವರ ಎದುರಿಗೆ ಕೂತ್ಕೊಂಡಿದ್ದೀನಿ ಅನ್ನೋದೇ ಇಟ್ಸ್ ಸಚ್ ಎನ್ ಓವರ್ವೆಲ್ಮಿಂಗ್ ಥಿಂಗ್. ಆ್ಯಂಡ್ ಇಟ್ ಇಸ್ ಸೋ ಬಿಕಾಸ್ ಯು ಹ್ಯಾವ್ ಸಚ್ ಅ ಕೂಲ್ ವೈಬ್, ಯು ನೋ, ಆ್ಯಂಡ್ ವಿ ಆಲ್ ಸೀನ್ ಯು ಚಿಕ್ಕವರಿದ್ದಾಗಿಂದ ಬಿಗ್ ಬಾಸ್ ಎವ್ರಿಥಿಂಗ್. ಸೊ ಐ ನೋ. I'm just amazing. This talking dinosaur sitting in front of you right now. I love it. Absolutely. So ಸಮಸ್ತಿ, ಎಲ್ಲರೂ ಲೈಫಲ್ಲಿ ಏನೋ ಒಂದು ಹೊಸದನ್ನು ಹುಡುಕ್ತಾ ಇರ್ತೀವಿ, ಅಥವಾ ಕೆಲವು ಸತಿ ಒಂದಷ್ಟು ಟ್ರ್ಯಾಕಲ್ಲಿ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ ಕೆಲವು ಸತಿ ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ಬಟ್ ಲುಕಿಂಗ್ ಅಟ್ ಯುವರ್ ಜರ್ನಿ, ಭಾಳ ಯುನೀಕ್ ಜರ್ನಿ ಇದು. ಸಂಬಡಿ ಅಟ್ ದಿಸ್ ಏಜ್ ಸಂಸ್ಕೃತ ಎಲ್ಲರೂ ಕೆಲವರು ಪಾಪ್ಯುಲರಾಗಿ ಹೇಳೋ ಹಾಗೆ ಇಟ್ಸ್ ನೋನ್ ಆ್ಯಸ್ ಅ ಡೆಡ್
ಲ್ಯಾಂಗ್ವೇಜ್, ದೋ ಇಟ್ ಈಸ್ ಅ ಫೌಂಡೇಶನ್ ಆಫ್ ಉಪನಿಷತ್ಸ್, ವೇದಗಳು, ಆಲ್ ನಮ್ಮ ಟೆಕ್ಸ್ಟ್ಗಳು ಫೌಂಡೇಶನ್ ಆಗುತ್ತೆ. ಬಟ್ ರಿಯಾಲಿಟಿನಲ್ಲಿ ಅದು ಎಷ್ಟು ಜನರ ಒಂದು ಏನೋ ಮಾತೃಭಾಷೆ ಆಗುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಸಮಾಜನೇ ಸಾಕ್ಷಿ. ಸೊ ಫಸ್ಟ್ಲಿ ವಿ ಆರ್ ಆಲ್ ಕ್ಯೂರಿಯಸ್ ಟು ನೋ, ಈ ಸಮಸ್ತಿ ಯಾರು ಬಿಫೋರ್ ಸಂಸ್ಕೃತ, ಅಥವಾ ಇವನ್ ಬಿಫೋರ್ ಬೈಕ್ಸ್, ಅಥವಾ ಇವನ್ ಬಿಫೋರ್ ಯು ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಥ್ರೂ ಸಂಸ್ಕೃತ? ಸೊ ನನಗೆ ಏನು ಅನ್ಸೋದಂದರೆ, ಐ ಆಮ್ just as any other girl, as any other 24-year-old girl. ಬಟ್ ನಾನು ನನಗೆ ಆ್ಯಕ್ಚುಲಿ ರಿಯಲೈಸ್ ಆಗಿದ್ದು ನಾನು ಇದು ಕಾಂಟೆಂಟ್ ಕ್ರಿಯೇಟರ್ ಆದಮೇಲೆ, ಸೇಯಿಂಗ್ ದಟ್ ನಾನು ಏನು ಮಾಡಿದರೂ ಕೂಡ ಅದು ಸಂಸ್ಕೃತದಲ್ಲಿ ಮಾಡ್ತಾ ಇದ್ದೇನೆ ಅನ್ನೋದು ನನಗೆ ತುಂಬ ನಾರ್ಮಲ್ ವಿಷಯ ಅಂತ ಗೊತ್ತಾಗಿದ್ದು ಇನ್ ಲೇಟರ್ ಸ್ಟೇಜಸ್. ಸೊ ಬೈ ದ್ಯಾಟ್ ಐ ಮೀನ್, ನಾನು ಹಾಡುಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತದಲ್ಲಿ ಹಾಡ್ತಾ ಇದ್ದೇನೆ. ಅದೇ ರೀತಿ ಇಫ್ ಐಮ್ ರೈಟಿಂಗ್ ಅ ರ್ಯಾಪ್, ಅದನ್ನು ಸಂಸ್ಕೃತದಲ್ಲಿ ಬರಿತಾ ಇದ್ದೇನೆ. ನಾನು ಫ್ರೆಂಡ್ಸಿಗೆ ಕೂಡ ಸಂಸ್ಕೃತದಲ್ಲೇ ಟೆಕ್ಸ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಈವನ್ ಮೈ ಹ್ಯಾಶ್ ಟ್ಯಾಗ್ಸ್ ಆರ್ ಇನ್ ಸಂಸ್ಕೃತ. ಸೊ ಬೇಸಿಕಲಿ ಸಂಸ್ಕೃತಂ ಅನ್ನೋ ಒಂದು ಭಾಷೆಯನ್ನು ಐ ಆಮ್ ಲಿವಿಂಗ್ ಇಟ್ ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು. ಸೊ ಹೆಂಗೆ ಅಂದರೆ ನ್ಯಾಚುರಲ್ ಪ್ರೋಗ್ರೆಷನ್ನ, ಬಿಕಾಸ್ ಎಷ್ಟೊಂದು ಜನಕ್ಕೆ ಸ್ಕೂಲಲ್ಲಿ ಸಬ್ಜೆಕ್ಟ್ ಆಗಿ ಇಂಟ್ರಡ್ಯೂಸ್ ಆಗುತ್ತೆ. ಬೆಂಗಳೂರಿನಲ್ಲಿ ರಾಧಾ ಕರ್ನಾಟಕದಲ್ಲಿ ಮತ್ತೂರ್ ಅಂತ ಜಾಗದಲ್ಲಿ ಅದೇ ಒಂದು ಭಾಷೆ ಆಗಿದೆ. ಉತ್ತರಾಖಂಡ್ ಮತ್ತೆ ಇನ್ನೊಂದು ಯಾವುದೋ ಒಂದು ಜಾಗ ಹಿಮಾಚಲ್ ಪ್ರದೇಶ್, ಅಲ್ಲಿ ಮಾತ್ರ ಸಂಸ್ಕೃತ್ ಇಸ್ ಇವರ ಆಡು ಭಾಷೆನಲ್ಲಿರುವ ಭಾಷೆ. ಅಷ್ಟು ಬಿಟ್ಟರೆ ಇಷ್ಟೊಂದು ರೇರ್ ಆಗಿರೋ, ಇಷ್ಟೊಂದು ರೆಸ್ಪೆಕ್ಟೆಡ್ ಭಾಷೆನ ಈ ಥರ ಉಪಯೋಗಿಸ್ಬೋದು ಅಂತ ನಿಮ್ಗೆ ಐಡಿಯಾ ಬಂದಿದ್ದು ಹೇಗೆ, ಯಾರಿಂದ? ಸೊ ನಾನು ವಾಟ್ ಈಸ್ ಇಟ್ ದಟ್ ಮೇಡ್ ಬಿ ಅನ್ನೋಕ್ಕಿಂತ ವಾಟ್ ಇಟ್ ಈಸ್ ನಾಟ್ ಅಂತ I think I can share here. Okay. It is not, my parents telling me to, read all the shlokas. Idu olledu, I think my parents never told me what to do, even my brother. So that is one thing that did not happen with me. And it was never, ನಮ್ಮ ಶಾಲೆಯಲ್ಲಿ ಕೂಡ ಯಾವುದು ಕ್ಲಾಸಲ್ಲಿ ಕೂತ್ಕೊಂಡಾಗಿರೋ ಒಂದು ಬರೀ ರಾಮ ರಾಮೋ ರಾಮಃ ಅನ್ನೋದನ್ನು ಹೇಳ್ಕೊಟ್ಟಾಗ ನಮಗೆ ಅದು ಯಾವತ್ತೂ ಸ್ಪಾರ್ಕ್ ಆಗಿಲ್ಲ. ಬಟ್ ನನಗೆ ಈ ಭಾಷೆ ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ಬೋದು ಅಂತ ಅನಿಸಿದಾಗ, ದೆನ್ ಐ ಫೆಲ್ಟ್ ಇಟ್ ಇಸ್ ಲೈಕ್ ಸೋ ನನ್ನದು ಅಂತ ಅನಿಸಿತು. ಬಿಕಾಸ್ ಅಲ್ಲಿವರೆಗೂ ಈ ಒಂದು ಭಾಷೆನ ತುಂಬ ದೊಡ್ಡದಾಗಿ ತೋರಿಸಿ, ತುಂಬ ಓವರ್ವೆಲ್ಮಿಂಗ್ ಆಗಿ ದೇ ಹ್ಯಾವ್ ಶೋಡ್ ಇಟ್ ಲೈಕ್ ಇಟ್ಸ್ ರಾಕೆಟ್ ಸೈನ್ಸ್ ಬೇಸಿಕಲಿ. ಬಟ್ ಇಟ್ಸ್ ನಾಟ್. ಯಾ ಆಬ್ಸಲ್ಯೂಟ್ಲಿ. ಸೊ ಅಷ್ಟು ಸಿಂಪಲ್ ಆಗಿದೆ, ಅಷ್ಟು ಸೋ ಗ್ರೌಂಡ್ ಟು ಅರ್ತ್ ಆ್ಯಂಡ್ ಸೋ ಲವ್ಲಿ ಟು ಹಿಯರ್ ಅಂತ ಗೊತ್ತಾದ್ಮೇಲೆ ಇಟ್ ಫೆಲ್ಟ್ ಲೈಕ್ ಫೈನ್, ಐ ಕ್ಯಾನ್ ಆಕ್ಸೆಪ್ಟ್ ದಿಸ್ ಲ್ಯಾಂಗ್ವೇಜ್ ಅಂತ ಎಲ್ಲೋ at some point it felt. And then I started doing all the stuffs, and so yeah, that is how I think, to put it together in a simple way, it was not just the shlokas, it was not just the classes or wherever I wanted, class conditioning. It was when I got to know that ಈ ಭಾಷೆನ ಮಾತನಾಡ್ಬೋದು ಅಂತ ಗೊತ್ತಾದಾಗ ನನಗೆ ಅದು ತುಂಬ ಇಷ್ಟ ಆಗಿತ್ತು. It became very close to me. I think high school level ಬಂದಾಗ ಯೂಶಲಿ ಅಷ್ಟೇ, ನನಗೂ ಅಷ್ಟೇ ನಾಪಕಕ್ಕಿರೋದು. ಈಗ ಮಮ ನಾಮ ರಶ್ಮಿ, ಭಾವನಾಮ ಕಿಮ್. ಅದು ಬಿಟ್ರೆ ಐ ಥಿಂಕ್ ನಮ್ಮ ಆಡು ಭಾಷೆನಲ್ಲೂ ಈಗ ನಮ್ಮ ಒಂದು ಸಂಸ್ಕೃತಿನಲ್ಲೇ ಅವ್ರು ಹಾಕ್ಬಿಟ್ಟಿದ್ದಾರೆ. ಈಗ ಧರ್ಮೋ ರಕ್ಷತಿ ರಕ್ಷತಃ, ಈ ಕೆಲವು ನಾಡ್ ನುಡಿಗಳನ್ನ ಕನ್ನಡದಲ್ಲೂ ಹೇಳ್ಕೊಡ್ತಾರೆ, ಅಥವಾ ಸಿಚುವೇಶನಲ್ ಇದನ್ನ ಒಂದು ವ್ಯಾಲ್ಯೂನ ಇನ್ಸ್ಟಿಲ್ ಮಾಡೋದಕ್ಕೆ ಈಗ ಲೈಕ್ ಧರ್ಮೋ ರಕ್ಷತಿ ರಕ್ಷತಃ, ಸತ್ಯಂ ವದ, ಹಾಗೆ ಇನ್ನೊಂದಷ್ಟೆಲ್ಲ ಇದೆ ಲಿಸ್ಟಲ್ಲಿ. ಮಾತೃದೇವೋ ಭವ, ಪಿತೃದೇವೋ ಭವ, ಇವೆಲ್ಲ ನಮಗೆ ಸಂಸ್ಕೃತದ ಸೆಂಟೆನ್ಸಸ್ಸನ್ನೇ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ವೈ ಡು ಯು ಥಿಂಕ್ ಜನಸಾಮಾನ್ಯರು ಇದನ್ನು ಮಾತೃಭಾಷೆಯಾಗಿ ಅಥವಾ ಆಡು ಭಾಷೆಯಾಗಿ ತೊಗೊಳಕ್ಕಾಗ್ತಿಲ್ಲ? ಯಾಕೆ? ಎಲ್ಲಿದೆ ಗ್ಯಾಪು? ಹೌದು. ಸೊ ನನಗೆ ಅನ್ಸೋದೇನೆಂದರೆ, ಇಲ್ಲಿ ರೀಜನಲ್ ಪ್ರೈಡ್ ಏನಿದೆ ಅಲ್ಲ, ಅದು ಎಲ್ಲೋ ಒಂದು ಕಡೆ ಇದಾಗ್ತದೆ. ಅಂದರೆ ಒಂದು ತಮಿಳ್ ಭಾಷೆಗೆ ತಮಿಳ್ನಾಡು ಅಂತ ಇದೆ, ಕನ್ನಡ ಭಾಷೆಗೆ ಕರ್ನಾಟಕ ಅಂತ ಇದೆ, ಮರಾಠಿಗೆ ಮಹಾರಾಷ್ಟ್ರ ಇದೆ. ಆದರೆ ಸಂಸ್ಕೃತ ಇಟ್ ಈಸ್ ಗ್ಲೋಬಲ್, ಇಟ್ ಈಸ್ ಯೂನಿವರ್ಸಲ್. ಇಟ್ ಡಸ್ ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ರೀಜನ್. ಈ ಏರಿಯಲ್ಲಿ ಮಾತ್ರ ಸಂಸ್ಕೃತ, ಇವ್ರು ಸಂಸ್ಕೃತ ಮಾತಾಡ್ತಾರೆ ಅಂದರೆ ಇವು ಈ ರಾಜ್ಯದಿಂದ ಬಂದಿದ್ದಾರಪ್ಪ ಅಂತ ಹೇಳೋಕ್ಕೆ ಇಟ್ ಈಸ್ ವೆರಿ ಬಿಗ್. ಯಾವುದಕ್ಕೆ ಸೀಮಿತ ಇಲ್ಲ ಅದು.
ಸೊ ನಾವು ಐ ಥಿಂಕ್ ವಿ ಆರ್ ಲಿಮಿಟೆಡ್ ಟು ಆಕ್ಸೆಪ್ಟ್ ಸಂಸ್ಕೃತ ಬಿಕಾಸ್ ವಿ ಟೇಕ್ ಮೋರ್ ಪ್ರೈಡ್ ಇನ್ ರೀಜನಾಲಿಟಿ. ನಾವು ಈ ಜಾಗದಿಂದ ಬಂದಿದ್ದೀವಿ ಅಂದ ತಕ್ಷಣ ನಮಗೆ ಓಹ್ ನಮ್ಮವ್ರುಗಳು ಅಂತ, ಅದು ಒಂದು ಎಲ್ಲೋ ಒಂದು ಗ್ಯಾಪ್ ಆಗ್ತಾ ಇದೆ ಸಂಸ್ಕೃತಕ್ಕೆ. ಸೊ ಸಮ್ವೇರ್ ಯು ಫೀಲ್ ಅದಿರೋದ್ರಿಂದ ಇದೊಂಥರ, ಹೌದು, ಇಟ್ಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ದ ಮಾಸಸ್, ಇಟ್ಸ್ ಲೈಕ್ ಇಸ್ ಇಟ್, ಕ್ಯಾನ್ ವಿ ಸೇ ಇದು ದ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತಾರಲ್ಲ, ಆ ಥರ ಆಗಿದೆಯಾ? ಹಾಂ, ಆ ಥರನೂ ಹೇಳ್ಬೋದು. ಇಟ್ ಕ್ಯಾನ್ ಅಬ್ಸಲ್ಯೂಟ್ಲಿ, ಇಟ್ ಹ್ಯಾಸ್ ಆಲ್ ದ ಪಾಸಿಬಿಲಿಟೀಸ್ ಟು ಬಿಕಮ್ ದ ಲ್ಯಾಂಗ್ವೇಜ್ ಆಫ್ ದ ಮಾಸಸ್. ಬಟ್ ವಾಟ್ ಐಮ್ ಸೇಯಿಂಗ್ ಇಸ್ ಆ ಭಾಷೆಗೆ ಲಿಮಿಟ್ ಇಲ್ಲ, ನಾವು ಅದನ್ನು ಲಿಮಿಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಯು ಹ್ಯಾವ್ ಟು ಪುಟ್ ಇನ್ ದಟ್ ಎಫರ್ಟ್ ಟು ಎನ್ಶೋರ್. ಈಗ ಗಿಡ ಇದ್ದಂಗೆ, ನೀವು ಅದಕ್ಕೆ ಎಷ್ಟು ಪೋಷಿಸ್ತೀರೋ ಅದಷ್ಟು ಬೆಳೆಯುತ್ತೆ. ಪೋಷಿಸೋದು ಇಸ್ ನಿಮ್ಮ ಅಭಿಮಾನ. ಹೌದು, ಅದನ್ನು ನಾವು ಬಳಸಬೇಕು ಅನ್ನೋ ಒಂದು ಇದು. So what you're saying is usually that is instilled through states. So ಭಾಷಾಭಿಮಾನ ಅನ್ನೋದು ರೀಜನ್ಗೆ ಸಂಬಂಧಪಟ್ಟಂತೆ ಅದು ನಾಟಿರ್ತಾರೆ. ಇದು ಇಲ್ಲದೆ ಇರೋದ್ರಿಂದ ಇಟ್ಸ್ ಬಿಕಮ್ ಲೈಕ್ ಇಂಟ್ರೆಸ್ಟ್ ಇರೋರು ಮಾತ್ರ ಹೋಗಿ ಕನೆಕ್ಟ್ ಮಾಡ್ಕೊಳ್ತಾರೆ. ಸೊ ವಾಟ್ ವಾಸ್ ಯುವರ್ ಫಸ್ಟ್ ಬ್ರಷ್ ವಿತ್ ಸಾಂಸ್ಕ್ರಿಟ್? ಲೈಕ್ ಬುದ್ಧಿ ಬಂದ ವಯಸ್ಸಿಗೆ ಏನೇನು ಜ್ಞಾಪಕ ಇದೆ? ಓಕೆ, ನಾವು ಆ್ಯಕ್ಚುಲಿ ನಮ್ಮದು ಕೊಪ್ಪಳ, ಹಂಪಿ ಹತ್ರ. ಸೊ ಅಲ್ಲಿ ನಾನು 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿದ್ದಾಗ ಮನೆಗೆ ಒಬ್ಬರು ಬಂದಿದ್ದರು. ಆ್ಯಕ್ಚುಲಿ ಅವರು ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ಕೊಳ್ತಾ ಇದ್ರು ಸಂಸ್ಕೃತದಲ್ಲಿ. ಅಪ್ಪ ಹೋಗಿ ಅವ್ರನ್ನ ಮಾತಾಡ್ಸೋದು, ನೀವು ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದೀರಾ ಅಂತ. ಸೊ ಅಪ್ಪ ಈಸ್ ಅ ಪರ್ಸನ್ ಹೂ ವಿಲ್ ಬ್ರಿಂಗ್ ಆಲ್ ಕೈಂಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ಹಿಸ್ ಲೈಫ್. ಎಲ್ಲ ಒಂದು ಏನಾದರೂ ಒಂದು ಆಗ್ತಾ ಇರಬೇಕು ಅವ್ರ ಲೈಫಲ್ಲಿ. ಸೊ ಈ ಥರ ಕೇಳಿಸ್ಕೊಂಡು ಅವ್ರನ್ನ ಮನೆ ಕರ್ಕೊಂಬಂದರು. ದೆನ್ ದೇ ವೆರ್ ಲೈಕ್, ಈ ರೀತಿ ಯುನೋ ಹೊನ್ನಾವರದಲ್ಲಿ ನದಿ ತೀರದಲ್ಲಿ ನಮಗೆ ಸಂಸ್ಕೃತ ಹೇಳ್ಕೊಡ್ತಾರೆ ಅಂತ. ಸೊ ದ್ಯಾಟ್ ಬಿಕೇಮ್ ಲೈಕ್ ಅ ಇಯರ್ಲಿ ರಿಚುವಲ್ ಫಾರ್ ಮೀ ಆ್ಯಂಡ್ ಮೈ ಬ್ರದರ್ ಆ್ಯಂಡ್ ಮೈ ಡ್ಯಾಡ್ ಆ್ಯಂಡ್ ಮೈ ಮಾಮ್. ಸೊ ನಾನೆಲ್ಲ ಪ್ರತಿ ವರ್ಷ ಹೋಗಿ ಅಲ್ಲಿ ಆರಾಮ್ ಸಮ್ಮರ್ ಹಾಲಿಡೇಸಲ್ಲಿ ಒಂದು 10-15 ದಿನ ಅಲ್ಲಿ ಶರಾವತಿ ನದಿ ತೀರದಲ್ಲಿ ಕೂತ್ಕೊಂಡು ನಮಗೆಲ್ಲ ಸಂಸ್ಕೃತ ಹೇಳ್ಕೊಡ್ತಾಯಿದ್ರು. ಸೊ ಈಗಲೂ ನಡೆಯುತ್ತೆ. ಹೊನ್ನಾವರದಲ್ಲಿ ಬಂಗಾರಮಕ್ಕಿ ಅಂತ ಒಂದು ಊರು. ಸೊ ಅಲ್ಲಿ ವೀರಾಂಜನೇಯ ದೇವಸ್ಥಾನ ಇದೆ. So there they have built this nice cult, you know. Nice. So yeah. So how can I Google? You can actually, I have teachers who will tell me that, you know, you have to go here and that. So that's how I personally connected with them. Otherwise also we can contact the Veeranjaneya Devasthana, Bangarmakki. ಅದು ಹಾಕಿದ್ರೆ ಸಂಸ್ಕೃತ ಕ್ಲಾಸಸ್ ಕ್ಯಾಂಪ್ಸ್ ಅಂತ ಹಾಕಿದ್ರೆ ಬಂದ್ಬಿಡುತ್ತಾ? ಹೌದು, ಸರಿ. ಸೊ ಹಾಗಾಗಿ ಅಲ್ಲಿ ವಿ ಬಿಲ್ಟ್ ಫ್ರೆಂಡ್ಶಿಪ್ಸ್. ಸೊ ಆಬ್ವಿಯಸ್ಲಿ ಇಟ್ ವಾಸ್ ನಾಟ್ ಲೈಕ್, ಯು ನೋ, ಸಂಸ್ಕೃತ ಈಸ್ ಸಚ್ ಅ ಗ್ರೇಟ್ ಲ್ಯಾಂಗ್ವೇಜ್ ಅಂತ ಆ ವಯಸ್ಸಲ್ಲಿ ಯಾರಿಗೂ, ಐ ಮೀನ್ ವಿ ಡಿಂಟ್ ಹ್ಯಾವ್ ದಟ್ ಥಿಂಗ್. ಎಷ್ಟು ವಯಸ್ಸು ಆವಾಗ ನಿಮಗೆ? ಐ ವಾಸ್ 5th ಸ್ಟ್ಯಾಂಡರ್ಡ್ 4th-5th ಸ್ಟ್ಯಾಂಡರ್ಡ್. ಸೊ ಹಾಗೆ ಬಟ್ ವಿ ಹ್ಯಾಡ್ ಫ್ರೆಂಡ್ಶಿಪ್ಸ್, ಏನೋ, ಓ ಅವಳು ಬರ್ತಾಳಾ ಈ ಸರ್ತಿ, ಸರಿ ನಾನು ಹೋಗ್ತೀನಿ, that kind of a thing which built up. And then 10th standard iddaga I became a teacher. So I started teaching. Our level, I had crossed all the levels and stuff like that. What are the levels? It does depend on the person. Like, you know, if you have done the 3 basic courses, then you can go to the advanced. One the advanced admale you can just jump into teaching. What are the basic courses? Basically representing a layman, ಅಂದರೆ ಏನೂ ಗೊತ್ತಿಲ್ಲದವ್ರು ನೋಡ್ತಾ ಇರ್ತಾರಲ್ಲ ಅವರಿಗೆ. ಸೊ ಬೇಸಿಕ್ ಕೋರ್ಸ್ ಯಾವುದೇ ಭಾಷೆಯಲ್ಲಾದರೂ ಕೂಡ ಒಂದು ಚಿಕ್ಕ ಮಗುಗೆ ಒಂದು ಬೇಸಿಕ್ ಕೋರ್ಸ್ ಅಂದರೆ ಏನು, ಮೂಗು, ಬಾಯಿ, ಕಣ್ಣು, ಕಿವಿ ಈ ರೀತಿ ಹೇಳ್ಕೊಡೋದು, ಅಥವಾ ಇದು ಇಲ್ಲಿದೆ ಅದು ಅಲ್ಲಿದೆ, ಈ ರೀತಿ ಸೆಂಟೆನ್ಸಸ್ ಬೇಸಿಕಲಿ. ಸೊ ಅದೇ ಎಲ್ಲ ಏಜ್ಗಳಿಗೂ ಅಪ್ಲೈ ಆಗುತ್ತೆ ಬೇಸಿಕಲಿ, ಬಿಕಾಸ್ ದೇ ಆರ್ ಇನ್ ದ್ಯಾಟ್ ಲೆವೆಲ್ ಅಲ್ವಾ. ಸೊ ಈ ರೀತಿ ಬೇಸಿಕ್ ಕೋರ್ಸಸ್ಗಳು, ಪ್ಲಸ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಲರ್ನಿಂಗ್ ದಿ ಸೆಂಟೆನ್ಸಸ್ ಅಲ್ಲ, ಒಂದು ಕಂಠಸ್ಥ ಮಾಡೋದು ಬೇರೆ ಆಗುತ್ತೆ, ಬಟ್ ಯು ನೋ ಅಪ್ಲೈಯಿಂಗ್ ಇಟ್ ಇನ್ ದ ರೈಟ್ ವೇ ಇಸ್ ಇದು. ಸೊ ಅಪ್ಲೈಯಿಂಗ್ ಇಸ್ ದ ನೆಕ್ಸ್ಟ್ ಲೆವೆಲ್. ಕಂಠಸ್ಥ ಅಂದರೆ ರಟ್ ಹೊಡಿಯೋದು. ಸೊ ಆಲ್ ದೀಸ್ ಥಿಂಗ್ಸ್. ಹಾಗಾಗಿ ಹಾಗೆ ಸೊ ಹೀಗೆ ಶುರು ಆಗಿದ್ದು. ಆಮೇಲೆ ಟೀಚರ್ ಆದ ಒಂದು ಜರ್ನಿನಲ್ಲಿ ಮಧ್ಯದಲ್ಲಿ ಐ ಆಮ್ ಅ ಬಿಗಿನರ್ ಅಂದ್ಕೊಳ್ಳಿ, ಸಂಸ್ಕೃತನ ನಾನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಡೈಲಿ ಲೈಫಲ್ಲಿ ಉಪಯೋಗಿಸ್ಕೊಳಕ್ಕೆ ನನಗೆ ಬರಬೇಕಂದ್ರೆ ನಾನು ಏನೇನು ಮಾಡಬೇಕು? ಒಂದು, ಸಂಸ್ಕೃತ ಮಾತನಾಡೋದು ಯಾವತ್ತೂ ಬಿಡಬಾರ್ದು. ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಅ ಫ್ರೆಂಡ್
there will of course be a lot of people who actually know even a little bit of Samskrita. So ಅಥವಾ ಬಿ ಪಾರ್ಟ್ ಆಫ್ ದೋಸ್ ಕಲ್ಟ್ಸ್. You can be a part of those cults and then you can have friendships and you know ಅವ್ರ ಜೊತೆ ಪ್ರತಿದಿನ ಮಾತಾಡೋದು, ಟೆಕ್ಸ್ಟ್ ಮಾಡೋದು, ಕೇಳ್ತಾ ಇರೋದು. ಈಗ ಉದಾಹರಣೆ ಕೊಡ್ತೀರಾ? ಹಾ, ಖಂಡಿತ. ನನ್ಗೆ ಎಷ್ಟು ಸಂಸ್ಕೃತ ಇವತ್ತಿಗೂ ಅರ್ಥ ಆಗುತ್ತೆ. ಲೆಟ್ಸ್ ಸಿ. ಸೊ ಹೇಳಿ, ಏನು ಮಾತಾಡೋಣ? ಅಟ್ ಗೂಗಲ್, ಓಕೆ, ಡೋಂಟ್ ಲಾಫ್ ಅಟ್ ಮೀ, ಸೆಂಟೆನ್ಸಸ್ ಫಾರ್ ಬಿಗಿನರ್ಸ್ ಅಂತ ಬಂದಾಗ ಇಷ್ಟು ನಮಸ್ತೆ ನಮಸ್ತೆ ಅಫ್ಕೋರ್ಸ್. ಯಾ, ಭವತಃ ನಾಮ ಕಿಂ? ಭವತಃ ನಾಮ ಕಿಂ ಇಸ್ ವಾಟ್ ಇಸ್ ಯುವರ್ ನೇಮ್? ಕರೆಕ್ಟ್. ಮಮ ನಾಮ ರಶ್ಮಿ ಅಸ್ತಿ. ನೆಕ್ಸ್ಟು ಹೌ ಆರ್ ಯುಗೆ ಭವನ್ ಕಥಂ ಅಸ್ತಿ. ನೀವು ಹೇಗಿದ್ದೀರಾ? ಭವನ್ ಕಥಂ ಅಸ್ತಿ. ಕಥಂ ಅಸ್ತಿ. ಸೊ ಅಹಂ ಕುಶಲಂ ಅಸ್ಮಿ. ಸಮ್ಯಕ್. ಅಹಂ ಸಮ್ಯಕ್ ಅಂದರೆ ಸಮ್ಯಕ್ ಅಂದರೆ ಸರಿ, ಸೂಪರ್ ಅಂತ. ಧನ್ಯವಾದ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆಲ್ ದ ಬೆಸ್ಟ್, ಶುಭಮಸ್ತು. ಆಮೇಲೆ ಇವ್ರು ಯಾರು ಅಂತ ಕೇಳಕ್ಕೆ ಯೇಷಃ ಕಃ, ಮತ್ತೆ ಆಲ್ ಗುಡ್. ಸೊ ಸರ್ವಂ ಶುಭಂ. ವಾಟ್ಸಪ್ ಅನ್ನಕ್ಕೆ ಏನಾರು ಇದೆಯಾ? ವಾಟ್ಸಪ್ ಅನ್ನಕ್ಕೆ ಕಿಂಬೋ ಅಂತ, ಕಿಂಬೋಹೋ ಅಂತ. ಅನ್ನಕ್ಕೆ ನೆಕ್ಸ್ಟ್ ಟೈಮ್ ಕಿಂಬೋ ಅಂತ. ಸೊ ಶುಡ್ ವಿ ಜಸ್ಟ್ ಸ್ಟಾರ್ಟ್ ವಿತ್ ದೀಸ್ ಬೇಸಿಕ್ಸ್, ಲೈಕ್ ಯು ನೋ? ಹೌದು, ಖಂಡಿತ. ಸೊ ಈ ರೀತಿ ಇದನ್ನೇ ನಾವು ಪ್ರತಿದಿನ ಒಂದು ಅಟ್ಲೀಸ್ಟ್ 5 minutes, ಇಟ್ ಡಸ್ ನಾಟ್ ಟೇಕ್ ದ ಹೋಲ್ ಡೇ. ಸೊ 5 minutesಯಿಂದ ಶುರು ಮಾಡಿದ್ರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ವಾಟ್ ಎವರ್ ಡೈಲಾಗ್ಸ್, ಏನೋ ಮೂವಿ ಡೈಲಾಗ್ ಒಂದು ಯಾವುದೋ ತೊಗೊಂಡು ಅದನ್ನು ಸಂಸ್ಕೃತದಲ್ಲಿ ಹೇಳೋದು, ಅಥವಾ ಈ ರೀತಿ ಎಲ್ಲ ಪ್ರಾಕ್ಟೀಸ್ ಶುರು ಮಾಡ್ತಾ ಇದ್ದರೆ that happens when you're in touch with somebody and that happens when you're competing with somebody. ಓಕೆ, ಸೊ ಅವ್ರು ಅದು ಮಾಡ್ತೀರಾ, ನಾನು ಇದು ಟ್ರೈ ಮಾಡ್ತೀನಿ ಅಂತ. ಸೊ ದ್ಯಾಟ್ ಈಸ್ ಬೇಸಿಕ್ಲಿ ಯಾರಿಗೆ ಯಾವ ರೀತಿ ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಒಬ್ಬರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸಲ್ಲಿ ಅವನು ಅಷ್ಟು ಸ್ಕೋರ್ ಮಾಡ್ದ, ನಾನು ಇಷ್ಟು ಸ್ಕೋರ್ ಮಾಡಬೇಕು ಈ ಸರ್ತಿ ಅಂತ ಕಾಂಪಿಟೇಟರ್ಸ್ ಬೇಕು. ಸೊ ಬೇಸಿಕಲಿ ದ ವೇ ಯು ಲಿವ್ ಇಟ್, ಲ್ಯಾಂಗ್ವೇಜ್ ಇಸ್ ವೆನ್ ಯು ಲಿವ್ ಇಟ್ ಅಲ್ಲ. ಇವಾಗ ಕನ್ನಡ ಕೂಡ, ಕನ್ನಡನ ಹೇಗೆ ನಾನು ಪ್ರೀತಿಸ್ತೀನಿ, ನನಗೆ ಕನ್ನಡ ಅಂದರೆ ತುಂಬ ಇಷ್ಟ, ಅದನ್ನು ಹೇಗೆ ಪ್ರೀತಿಸ್ತೀನಿ ಅನ್ನೋದು ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಪೀಪಲ್ ಟು ಪೀಪಲ್. ನಾನು ಉದಾಹರಣೆ ಕೊಡೋದಾದರೆ, ಈಗ ಒಂದೇನೋ ಆಟೋಗೆ ಹೋಗಿ ಬುಕ್ ಮಾಡಿದ್ದೀನಿ ಅಂದರೆ ನಾನು OTP ಕನ್ನಡದಲ್ಲಿ ಹೇಳ್ತೀನಿ ಯಾವತ್ತು, 4321 ಅಂತ. ಅಥವಾ ನಾನು ಫೋನ್ ನಂಬರ್ ಯಾರಿಗಾದ್ರೂ ಕೊಡೋದಿದ್ರೆ ನಾನು ಕನ್ನಡದಲ್ಲಿ ಹೇಳ್ತೀನಿ. ಸೊ ಆ ಒಂದು ಪ್ರೀತಿ ಇದೆ ಅಲ್ಲ, 948225 ಅಂತ ಹೇಳೋದ್ರಲ್ಲಿ ಅದೊಂದು ಇದಿದೆ, ಖುಷಿ ಇದೆ, ಅದೊಂಥರ ಕಿಕ್ ಬರುತ್ತೆ. ಸೊ ಈ ರೀತಿ ಭಾಷೆಯನ್ನು ಪ್ರೀತಿ ಮಾಡೋದೇನಿದೆ ಅಲ್ಲ, ಅದು ಆ್ಯಕ್ಚುಲಿ ಜನರಿಗೆ ಬೇಕು ಅಂತ ಅನಿಸುತ್ತೆ. ಐ ಥಿಂಕ್ ಇಟ್ಸ್ ನಾಟ್ ಇನ್ ಯಾವುದೊಂದು ಬೋರ್ಡ್ ಹೊಡೆದಾಕೋದು, ಅಥವಾ ಯಾವುದೋ ಒಂದು ದೊಡ್ಡ ಆರ್ಟಿಸ್ಟ್ಗೆ ಅವಮಾನ ಮಾಡೋದು, ನೀನು ಕನ್ನಡದಲ್ಲಿ ಹಾಡು ಅಂತ ಹೇಳೋದ್ರಲ್ಲಿ ಯಾವುದೋ ಪ್ರೀತಿ ಮಿಸ್ಸಿಂಗ್ ಇದೆ ಅಂತ ನಂಗೆ ಅನಿಸುತ್ತೆ. ಅಲ್ಲಿ ಹೇರಿಕೆ, ಅಲ್ಲಿ ಅದೇ ಥರ ಐ ಡೋಂಟ್ ನೋ, ಕುಡ್ ಬಿ ಎಮೋಷನಲ್ ರೋಲ್ ಕಾಲ್ ದೇರ್, ಲೈಕ್ ಹೌದು, ಯು ಬೆಟರ್ ಡೂ ಇಟ್ ಅಂತ. ಸೊ ಸಂಸ್ಕೃತ ಒಂದು ಏರಿಯಲ್ಲೂ ಕೂಡ ಆ ರೀತಿ ತುಂಬ ಇದೆ, ತುಂಬ ಜನ ಆ ಥರ ಮಾಡ್ತಿದ್ದಾರೆ. ನೀನು ಸಂಸ್ಕೃತ ಕಲಿ, ಸಂಸ್ಕೃತ ಇಸ್ ದ ಬಿಗ್ಗೆಸ್ಟ್ ಲ್ಯಾಂಗ್ವೇಜ್, ನ್ಯಾಷನಲ್ ಲ್ಯಾಂಗ್ವೇಜ್, ಅದು ಇದು ಅಂತ. ಬಟ್ ಆ ರೀತಿ ಪ್ರೀತಿಸೋದಕ್ಕಿಂತ ಏನಿದೆ ಆ ಭಾಷೆಯಲ್ಲಿ ಅದನ್ನು ಮಾತಾಡಿ ನೋಡಿ ಅಲ್ಲ, ಅದನ್ನು ಹಾಡಿ ನೋಡಿ, ಅದನ್ನು ಒಂದು ಯಾರಿಗಾದ್ರೂ ಒಂದು ಪತ್ರ ಬರೆದು ನೋಡಿ ಆ ಭಾಷೆಯಲ್ಲಿ ಏನಿದೆ ಅಂತ ಆ್ಯಕ್ಚುಲಿ ಗೊತ್ತಾಗುತ್ತೆ. ಅದಾದ ನಂತರ ನೀವು ನಿನ್ಗೆ ಬಿಟ್ಟಿದ್ದದು ನೀನು ಹೇಗೆ ಪ್ರೀತಿಸ್ತೀಯ ಅನ್ನೋದು. ಸೊ ಹೇಳಿದ್ರಲ್ಲ, ನೀರನ್ನ ಯಾವತ್ತು ಮುಷ್ಟಿನಲ್ಲಿ ಹೀಗೆ ಇಟ್ಕೋಬೇಕಂತೆ. ನೀವು ಹೀಗೆ ಮಾಡಕ್ ಹೋದಷ್ಟು ಏನಾಗತ್ತೆ, ಕೈಗೆ ಸಿಗೋದಿಲ್ಲ, ಅದು ಹೋಗತ್ತೆ. ಸೊ ಆ ಥರ ಭಾಷೆ ಪ್ರೀತಿ ಅಥವಾ ಯಾವುದನ್ನು ನಾವು ಪ್ರೀತಿಯಿಂದ ಪ್ರೀತಿಸ್ಬೇಕಾಗಿರೋದು ಹೀಗೆ ಹೊರತು ಅಲ್ಲಿರಲ್ಲ ಹೀಗೆ ಮಾಡಿದಾಗೆ ಅಂತ. ಐ ಥಿಂಕ್ ಇದೇ ರೀತಿಯಾಗಿ ಯು ಸ್ಟಾರ್ಟೆಡ್ ಅನ್ ಇನಿಷಿಯೇಟಿವ್ ಕಾಲ್ಡ್ ಕಿಂಬೋ ಸಾಂಸ್ಕ್ರಿಟ್ ವೀಕೆಂಡ್ಸ್ ಅಂತ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಇವತ್ತು ಎಷ್ಟು ಕಾಲ ಬೆಳೆದಿದೆ, ಕಬ್ಬನ್ ಪಾರ್ಕ್ ಇಸ್ ನಾಟ್ ಜಸ್ಟ್ ವಾಕರ್ಸ್ ಆ್ಯಂಡ್ ಲವರ್ಸ್ ಪ್ಯಾರಡೈಸ್ ಎನಿಮೋರ್, ಇಟ್ಸ್ ಬಿಕಮ್ ಇಂಟೆಲೆಕ್ಚುಯಲ್ ಜೀವಿಗಳ ಒಂದು ಪ್ಯಾರಡೈಸ್ ಕೂಡ. ಲೈಕ್ ಐ ಸಿ ಬುಕ್ ರೀಡರ್ಸ್ ಕ್ಲಬ್, ಈ ಥರ ಕಿಂಬೋ ಆ್ಯಂಡ್ ಯು ಬ್ಲೈಂಡ್ ಡೇಟ್ಸ್, ನಾಟ್ ಜಸ್ಟ್ ದ್ಯಾಟ್, ಇವನ್ ದೇ ಡು ಲಾಟ್ ಆಫ್ ಥಿಂಗ್ಸ್ ನೋ. Correct. Makeup and stuff, and then we have makeup club is there, singers club, anantara yoga cult is there. So many things happening. Kabban Park has become
ಟೂ ಮೆನಿ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಸ್ ಪಾರ್ಕ್. ನಿಜವಾಗ್ಲೂ. ಸೊ ಟೆಲ್ ಮಿ ಒನ್ ಥಿಂಗ್, ಈ ಕಿಂಬೋನಲ್ಲಿ ಏನೇನಾಗುತ್ತೆ, ಹೌ ಡಿಡ್ ಯು ಥಿಂಕ್ ಆಫ್ ದಟ್ ಐಡಿಯಾ? ಹಾಂ, ಕಿಂಬೋ ಇಸ್ ಅಗೇನ್ ವಾಟ್ಸ್ಆಪ್, ರೈಟ್? ಕರೆಕ್ಟ್, ಕಿಂಬೋ ಇಸ್ ವಾಟ್ಸಪ್. ಸೊ ಈಗಿನ ಒಂದು ಸಿನಾರಿಯೋ ನೋಡಿದಾಗ ಯಾವುದೇ ಒಂದು ಸ್ಕಿಲ್ ಇರಲಿ, ಅದು ಅವ್ರವ್ರ ಮನೆಗೆ ಹೋಗಿ ತಲುಪ್ತಾ ಇದೆ, ಅಥವಾ ಅವ್ರವ್ರ ಟೈಮಿಗೆ ಹೋಗಿ ಸೇರ್ತಾ ಇದೆ. ಅದಕ್ಕೆ ಸೆಪ್ರೇಟ್ ಟೈಮ್ ಅಂತ ಯಾರೂ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸಂಸ್ಕೃತ ಕೂಡ ಈ ಭಾಷೆಯನ್ನು ಅವ್ರವ್ರ ಕಮ್ಯುನಿಟಿಯಲ್ಲಿ ನಾವು ತೊಗೊಂಡು ಹೋಗೋದು ತುಂಬ ಒಳ್ಳೇದಲ್ವಾ ಅಂತ ಅಂದ್ಕೊಂಡ್ವಿ. ಸೊ ಬೈ ದ್ಯಾಟ್ ಐ ಮೀನ್ ಎಂಜಿನಿಯರ್ಸ್ ಕೂಡ ಮಾತಾಡ್ಬೋದು ಸಂಸ್ಕೃತ, ಡಾಕ್ಟರ್ಸ್ ಕೂಡ ಮಾತಾಡ್ಬೋದು ಸಂಸ್ಕೃತ, ಹಾಡುಗಾರ್ತಿ ಅಥವಾ ಒಬ್ಬ ಡಿರೆಕ್ಟರ್ ಆರ್ ಆ್ಯಕ್ಟರ್ ಆರ್ ಸ್ಪೋರ್ಟ್ಸ್ ಪರ್ಸನ್, ಇವ್ರಿಗೆಲ್ಲರಿಗೂ ಯಾವಾಗ ಟೈಮ್ ಸಿಗ್ತಾ ಇದೆ, ಇಟ್ಸ್ ಆನ್ ಅ ವೀಕೆಂಡ್. ಸೊ ವೀಕೆಂಡ್ಸ್ ಆ್ಯಂಡ್ ದಿ ಬೆಸ್ಟ್ ಪ್ಲೇಸ್ ವುಡ್ ಬಿ ಕಬ್ಬನ್ ಪಾರ್ಕ್, ವೇರ್ ದೆ ಕಮ್ ಫಾರ್ ರನ್ ಅಥವಾ ವರ್ಕೌಟ್ ಮಾಡಲಿಕ್ಕೆ, ಒಂದು ವಾಕ್ ಮಾಡಲಿಕ್ಕೆ. ಸೊ ಇವರೆಲ್ಲರಿಗೂ ಕರೆದು ನಾವು ಸಂಸ್ಕೃತ ಅಲ್ಲೇ ಸಂಸ್ಕೃತನೂ ಕೊಟ್ಟರೆ ಇಟ್ ಇಸ್ ಸೋ ಈಸಿ ಫಾರ್ ದೆಮ್, ಇಟ್ ಇಸ್ ಸೋ ಆಕ್ಸೆಸಿಬಲ್ ಟು ದೆಮ್ ಮೋರ್ ಓವರ್. ಸೊ ಅದು ಹೆಂಗೆ ಸ್ಟಾರ್ಟ್ ಆಯ್ತು ಇದು? ಆ್ಯಕ್ಚುಲಿ ನಾವು ಒಂದು 2024 ಲಾಸ್ಟ್ ಇಯರು ಒಂದು ರೈಡ್ ಪ್ಲ್ಯಾನ್ ಮಾಡಿದ್ವಿ, ನಾನು ನಮ್ಮ ಫ್ರೆಂಡ್ ಒಬ್ಬರು ಕಾರ್ತಿಕ್ ಅಂತ. ಸೊ ಬಾಗೂರು ಹೋಗೋಣ, ರೈಡ್ ಹೋಗೋಣ ಅಂತ. ಆವಾಗ ನಾನು ಅಂದ್ಕೊಂಡೆ, ಸುಮ್ಮನೆ ರೈಡ್ ಹೋಗೋಕ್ಕಿಂತ ವಿ ಕ್ಯಾನ್ ಪ್ರಮೋಟ್ ದಿಸ್, ಸಂಸ್ಕೃತ ಪ್ರಮೋಟ್ ಮಾಡಲಿಕ್ಕೆ, ಅಥವಾ ಯಾರು ಬಂದರೂ ಕೂಡ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ, ಬೇಸಿಕಲಿ ಸಿಂಪಲ್ಲಾಗಿ ಈ ರೀತಿ ಮಾತಾಡೋಣ ಅಂತ. ಸೊ ಹೋಗ್ತಾ ಹೋಗ್ತಾ ಇದು ಮಾಡೋಣ ಅಂತ ಒಂದು ಶುರು ಮಾಡಿದ್ವಿ. ಇಟ್ ಬಿಕೇಮ್ ವೆರಿ ವೈರಲ್. ಒಂದು ಆ ರೈಡರ್ಸ್ ಎಲ್ಲ ಕೂತ್ಕೊಂಡು, ಆವಾಗ ನಾವೇನು ಹೇಳಿಲ್ಲ ಅವ್ರಿಗೆ ಇದು ಈ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅದು ಇದು ಅಂತ. ದೇ ಜಸ್ಟ್ ಸ್ಯಾಟ್ ಅಂಡರ್ ದ ಟ್ರೀ. ವಿ ಹ್ಯಾಡ್ ಗಾನ್ ಟು ತುಮಕೂರು, ಅಲ್ಲಿ ಡಿ ಹಿಲ್ಸ್ ಅಂತ. ಡಿ ಹಿಲ್ಸ್? ಹಾಂ, ದೇವರಾಯನದುರ್ಗ ಹಿಲ್ಸ್ ಅಂತ. ಸೊ ಅಲ್ಲಿ ಹೋದಾಗ ಒಂದು ಮರದ ಕೆಳಗಡೆ ಕೂತ್ಕೊಂಡು ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ಚಾಂಟಿಂಗ್ ವೇದ, ರುದ್ರಂ, ಚಮಕ ಹೇಳಲಿಕ್ಕೆ ಶುರು ಮಾಡಿದ್ರು ಅವರು. ಸೊ ಅದನ್ನು ಒಂದು ಸುಮ್ಮನೆ ವೀಡಿಯೋ ಮಾಡಿ ನಾನು ರೀಲ್ ಹಾಕಿದ್ದೆ. ಅದನ್ನು ನೋಡಿ ಎಲ್ಲರೂ ಸೈಕ್ ಆಗಿಬಿಟ್ರು, ಓಹ್ ಮೈ ಗಾಡ್, ಸಂಸ್ಕೃತ್ ರೈಡರ್ಸ್ ಅಂತ. ಇಟ್ ಬಿಕೇಮ್ ರಿಯಲಿ ವೈರಲ್. ಸೊ ಆಫ್ಟರ್ ದ್ಯಾಟ್ ವಿ ವಾಂಟೆಡ್ ಟು ರಿಟೈನ್ ದ್ಯಾಟ್ ಫಾರ್ ದೆಮ್ ಟು ಕಮ್ ಎವ್ರಿ ವೀಕೆಂಡ್ ವೆನೆವರ್ ದೆ ಗೆಟ್ ಟೈಮ್ ಟು ಪ್ರಾಕ್ಟಿಸ್ ದಿಸ್ ಲ್ಯಾಂಗ್ವೇಜ್. ಪ್ರಾಕ್ಟಿಸ್ ಅಂದ ತಕ್ಷಣ ಇಟ್ ಈಸ್ ನಾಟ್ ಅಗೇನ್ ಅ ಬೋರ್ಡ್ ಆ್ಯಂಡ್ ಅ ಪೆನ್ ಆ್ಯಂಡ್ ಅ ಪೇಪರ್. ಇಟ್ಸ್ ಅಗೇನ್ ಲೈಕ್ ಐ ಸೆಡ್, ಫಿಲ್ಮ್ ಡೈಲಾಗ್ಸ್ ತೊಗೊಂಡು ಅದನ್ನು ಸಂಸ್ಕೃತದಲ್ಲಿ ಮಾಡಿ ಅಂತ ಅವ್ರಿಗೆ ಟಾಸ್ಕ್ ಕೊಡೋದು. ಆನಂತರ ಸ್ಟಾರ್ಟಿಂಗ್ ಒಂದಿಷ್ಟು ಹೇಳ್ಕೊಡೋದು, ಲೈಕ್ ಯು ಸೆಡ್ ಮಮ ನಾಮ, ತವ ನಾಮ, ಆಮೇಲೆ ಏಷಃ ಸಹ, ಆಮೇಲೆ ವಿ ಹ್ಯಾವ್ ವರ್ಕೌಟ್ ಸೆಷನ್ಸ್. ವರ್ಕೌಟ್ ಮಾಡುವಾಗ, ಪುಷಪ್ಸ್ ಮಾಡುವಾಗ ಏಕಂ ದ್ವೇ ತ್ರೀಣಿ ಚತ್ವಾರಿ, ಅಕೌಂಟಿಂಗ್ ಸಂಸ್ಕೃತದಲ್ಲಿ. ಈ ರೀತಿ ಇದು ತುಂಬ. ಆಮೇಲೆ ಫೈರ್ ಇನ್ ದ ಮೌಂಟನ್ಸ್, ರನ್ ರನ್ ರನ್, ಅದನ್ನ ಸಂಸ್ಕೃತದಲ್ಲಿ ಮಾಡೋದು. ಕ್ರೇಜಿ. ಸೊ ಬೇಸಿಕಲಿ ಮೇಡ್ ಸಂಸ್ಕೃತ್ ವೆರಿ ರಿಲೇಟಬಲ್. ಹೌದು, ಲೈಕ್ ನಮ್ಮ ಮಧ್ಯದಲ್ಲೇ ಇರೋದನ್ನ ಸ್ಟಿಕ್ಕಿನೆಸ್ ಬರಬೇಕಲ್ಲ. ಸಡನ್ ಆಗಿ ಟೇಕ್ ಮೀ ಟು ಬೋರ್ಡ್ ಅಂಡ್ ಸೇ ಹೇ ರಾಮ ರಾಮೋ ಭವತಿ ರಾಮ, ಇವೆಲ್ಲ ಆದ್ರೆ ಐ ಕ್ಯಾನ್ ಆಫ್ ಟ್ಯೂನ್ ಔಟ್. ಹಿಯರ್ ಇಟ್ಸ್ ಲೈಕ್ ಐ ಆಮ್ ಇನ್ವೆಸ್ಟೆಡ್ ಬಿಕಾಸ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಕೀಪಿಂಗ್ ಮೈ ಹಾರ್ಟ್ ಆಲ್ರೆಡಿ ಗೋಯಿಂಗ್ ಆನ್ ಇನ್ ಯು ಆರ್ ಇನ್ ಟಚ್ ವಿತ್ ಇಟ್ ಅಂತ. ಸೊ ಮೇಡ್ ಸಂಸ್ಕೃತ್ ರಿಲೇಟಬಲ್ ದೆನ್. ಎಸ್. ಸೊ ಅದನ್ನೇ ಪ್ರತಿ ಸಂಡೇ ನಾವು ಹೋಗಿ ವಿ ಡೂ ಇಟ್. ಪ್ರತಿ ಸಂಡೇ ನಡೆಯುತ್ತಾ ಇದು? ಹೌದು, ಪ್ರತಿ ಸಂಡೇ ಕಬ್ಬನ್ ಪಾರ್ಕಲ್ಲಿ ವೇರ್ ದೇರ್. ಎಷ್ಟೊತ್ತಿಗೆ? ಇದು 7:45 AM ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಸೇರ್ತೀವಿ. ಒಳಗಡೆ ಹೋಗಿ ವಿ ಟೇಕ್ ಅ ವಾಕ್, ವಿ ಮೇಕ್ ಗ್ರೂಪ್ಸ್. ಇದು ಬಿಗಿನರ್ಸ್ ಗ್ರೂಪು, ಆಮೇಲೆ ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್. ಅವರಿಗೆ ಈ ಟಾಪಿಕ್ ಹೇಳ್ಕೊಟ್ಟು ನೀನು ಪ್ರಾಕ್ಟೀಸ್ ಮಾಡ್ತಾ ವಾಕ್ ಮಾಡಿ ಅಂತ, ಈ ಟಾಪಿಕ್ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ವಾಕ್ ಮಾಡಿ ಅಂತ. ದೆನ್ ವಿ ಗೋ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್, ಅಲ್ಲಿ ವಿ ಪ್ಲೇ ಆಲ್ ದೀಸ್ ಗೇಮ್ಸ್. ಫಸ್ಟ್ಲಿ ಏನು ಟಾಪಿಕ್ ಹೇಳ್ಕೊಡ್ತೀರಾ? ಲೈಕ್ ಐ ಆಮ್ ಆಲ್ಸೋ ಕ್ಯೂರಿಯಸ್, ಲೈಕ್ ಗಿವ್ ಮಿ ಅ ವರ್ಚುವಲ್ ಟೂರ್, ಲೈಕ್ ಇಫ್ ಐ ಆಮ್ ದೇರ್ ವಾಟ್ ಆಮ್ ಐ ಗೋನ್ ಎಕ್ಸ್ಪೀರಿಯನ್ಸ್, ಏನೇನು ನಾನು ಅನುಭವಿಸ್ಬೋದು? ಓಕೆ, ಸೊ ಐ ಥಿಂಕ್ ಬಿಗಿನರ್ ಅಂತ ಒಂದು ಗ್ರೂಪ್ ಬಂದರೆ ಅವರಿಗೆ ಫಸ್ಟು ಪರಿಚಯ ಹೇಳ್ಕೊಡೋದು, ಲೈಕ್ ಯು ಸೆಡ್ ಮಮ ನಾಮ ತವ ನಾಮ. ಅದಾದ ನಂತರ ನಾನು ಏನೇನು ಮಾಡ್ತೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೇನು ಮಾಡ್ತೀನಿ. ಅಹಂ ಪಠಾಮಿ, ಅಹಂ ಲಿಖಾಮಿ, ಅಹಂ ಖಾದಾಮಿ, ಅಹಂ ಪಚಾಮಿ. ಇದಿಷ್ಟು ಪಚಾಮಿ ಅಂದರೆ ಕುಕಿಂಗ್, ಸಾರಿ. ಓಕೆ. ಆ್ಯಂಡ್ ದೆನ್ ಅಹಂ ಪಾಡ್ಕಾಸ್ಟ್ ಕರೋಮಿ. ಎಸ್, ನಾನು ಬೈತೀನಿ ಅನ್ನೋದಕ್ಕೆ. ಅಹಂ ಡಾಟಾ ಮೀನಾ? ಅಹಂ ತರ್ಜೆ. ಅಹಂ ತರ್ಜೆ. ಗೈಸ್, ದಿಸ್ ಇಸ್ ಜಸ್ಟ್ ಅ ಜೋಕ್, ಬಟ್ ಆನ್ ಎ ಸೀರಿಯಸ್ ನೋಟ್, ಅಹಂ ತರ್ಜೆ. ಹಾಂ, ಹಂಗೆ. ಸೊ ಈ ಥರದ್ದೆಲ್ಲ ಹೇಳ್ಕೊಡ್ತೀರಾ? ಹೀಗೆ.
ಸೊ ಅದು ಅವ್ರದ್ದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತಾರೆ. ಅದು ಪ್ರಶ್ನೆ ಕೇಳ್ತಾರೆ, ಭವಾನ್ ಕಿಮ್ ಕರೋತಿ, ನೀನೇನು ಮಾಡ್ತೀಯಾ ಅಂತ. ಅವಾಗ ಅವನು ಆನ್ಸರ್ ಮಾಡ್ತಾ ಬರ್ತಾನೆ. ಸೊ ದಿಸ್ ಹೋಲ್ ಕಾನ್ವರ್ಸೇಷನ್ ಫಾರ್ ಅ ಬಿಗಿನರ್ ಹ್ಯಾಪನ್ಸ್ ಇನ್ ವೆರಿ ಈಸಿ ವೇ, and there they get to learn with each other. So the other participant also has the responsibility that he needs to teach this person because he's there, and he also has the responsibility that I have to learn something today anta. ನೈಸ್. ಸೊ ಇದು ಬಿಗಿನರ್ ಲೆವೆಲ್ ಅಲ್ಲ. ಇಂಟರ್ಮೀಡಿಯೇಟ್ ಅಲ್ಲಿ ಏನಾಗುತ್ತೆ? ಇಂಟರ್ಮೀಡಿಯೇಟ್ ಅಲ್ಲಿ ಇವಾಗ ಕನ್ನಡದಲ್ಲಿ ಹೇಳೋದಾದ್ರೆ, ರಾಮ ಮನೆಗೆ ಬರುತ್ತಾನೆ ಅಥವಾ ನನ್ನ ಫ್ರೆಂಡ್ ಮನೆಗೆ ಬರ್ತಾನೆ, ಇದು ಸಿಂಪಲ್. ನನ್ನ ಫ್ರೆಂಡನ್ನು ನಾನು ಕರ್ಕೊಂಡು ಥಿಯೇಟ್ರಿಗೆ ಹೋಗ್ತೀನಿ. ಸೊ ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತೀನಿ ಅನ್ನೋದು ಅದು ಅವನಿಗೆ ಗೊತ್ತಾಗಬೇಕಲ್ಲ. ನನ್ನ ಫ್ರೆಂಡ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀನಿ ಡಸಂಟ್ ಮೇಕ್ ಸೆನ್ಸ್. ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತೀನಿ. ಗ್ರಾಮ್ಯಾಟಿಕಲ್. ಸೊ ಬೇಸಿಕಲಿ ವಿಭಕ್ತಿ ಪ್ರತ್ಯಯಗಳೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಎಕ್ಸಾಂಪಲ್ ಇಲ್ಲಿ ಮಿತ್ರಂ ಚಿತ್ರಮಂದಿರಂ ನಯಾಮಿ, ಮಿತ್ರಸ್ಯ ಕೃತೆ ಫಲಂ ದದಾಮಿ, ಮಿತ್ರನಿಗೋಸ್ಕರ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಬೇಕಿದ್ರೆ ಮಿತ್ರಗೋಸ್ಕರ ಅಂತ ಹೇಳೋದಿಲ್ಲ, ಸ್ನೇಹಿತಗೋಸ್ಕರ ಹೇಳೋದಿಲ್ಲ, ಸ್ನೇಹಿತನಿಗೋಸ್ಕರ ಅಂತ ಹೇಳ್ತೇವೆ. ಸೊ ಇದೆಲ್ಲ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಅದಂತರ ಅಡ್ವಾನ್ಸ್ನವರಿಗೆ ಒಂದು ನೀವು ಇವಾಗ ಒಂದು ಸ್ಕಿಟ್ ಮಾಡ್ಕೊಂಬನ್ನಿ. ದ ಟಾಪಿಕ್ ಇಸ್ ದಿಸ್, ದಟ್ ಯು ಆರ್ ಆನ್ ಅ ಡೇಟ್. ಈ ರೀತಿ you're on a date and everybody else is sitting in a cafe and then some fight happens. ಅವಾಗ ನೀವು ಬಂದು ಏನು ಮಾಡ್ತೀರಾ, this is the topic, how you create it, this is yours ಅಂತ. ಅವ್ರು ವಾಕ್ ಮಾಡ್ತಾ 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 they create their own story. At the end of the session they will make a performance for the people. before you play the game. Yes, that is for advanced people. Oh, nice. So ಈ ವಾಕ್ ಎಲ್ಲಿಂದ ಎಲ್ಲಿವರೆಗೂ? ಫ್ರಮ್ ಮೆಟ್ರೋ ಸ್ಟೇಷನ್ ಯು ಗೋ ಆಲ್ ದ ವೇ ಅಪ್ ಟಿಲ್ ಕಬ್ಬನ್ ಪಾರ್ಕ್? ಇಲ್ಲ, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಎಂಟ್ರಿಯಲ್ಲೇ ಕಬ್ಬನ್ ಪಾರ್ಕ್ ಇದೆ. ಸೊ HAL ತೇಜಸ್ ಎಂಟ್ರೆನ್ಸ್ ಅಂತ ಇದೆ. ಅದ್ರ ಒಳಗಡೆ ಹೋಗಿ ವಿ ಗೋ ಅಪ್ ಟು ದಿ ಚಾಮರಾಜೇಂದ್ರ ಸ್ಟ್ಯಾಚು ಇದೆ, ಅದಂತರ ಬ್ಯಾಂಡ್ ಸ್ಟ್ಯಾಂಡು, ಸೊ ದಿಸ್ KSLTA. ಸೊ ಅರೌಂಡ್ ಎಲ್ಲ ಒಂದು ಸೇರಿಸಿದ್ರೆ ಒಂದು 1 kilometer ವಾಕ್ ಇದೆ ಅಷ್ಟೇ. ದೆನ್ ವಿ ಕಮ್ ಬ್ಯಾಕ್. ಆಮೇಲೆ ಆರಾಮಾಗಿ ತಿಂಡಿ ತಿಂದು ಕಾಫಿ ಕುಡಿದು ಎಲ್ಲ ಹೋಗ್ತೀವಿ. ಸೊ ಟೋಟಲ್ ಈ ಕಿಂಬೋ ಆಕ್ಟಿವಿಟಿ ಮೀಟಪ್ ಯೂಶಲಿ 2 hours 3 hours ಇದೆಲ್ಲ? ಹೌದು, 7:45 to 9:30 ಆಗುತ್ತೆ. 9:30 9:45 ಯೂಶಲಿ. ಇದಕ್ಕೆ ಎಂಟ್ರಿ ಇದೆಯಾ? ಇಲ್ಲ, there is no ಇದು, but you have to just mention that we are coming today. there is no fee. It is a free event for anybody and everybody, open for all ages. What's a group size usually? ಆ್ಯಕ್ಚುಲಿ ಈಗ ರೂಲ್ಸ್ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ನವರು 20 ಜನ ಬರಬೇಕು ಅಂತ. ಸೊ ಅದರ್ವೈಸ್ ಬಿಕಾಸ್ ಸಮ್ ಇಶ್ಯೂ ಹ್ಯಾಪನ್ಡ್, ಸಮ್ ರೀಡರ್ಸ್ ಕ್ಲಬ್ or something, they started selling the books or something like that, and that anything beyond 50 people is an event in itself ಅಲ್ಲ. So they also want some money in that, I guess, I don't know. So ಹಾಗೆ, so there's a free event and all of that. Yeah. Wow. Usually we had 50 to 80 people coming over every weekend. Now that they have made 20 people, we have pre-bookings. So direct you can't walk in, you have to reserve your seat. RSVP. Yeah. Nice. ಸೊ ಇದು ಬೆಂಗಳೂರಲ್ಲಿ ಶುರು ಆಗಿದ್ದು ಯಾವಾಗಿದ್ದು, ಯಾವ ಇಯರ್ ಶುರು ಆಗಿದ್ದು ಸಮಸ್ತಿ? ಇದು ಲಾಸ್ಟ್ ಇಯರ್ 2024 ಅಲ್ಲಿ. ಇಟ್ ವಾಸ್ ಇನ್ March 31st we started. Wow. ಸೊ ಪ್ರತಿ ವಾರ ಕಮ್ ವಾಟ್ ಮೇ we are there. ಇದಾಗೆ ಆಗುತ್ತೆ. ಒಂದು ವೀಕೆಂಡ್ ಮಿಸ್ ಆಗಿಲ್ಲ. ಸೊ ಕಿಂಬೋ ವೀಕೆಂಡ್ ಜೊತೆಗೆ ವಿ ಆಲ್ಸೋ ಸ್ಟಾರ್ಟೆಡ್ ಕಿಂಬೋ ರನ್ ಅಂತ. ಸೊ ದೇರ್ ದೇ ಕಮ್ ಆ್ಯಂಡ್ ರನ್ ಫಾರ್ ಸಂಸ್ಕೃತ್ ಬೇಸಿಕಲಿ. ಸೊ ಒನ್ ವೀಕೆಂಡ್ ಸಂಸ್ಕೃತ್ ವೀಕೆಂಡ್, ದಿ ಅದರ್ ನೆಕ್ಸ್ಟ್ ವೀಕೆಂಡ್ ಸಂಸ್ಕೃತ್ ರನ್ ಅಂತ. ಸೊ ಇಟ್ಸ್ ಅ 5K ರನ್ ಈವೆಂಟ್. ಯೂಶಲಿ ಕಬ್ಬನ್ ಪಾರ್ಕಲ್ಲಿ ತುಂಬ ರನ್ಸ್ ಆಗ್ತಾ ಇರುತ್ತೆ ಫಾರ್ ರನ್ನರ್ಸ್. ಸೊ ವಿ ಥಾಟ್ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಅ ಕಿಂಬೋ ರನ್ನರ್ಸ್ ಟುಗೆದರ್ ಅಂತ. ಅಲ್ಲಿ ಏನು ರನ್ ಮಾಡಬೇಕಾದ್ರೆ ಏನಾಗ್ತಾ ಇರುತ್ತೆ ಅಲ್ಲಿ? ಒಂದು ವಾರ್ಮ್ ಅಪ್ ಮಾಡುವಾಗ ವಿ ಡೂ ಪಾದಸ್ಯ ವಿಸ್ತಾರಂ ಕುರು, ಅಂದರೆ ಸ್ಟ್ರೆಚ್ ಯೋರ್ ಲೆಗ್ಸ್, ಈ ರೀತಿ ವಾರ್ಮಪ್ಸ್ ಎಲ್ಲನೂ ಸಂಸ್ಕೃತದಲ್ಲಿ ಕಾನ್ವರ್ಸೇಷನ್ಸ್ ನಡೀತಾ ಇರುತ್ತೆ. ಅಗೇನ್ ಚಾಲೆಂಜಸ್ ಲೈಕ್ ಪುಷಪ್ ಚಾಲೆಂಜ್, ಏಕಂ ದ್ವೇ ತ್ರೀಣಿ ಚತ್ವಾರಿ, ಹೂ ಮೇಕ್ಸ್ ಇಟ್ ಟು 50, that guy wins, he gets Kimbo points anta ee reeti. Wow. So yeah, very cool. Yeah. Anantra we challenge them,
ಪೂರ್ತಿ ರನ್ ಮುಗಿಯೋವರೆಗೂ ನೀವು ಸಂಸ್ಕೃತದಲ್ಲೇ ಮಾತಾಡ್ತೀರಾ. ಫಾರ್ ಎಕ್ಸಾಂಪಲ್, ಇಫ್ ಸಂಬಡಿ ಈಸ್ ಲಾಸ್ಟ್, ಯು ಸೇ ದಕ್ಷಿಣತಃ ಅಂದರೆ ರೈಟ್ ಸೈಡ್, ಇಟ್ಸ್ ನಾಟ್ ಸ್ಟ್ರೇಟ್, ಇಟ್ಸ್ ರೈಟ್ ಸೈಡ್. ಕುತ್ರ ಗಚ್ಚತಿ ವೈ ಯು ಗೋಯಿಂಗ್ ಅಂತ. ಸೊ ದೀಸ್ ಸಿಂಪಲ್ ಥಿಂಗ್ಸ್ ವಿ ಟೀಚ್ ದೆಮ್ and then they do it all throughout the run, and yeah, like that. Wow, there's something with learning ಹೊಸ ಭಾಷೆಗಳಲ್ವಾ. ಹೌದು. they say any ಹೊಸ ಇನ್ಸ್ಟ್ರೂಮೆಂಟು ಅಥವಾ ಭಾಷೆ ಕಲಿಯೋದು ಕೀಪ್ಸ್ ಯುವರ್ absolutely ಬ್ರೈನ್ ಒಂಥರ ಗೊಬ್ಬರ ಅದು ಅಂತ. ನೈಸ್. ಸೊ ಹೀಗೆ ಶುರು ಆಗಿದ್ದು ಈಗ ಕಿಂಬೋ ಸಾಂಸ್ಕ್ರಿಟ್ ವೀಕೆಂಡ್. ಐ ವಾಸ್ ಟೋಲ್ಡ್ ಇದು ಮುಂಬೈ, ಪುಣೆ, ಡೆಲ್ಲಿ, ಹೈದರಾಬಾದ್ ಇದೆಲ್ಲ ಕಡೆ ಎಕ್ಸ್ಪ್ಯಾಂಡ್ ಆಗಿದೆ ಅಂತ. ಹೌದು. ಸೊ ಪ್ರತಿಯೊಂದು ಸಿಟಿದೂ ಒಂದು ಇಟ್ ಹ್ಯಾಸ್ ಅ ಸ್ಪೆಷಾಲಿಟಿ. ಅಂದರೆ ಇವಾಗ ಬೆಂಗಳೂರಲ್ಲಿ ಜಾಸ್ತಿ ಕಬ್ಬನ್ ಪಾರ್ಕ್ ಅಥವಾ ಇಟ್ ಇಸ್ ಅ ಗಾರ್ಡನ್ ಸಿಟಿ ಅಲ್ಲ. ಅದೇ ರೀತಿ ಮುಂಬೈಗೆ ಹೋದಾಗ ವಿ ಥಾಟ್ ಇಟ್ ಈಸ್ ಬೀಚ್ ವಾಕ್ ಮಾಡುವ ಅಂತ. ಸೊ ವಿ ಡಿಡ್ ಸಂಸ್ಕೃತ್ ಬೀಚ್ ವಾಕ್ ಆಲ್ಮೋಸ್ಟ್ ಎವ್ರಿ ಸಂಡೇ. ಅಲ್ಲಿ ಜನ ಸೇರಿ ಬೀಚ್ ಮೇಲೆ ನಡೀತಾ ಆ್ಯನ್ ಈವ್ನಿಂಗ್ ಆರ್ ಅ ಮಾರ್ನಿಂಗ್, ಇಟ್ ಡಿಪೆಂಡ್ಸ್ ಸಮಟೈಮ್ಸ್. ಸೊ ದೇ ಟೇಕ್ ಅ ವಾಕ್ ಥ್ರೂ ಆರ್ ದ ಬೀಚ್ ಆ್ಯಂಡ್ ದೆನ್ they learn Samskrita. Yeah. ಅಲ್ಲೂ ನೀವೇ ಇರ್ತೀರಾ ಅಥವಾ ನಿಮ್ಮ ಟೀಮ್ ಮೆಂಬರ್ಸ್? ಟೀಮ್ ಮೆಂಬರ್ಸ್ ಇರ್ತಾರೆ, ಸಮ್ ಆಫ್ ದೆಮ್ ಆರ್ ದೇರ್. ಆ್ಯಂಡ್ ಮುಂಬೈಯಲ್ಲಿ ಇಟ್ ವಾಸ್ ರನ್ ಬೈ ಅ 16-year-old guy, ಹಿರಣ್ಯ ಅಂತ. ಸೊ ಇಟ್ ವಾಸ್ ಜಸ್ಟ್ he is very much into Samskrita, so he taught everybody there. Of course I couldn't go every weekend, so social media ಮೂಲಕ connect ಆಗಿ he was there, he was teaching everybody. And then it's also like some people already know Samskrita, so they come there and help each other, help the other people. Nice. ಆ ರೀತಿ. ಮೊದಲೆಲ್ಲ ನಮ್ಮ ದೇಶದಲ್ಲಿ ಏನೋ ಸಾಧಿಸ್ಬೇಕು, ಚೆನ್ನಾಗಿ ಓದಬೇಕು, ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು. These are all few templates. But looking at youngsters like you all, that's your previous generation who ಅಂದರೆ ಆ ವ್ಯಾಲ್ಯೂಸನ್ನು ಇಟ್ಕೊಂಡು ಲೈಫನ್ನು ನೋಡ್ತಾ ಇದ್ದಿದ್ದು. ಸೊ ನಿಮ್ಮ ಜನರೇಷನ್ ಯು ಆರ್ 24, ಸೊ ಐ ಆಮ್ ಅಸ್ಯೂಮಿಂಗ್ you're not a millennial, I guess, right? I'm a Gen Z, yeah. Gen Z. So yeah, Gen Z. Yeah. So you all know the jokes cut on Gen Zs. Andre, good things, bad things, good all of it. So naaniga nimmele lensana haakತೀನಿ for you to reflect on it, on your own self. So how are you looking at Gen Zs, being a Gen Z yourself, Samashti? Okay. So I feel like any age group can fall into Gen Z, any age group can fall into millennial. Andre, if I am old school, I can fall into the category of millennials. Right. I can have older friends. But I have seen all my older friends who actually act like Gen Z, but they're not Gen Z. You know, so it's an ideology that you fit into, is what I feel. It's not the age alone. It's not the age alone. So now let me understand this. So how can a millennial be Gen Z? Okay. With just ideology. So what is Gen Z's the ideology in your understanding? It's like the way they talk. Monne yaro he came like, you're looking so cool, no cap dude anta. Like looking for a cap on my head. It's like saying that absolutely stunning anta. It's like saying absolutely no cap anta. So their language itself is different. And this person, she's 28 years old and she does not even close to Gen Z. So hage they have been watching a lot of it though. Content, the consumption is different, right? But nange I just want to take a walk in MG Road listening to Naguva Nayana and just wear a saree someday and go with anybody, all my friends to Vidyarthi Bhavan. So even though I'm a Gen Z, I fall into I don't know, some 1967 I guess. That's it's an interesting thought. So ideologies that you are shopping, like software tarala, like ಯಾವ software ideology ಮೇಲೆ you are running your life, puts you under that particular ಇದು, like are you iOS ಅಥವಾ Android ತರ, you are millennial, Gen Z. Absolutely. So even I don't understand their language, like thanks to all the ads, drip, ಎಲ್ಲರಿಗೂ ಗೊತ್ತಾಗಿದೆ. But there is so much like abbreviations, I don't know. Riz and stuff. Riz is old now. I don't know where they're like looking at shortcuts in life. Now ಬೇರೆ ತರ shortcuts ಹುಡುಕ್ತಾ ಇದ್ದಾರೆ. They're literally looking for shortcuts in conversations. But okay. ಅವ್ರವ್ರ ಹೆಂಡ ಅವ್ರವ್ರ ಬುರುಡೆ ಅನ್ಕೊಂಡು ಬಿಡ್ಬೇಕಷ್ಟೇ. So now in this journey, ಮನ್ ಕಿ ಬಾತಲ್ಲಿ ನಮ್ಮ PM ನರೇಂದ್ರ ಮೋದಿಯವರು ನಿಮ್ಮ ಕೆಲಸನ ಮೆನ್ಷನ್ ಮಾಡಿದಾಗ
obviously it's a big deal, right? Yeah. So firstly, how did it happen? Like, how did you feel? ಯಾ ಸೊ ಜಸ್ಟ್ ಲೈಕ್ ಎನಿ ಅದರ್ ವೀಕೆಂಡ್ ನಾವು ಸಂಡೇ ಒಂದು ದಿವಸ ಈ ಥರ ಬೆಳಗ್ಗೆ ಎದ್ದು ಹೋಗಿದ್ವಿ. ಸೊ ಅಲ್ಲಿ a team of DD national media people come and they're like, ಇವತ್ತು 11 o'clockಗೆ ನೀವು ಮನ್ ಕಿ ಬಾತ್ ನೋಡಿ ಅಂತ. After the session we were all just sitting there and then chilling, and then those people come and tell us that ivattu you have to see your 11 o'clock Mann Ki Baat anta. So we're like, why is it so? Because the PM is going to mention your name anta. So we're like, okay. That's too much to take on a Sunday morning. So that happened. And ಇದಕ್ಕಿಂತ ಮುಂಚೆ ಒಬ್ಬರು IAS ಆಫೀಸರ್ ನಂಗೆ ಕಾಲ್ ಮಾಡಿ ಕರೆದಿದ್ರು ಅವ್ರ ಆಫೀಸಿಗೆ. ಸೊ ಅವರು ಕರೆದಾಗ ಈ ರೀತಿ ಏನು ಮಾಡ್ತಿದ್ದಾರೆ, ಏನೇನು ನಡೀತಾ ಇದೆ, ಇದನ್ನು ಹೇಗೆ ಮುಂದೆ ತೊಗೊಂಡು ಹೋಗ್ಬೋದು, ಬೆಂಗಳೂರು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಿದೆ, ಬಿಕಾಸ್ ಬೆಂಗಳೂರು ಈಸ್ ಆಲ್ ಅಬೌಟ್ ಗಿವಿಂಗ್. ಇಟ್ಸ್ ಲೈಕ್ ಅ ಮದರ್. ಒಬ್ಬ ತಾಯಿ ಹೇಗೆ ಯಾವಾಗಲೂ ಕೊಡ್ತಾ ಇರ್ತಾಳೆ, ಆ ರೀತಿ ಒಂದು ಊರು ಇದು. ಸೊ ಇನ್ನೂ ಏನೇನು ಮಾಡ್ಬೋದು ಇಲ್ಲಿ ಅಂತ ಅವರೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ದೆನ್ ಅಟ್ ದಿ ಎಂಡ್ ಆಫ್ ದ ಮೀಟಿಂಗ್ ಹಿ ಟೋಲ್ಡ್ ಮಿ ದಟ್ ದೇರ್ ಇಸ್ ಅ ಸರ್ಪ್ರೈಸ್ ಫಾರ್ ಯು ವೇಟಿಂಗ್ ದಿಸ್ ವೀಕೆಂಡ್ ಅಂತ. ಲೈಕ್ ಓಕೆ ಫೈನ್, ಏನೋ ಒಂದು ಗಿಫ್ಟ್ ಇರುತ್ತೋ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್ ಐ ಥಾಟ್. ಸೊ ಯಾ, ದ್ಯಾಟ್ ಹ್ಯಾಪನ್. ಆ್ಯಂಡ್ that day 11 o'clock DD ನ್ಯಾಷನಲಿ he told ಕಬ್ಬನ್ ಪಾರ್ಕ್ ಅಂತ ಒಂದು ಬೆಂಗಳೂರಲ್ಲಿ ಇದೆ. ಅಲ್ಲಿ ಸಂಸ್ಕೃತವನ್ನೇ ಮಾತಾಡ್ತಾರೆ ಜನ, ಅಲ್ಲಿ ಬಂದು ಸಂಸ್ಕೃತವನ್ನೇ ಮಾತಾಡ್ತಾರೆ. ಆ್ಯಂಡ್ ಅದು ಒಂದು ಪರಂಪರೆ ಆಗಿದೆ ಅಂತ ಅವರು ಒಂದು ಸೆಂಟೆನ್ಸ್ ಹೇಳ್ತಾರೆ. ದ್ಯಾಟ್ ರಿಯಲಿ ಸ್ಟ್ರಕ್ ಮೀ. ಲೈಕ್ ಇವತ್ತಿನ ಕಾಲದಲ್ಲೂ ಕೂಡ ಒಂದು ಹೊಸ ಪರಂಪರೆ ಶುರು ಮಾಡೋದು, ಇಟ್ ಡಸ್ ನಾಟ್ ಹ್ಯಾಪನ್ ಬೈ ದಿ ಎಫರ್ಟ್ಸ್ ಆಫ್ ಒನ್ ಪರ್ಸನ್. ಅಬ್ಸಲ್ಯೂಟ್ಲಿ. ಸೊ ಇಟ್ ಹ್ಯಾಪನ್ಸ್ ಓವರ್ ಡಿಫ್ರೆಂಟ್ ಏನು ಹೇಳ್ತಾರೆ ಪ್ರಯತ್ನಗಳು, ನಮ್ಮದು ಪರ ಪ್ರಯತ್ನ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇಟ್ಸ್ ನಾಟ್ ಜಸ್ಟ್ ಅ ಪರ್ಸನ್ ಇನ್ ಟು ಇಟ್. ಆ್ಯಂಡ್ ಅಫ್ಕೋರ್ಸ್ ಅದು ಬಿಕೇಮ್ ಒನ್ ಬೆಂಚ್ ಮಾರ್ಕ್. ಆ್ಯಂಡ್ ಅದನ್ನು ಮೀರಿ ಹೋಗೋದೇನಿದೆ ಅಲ್ಲ, ದ್ಯಾಟ್ ಈಸ್ ಒನ್ ಥಿಂಗ್ ವೆರಿ ಡಿಫಿಕಲ್ಟ್. ಇಟ್ಸ್ ಲೈಕ್ ಇವಾಗ ಇದಾಗಿದೆ, ಇವಾಗ ಮುಂದೇನು ಅಂತ. ಇಟ್ಸ್ ಲೈಕ್ ಇಷ್ಟು ದೊಡ್ಡ ಒಂದು ಬೆಂಚ್ ಮಾರ್ಕ್, ಇದಾದಮೇಲೆ ಇದಕ್ಕಿಂತ ದೊಡ್ಡ ಬೆಂಚ್ ಮಾರ್ಕ್ ಹೇಗೆ ನಾವು ಸೆಟ್ ಮಾಡೋದು ಅಂತ. ಸೊ ದ್ಯಾಟ್ ಈಸ್ ವೆನ್ ಆಲ್ ದಿ ಅದರ್ ಥಿಂಗ್ಸ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್. ಈಗ ಪ್ರೊಡಕ್ಷನ್ ಆಯಿತು, ಮೂವೀಸ್ ಆಯಿತು, ಫಿಲ್ಮ್ ಇಂಡಸ್ಟ್ರಿಯನ್ನು ಮಾಡಬೇಕು ಅನ್ನೋದು. ಸೊ ಈ ರೀತಿ ಬೆಳೀತಾ ಹೋಯಿತು. ಸೊ ಆಫ್ಟರ್ ದ್ಯಾಟ್ ವಿ ವೇರ್ ಇನ್ವೈಟೆಡ್ ಟು ಪ್ರೆಸಿಡೆಂಟ್ ಮ್ಯಾಮ್ಸ್ ಲಂಚ್ ಅಂತ. ಸೊ ಹೌದು, ಅಲ್ಲಿ ಕೂಡ ಪ್ರೆಸಿಡೆಂಟ್ ಮ್ಯಾಮ್ ಫಸ್ಟ್ ವಾಕ್ಡ್ ಆ್ಯಂಡ್ ದೆನ್ ಶಿ ವಾಸ್ ಗ್ರೀಟಿಂಗ್ ಆಲ್ ಆಫ್ ಅಸ್. ಆ್ಯಂಡ್ ದೆನ್ ಐ ಸೆಡ್ ಮಮ ನಾಮ ಸಮಷ್ಟಿ ಅಂತ. ಆಲ್ ಐ ಕುಡ್ ಸೇ ವಾಸ್ ದ್ಯಾಟ್. ಆ್ಯಂಡ್ ಆದ ನಂತರ ಆನರಬಲ್ ಪ್ರೈಮ್ ಮಿನಿಸ್ಟರ್ ಕೂಡ ಬಂದರು, ನರೇಂದ್ರ ಮೋದಿ ಅವರು. ಅವ್ರಿಗೂ ಕೂಡ ನಮ್ಮ ಮಮ ನಾಮ ಸಮಷ್ಟಿ ಅಂತ ಹೇಳಿದೆ. ಅವ್ರೇನಂದ್ರು? ಆವಾಗ ನಮಸ್ತೆ ನಮಸ್ತೆ ಹಾಂ ಅಂತ ಹೇಳಿದರು ಅವರು. ಅಫ್ಕೋರ್ಸ್ ಐ ಡೋಂಟ್ ನೋ. ಸೊ ಹಾಗೆ that is something I promptly remember and I would cherish for a lifetime. ಅಲ್ಲಿ ಹೋದಾಗ ಅವನ್ನ ಪ್ರೋಟೋಕಾಲ್ ಇತ್ತಾ, ಹೀಗಿರಬೇಕು, ಇಷ್ಟೇ ಮಾತಾಡಬೇಕು? ಹಾಂ, ಅದ್ರ ಬಗ್ಗೆ ಏನೂ ಇರಲಿಲ್ಲ. ಬಟ್ ಮೊಬೈಲ್ಸ್ ವೇರ್ ನಾಟ್ ಅಲೌಡ್, ಆಫ್ ಕೋರ್ಸ್. ಆ್ಯಂಡ್ ದೆನ್ ದೇ ವೇರ್ ಮೋರ್ ವೆಲ್ಕಮಿಂಗ್, ಪ್ರೆಸಿಡೆಂಟ್ ಆ್ಯಂಡ್ ದ ಪ್ರೈಮ್ ಮಿನಿಸ್ಟರ್ಸ್. ಆ್ಯಂಡ್ personal conversations ge room itta? Were you all allowed to ask any personal questions like very little actually. Tumba time restrictions ittu. But in whatever time we found, we said what came first. Ivaga yav reeti ಈಗ ದೇವ್ರ ಮುಂದೆ ಹೋದಾಗ ಅದು ಏನು ಕೇಳಬೇಕಂತ ಗೊತ್ತಾಗಲ್ಲ, ಬಟ್ ಅದು ಏನು ಮನಸ್ಸಲ್ಲಿರುತ್ತೆ ಅದು ಹೊರಗಡೆ ಬರುತ್ತೆ. ಸೊ ಇಟ್ ವಾಸ್ ಜಸ್ಟ್ ದ್ಯಾಟ್ ಅದೊಂದು ಬಂತು. ಯಾ. ಸೊ ಹಿಯರ್ಸ್ ಅ ಗರ್ಲ್ who's gotten president ಮತ್ತೆ prime minister ಇಬ್ಬರದು attention because of your purpose driven work representing Sanskrita. ಸೊ ಆ ಜರ್ನಿನಲ್ಲಿ ಮುಂದೆ ನೋಡಿದ್ರೆ, ನೀವೇ ಹೇಳ್ದಂಗೆ ಯು ಹ್ಯಾವ್ Sanskrit Riders Club, musical contributions, you've done Sanskrit renditions ಅಲ್ಲ, ಅಪ್ನಾ ಟೈಮ್ ಆಯೇಗಾ ಸಂಸ್ಕೃತದು ವರ್ಷನ್ ಬಿಟ್ಟಿದ್ದೀರಾ. Can you please do that in Sanskrit? Okay. It goes
ऊर्जा अपनी राख से, yeah, that is in उत्तिष्ठत्वमग्नेरन्वेषयस्व नियतं प्रसारयस्व पक्षमाकाशः त्वां नमति आयति समयः आयति हेमादृशो विवेकिन मिलितोर्नवा मिलति शब्दस्य ज्वाला मम निगडं लीनयति यावत् त्वं वपसि तावत् त्वं खादसि मम स्वप्नमस्ति एवं यद्भयं भययति जीवितं मम स्वप्नं कथं वा खननति अपहास्येन हि जीवतु अज्ञानेन न चलतु सर्वं सदा संस्मरतु मार्गान् सर्वान् चरतु प्राप्तं सर्वं न सुलभमेतेन सार्थकं जीवनं खलु अपना टाइम आएगा नंगा ही तो आया घंटा लेके जाएगा ವಾವ್ ಕ್ರೇಜಿ ಹೆಂಗೆ ನಾಲ್ಗೆ ತಿರುಗತ್ತೆ ಲೈಕ್ ಎಷ್ಟು ಭಾಷೆ ಬರುತ್ತೆ ನಿಮಗೆ ಕನ್ನಡ ಸಂಸ್ಕೃತ ಇಂಗ್ಲಿಷು ಹಿಂದಿ ಆಮೇಲೆ ಅರ್ಥ ಆಗುತ್ತೆ ತಮಿಳ್ ಮತ್ತು ಮಲಯಾಳಂ ಸೊ ನಿಮ್ದು ಒರಿಜಿನಲ್ಸು ಇದೆ ಅಲ್ಲ ಹಾಂ ಹೌದು ಹೌ ಡು ಯು ಪ್ಲ್ಯಾನ್ ಸಾಂಸ್ಕ್ರಿಟ್ ರ್ಯಾಪ್ ಸಾಂಗ್ ಅಂದರೆ ಈಗ ನಾನು ಕೂಡ ಇಂಡಿಪೆಂಡೆಂಟ್ ಯು ಅಂತ ಬಿಗ್ ಬಾಸಿಂದ ಆಚೆಗೆ ಬಂದಾಗ ಮಾಡಿದಾಗ ಕೆಲವು ಸತಿ ತುಂಬ ಈಸಿ ಅನ್ನಿಸ್ತು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪದ ಬಳಕೆ, ಇಟ್ ಈಸ್ ದ ಪದ ಬಳಕೆ ವಿಚ್ ಇಸ್ ಗಿವಿಂಗ್ ಯು ದ ರೈಟ್ ಮೆಸೇಜ್ ಔಟ್ ಅಲ್ವಾ? ಹೌದು. ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಮಾಸಸ್. ನನ್ನ ಲರ್ನಿಂಗ್ ಇದು. ಹೌದು. ಸೊ ನೀವು ನಿಮ್ಮ ಜಾಗನ ಹೇಗೆ ಹುಡುಕೊಂಡ್ರಿ? ಅದು ಸಂಸ್ಕೃತ ವಿಚ್ ಇಸ್ ಅಗೇನ್ ನಾಟ್ ದ ಮಾಸಸ್ ಲ್ಯಾಂಗ್ವೇಜ್ ಅಲ್ವಾ? Wake up to fresh ideas. Repose. ಐ ಥಿಂಕ್ ಅದು ಮೊದಲು ನನಗೆ ಕನೆಕ್ಟ್ ಆಗಬೇಕು. ಆ್ಯಂಡ್ ನನ್ನ ಒಂದು ನೇಚರ್ ಏನಿದೆ, ನನ್ನ ಧರ್ಮ ಏನಿದೆ, ಅದು ಸಿಂಪ್ಲಿಸಿಟಿ. ಸೊ ಅದನ್ನು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಆ ಭಾಷೆ ಕೂಡ ಸಿಂಪಲ್ ಇದೆ, ಅದು ನನಗೆ ರೆಸನೇಟ್ ಆಗುತ್ತೆ. ಸೊ ಐ ಕೀಪ್ ಯೂಸಿಂಗ್ ದಟ್ ಸೇಮ್ ಲ್ಯಾಂಗ್ವೇಜ್ ಇನ್ ದ ಸೇಮ್ ಸೆನ್ಸ್. ಆದರೆ ತುಂಬ ಇವಾಗ ಈಗಿನ ಕಾಲದಲ್ಲೂ ಕೂಡ ತುಂಬ ಸಂಸ್ಕೃತದಲ್ಲಿ ಕವಿತೆಗಳು ಬರೆಯೋದು ಅಥವಾ ಹೂ ಆರ್ ಕಾನ್ಸ್ಟೆಂಟ್ಲಿ ಇನ್ ಟು ಕ್ರಿಯೇಟಿಂಗ್ ಸಮಥಿಂಗ್, ಶ್ಲೋಕಗಳು, ಕೃತಿಗಳು ಸಂಸ್ಕೃತದಲ್ಲಿ ಮಾಡೋರು ಕೂಡ, ಅಥವಾ ಅಷ್ಟಾವಧಾನ ಅಂತ ಕೇಳಿರ್ಬೋದು ನೀವು. ಅವ್ರದ್ದು ದ್ಯಾಟ್ ಈಸ್ ದೇರ್ ಸ್ಟೈಲ್ ಆಫ್ ಬೀಯಿಂಗ್ ಇನ್ ಟಚ್ ವಿತ್ ದ ಲ್ಯಾಂಗ್ವೇಜ್, ಬೀಯಿಂಗ್ ಇನ್ ಟಚ್ ವಿತ್ ದ ಬ್ಯೂಟಿ ಆಫ್ ದ ಲ್ಯಾಂಗ್ವೇಜ್. ಸೊ ಈ ರೀತಿ ಇದ್ದಾಗ ಫಸ್ಟ್ ನನಗೆ ಅದು ಕನೆಕ್ಟ್ ಆಗಿದ್ದು ಅದ್ರದ್ದು ಸಿಂಪ್ಲಿಸಿಟಿ. ಅದಾದ ನಂತರ ಐ ಥಿಂಕ್ ವೇರ್ ಐ ಫೌಂಡ್ ವಾಸ್ ಅದು ಜನರಿಗೆ ಕೂಡ ಅದು ಸಿಂಪಲ್ ಅಂತ ಅನಿಸ್ಬೇಕು. ಇವಾಗ ನಾನು ತುಂಬ ಒಂದಿಷ್ಟು ಎಲ್ಲ ಪದಗಳನ್ನು ಹಾಕಿ ಅದು ನನಗೆ ಮಾತ್ರ ಅರ್ಥ ಆಗಿ ಬೇರೆಯವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಇಟ್ ರಿಯಲಿ ಡಸಂಟ್ ಮೇಕ್ ಸೆನ್ಸ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್. ಯಾ, ಅಬ್ಸಲ್ಯೂಟ್ಲಿ. ಸಂಸ್ಕೃತೇ ಅರ್ಥ ಆಗಲ್ಲ, ಅದರಲ್ಲೂ ಸಂಸ್ಕೃತ್ ರ್ಯಾಪನ್ನು ರಿಲೇಟಬಲ್ ಮಾಡೋದು ಹೌದು ಅಷ್ಟೇ ಬೇನೆ ಟಾಸ್ಕ್ ಅಲ್ಲ. ಯಾ. ಸೊ ಹೌ ಡು ಯು ಪಿಕ್ ಟಾಪಿಕ್ಸ್? ಫಾರ್ ಎಕ್ಸಾಂಪಲ್ ರ್ಯಾಪಲ್ಲಿ ಡಿಸ್ಸಿಂಗ್ ಇದೆ, ಕರೆಂಟ್ ಹ್ಯಾಪನಿಂಗ್ಸ್ ಇದೆ, ಹೌದು, ಅಥವಾ ಕೆಲವುದು ಪರ್ಪಸ್ ಕ್ಯಾಟಗರಿ ಕಲ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದಿದೆ. So how do you pick your topic? So I also do it by the book itself. By the book ಅಂದರೆ ನ್ಯಾಚುರಲಿ itself. ಆದರೆ ಕೆಲವೊಂದು ಸಿಚುವೇಶನ್ಸ್ ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಆ್ಯಂಡ್ ಫಾಲ್ಸ್ ಇನ್ ಟು ಪ್ಲೇಸ್. ಸೊ ಒನ್ಸ್ ವಿ ಸ್ಟಾರ್ಟೆಡ್ this movie called as Mitram in Samskrita. Once we started producing that film, adu shootingu, editingu, all those things, and somewhere I felt it did not take what do you call, I did not somewhere I think I made mistakes and it was not going in the proper direction. Because of course it's a film, and film madodralli so many things you have to put, so many people come together and some people are not there, some people are here, and then timing, science fiction, yes, love story and in Sanskrita and and money, etc. So one point I felt like what am I doing in life anta. So at that point in time I had called my friend. So it was midnight and then I just called her. I usually don't call any of my friends or pick up any of phones. In the midnight, like in the night or like? Usually, generally. Oh. So I'm more of a text person. Oh, but like then, that. yeah, suddenly I called and she obviously picked up. And all I did was cry and cry and cry the whole call. And I was ranting random things like, what am I doing? Amale ishtella, of course things are happening, but inside you will be feeling some void and you'll feel like, what is exactly happening? Where is this going?
will it even reach, and why are people not learning ಅನ್ನೋ ಒಂದು ಇದಿದೆ, that comes out. And somewhere like any other girl I feel like I don't look good, all that midnight stuff, 3 a.m. stuff, I'm not looking good, I'm doing this, and I don't like my hair anta ಏನೋ something I'm ranting. And that is when my friend was there to listen, and then she told me a few things where she was like, this is very natural, this happens to everybody. And she told a few things which brought me back to what I have to do. She did a few things which made me wake up in the morning, wake up out of my bed. What did she do, if you're comfortable sharing it? Yeah, of course. She told me that it is not you who is working towards this. It is not just you. And there is a huge, big thing that is working with you. And I'm not just talking about me. It can be anybody else. So, adana, that will take care. You mean the divine energy, the big energy, the universe, that will take care. You're such a small thing, why are you worrying about this? Anta few things she said. And the morning I woke up and then wrote this rap called as Mitram Vande Jagat Gurum anta. So which means I at that point in time I felt like friend is the biggest divine energy that I got last night. Guru. Yeah, so hagagi adralli ಮಿತ್ರಂ ಹಿ ಸರ್ವಂ ಯಸ್ಸರ್ವದ ಸ್ಥಾಸೇತಿ ತ್ವಯಾ ಸಹ ಅನ್ವಿಷ್ಯತಿ ತ್ವಾಂ ಯದಾ ವಿಲುಪ್ತಃ ಸಕಲಮಪಿ ಜಾನಾತಿ ತಥಾಪಿ ಕದಾಪಿ ತವ ಪತನಂ ನ ಸಹತೆ ಕಥನಂ ಪ್ರತಿಸಂಧತೆ ಹೇ ಕಹ ವಾ ಜಾನಾತಿ ತವ ಪ್ರತಿಕ್ಷಣಸ್ಯ ಪ್ರಯತ್ನಂ ಕಹ ವಾ ಅನುಭವತಿ ಯತ್ವಯಾ ಅನುಭೂತಂ ಅಸ್ತಿತ್ವಂ ಆಶ್ವಾಸನಂ ತವ ಜೀವನಸ್ಯ ಲಕ್ಷ್ಯಂ ಅಂತ. ಸೊ ಹೂ ಎಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ your goals and your things that you're going through, and all these things, at the end the answer is, it is your friend, it is your mitram. And yeah, that happened. So Mitram bari cinema ashtela, it's a rap song also. It's a rap song included in the film. In the film. Yeah. So challenges ಏನೇನಿತ್ತು to direct a movie in Sanskrit? Yeah, one thing is constant there, which is appearance of actors. Adu ಎಷ್ಟು I don't know, it is necessary, I guess, in other film industries to look in a particular way in a movie, on a screen. You have to have a symmetric face, or I don't know, your hair should be good, all these things alla yellow one kade. I also have acted in that movie, so I had to face a lot of things in that. Andre saying, I don't know, I'm conscious about my weight. ಸೊ ಹಾಗಿದ್ದಾಗ ಅದೊಂದು ಮ್ಯಾಟ್ರ್ ಆಗುತ್ತೆ. ಆನಂತರ ಅದು ಒಂದು ಇನ್ಸ್ಪಿರೇಷನ್ ಆಯಿತು ಆ್ಯಕ್ಚುಲಿ. ಸಂಸ್ಕೃತ ಫಿಲ್ಮ್ ಇಂಡಸ್ಟ್ರಿ ಅಂತ ಮಾಡುವಾಗ ಸಮ್ವೇರ್ ನಾವು ಒಂದು ಶುರು ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಾವು ಈ ಒಂದು ಹೊಸತನ ಯಾಕೆ ತರಬಾರ್ದು ಅಂದರೆ, ಒಂದು ನ್ಯಾಚುರಲ್ ಆಗಿ ಯಾರು ಹೇಗಿದ್ದಾರೆ ಅವ್ರನ್ನ ಹಾಗೆ ತೋರಿಸಿದ್ರೆ ಅದು ಇನ್ನೂ ಸ್ವಲ್ಪ ರಿಲೇಟಬಲ್ ಆಗುತ್ತೆ. ಅಫ್ಕೋರ್ಸ್ ಬೇರೆ ಇಂಡಸ್ಟ್ರೀಸ್ಗಳೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ, ಆದರೆ ಅದೊಂದು ನೀಶ್ ಏನಿದೆ ಅಲ್ಲ ಅದನ್ನು ತೆಗೆದು ಲೈಕ್ ಆಲ್ ದಿಸ್ ಇಸ್ ನಾರ್ಮಲ್ ಅಂತ ತೋರಿಸೋದು. ಆಲ್ ದಿ ಡಬಲ್ ಚಿನ್ ಆರ್ ದ ಕರ್ಲಿ ಹೇರ್ ಆರ್ ವಾಟ್ ಎವರ್ ಫ್ಲಾಪಿ ಹ್ಯಾಂಡ್ಸ್, ದ ಸ್ಟಮಕ್, ಅದು ಎಷ್ಟು ಹ್ಯೂಮನ್ ಅಂದರೆ ಒಂದು ಮನುಷ್ಯನ ಒಂದು ಇಟ್ಸ್ ವೆರಿ ನ್ಯಾಚುರಲ್ ರಿಯಾಲಿಟಿ, ಸ್ಪೆಷಲಿ ವುಮೆನ್ ಅಂತ ಆದಾಗ. ಈಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ನೇಮ್ಸ್, ಆದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಒಂದು ಮೇಲ್ ಹೀರೋಸ್ ಏನಿದಾರಲ್ಲ, ದೇ ಹ್ಯಾವ್ ಬೀನ್ ಓವರ್ ವೇಟ್, ದೇ ಹ್ಯಾವ್ ಬೀನ್ ಹ್ಯಾವಿಂಗ್ ಲಾಟ್ ಆಫ್ ಚಬಿ ಚೀಕ್ಸ್ ಆರ್ ವಾಟ್ ಎವರ್, ದೇ ಹ್ಯಾವ್ ಅ ಡ್ಯಾಡ್ ಬಾರ್ಡ್, ಆಲ್ ದೋಸ್ ಥಿಂಗ್ಸ್ ಇಸ್ ಓಕೆ. ಆದರೆ ಒಬ್ಬ ಕೂಡ ಒಂದು ಫೀಮೇಲ್ ಪ್ರೊಟ್ಯಾಗನಿಸ್ಟ್ ನಾನು ನೋಡಿಲ್ಲ ಯಾರು ನ್ಯಾಚುರಲ್ ಆಗಿದ್ದಾರೆ. ಸೊ ನ್ಯಾಚುರಲಿ ಚಬ್ಬಿ ಅಂದ್ರೆ ಯಾವುದು ತೋರಿಸಿಲ್ಲ, ಯಾವಾಗಲೂ ಐ ಕ್ಯಾಂಡಿಯಾಗೆ ತೋರಿಸ್ತಾ ಇದ್ದಾರೆ. ಬಟ್ ಯಾ ಹೀರೋಸ್ ಹ್ಯಾವ್ ಬೀನ್ ಎಷ್ಟು ಫೇಮಸ್ ಆಗಿದ್ದಾರೆ, ಅವ್ರು ಯಾವ ಥರ ಇದ್ದಾರೆ ಅದೇ ಥರ ತೋರಿಸಿದ್ರು ಕೂಡ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ. ಆ್ಯಂಡ್ ಇದನ್ನು ಜಾಸ್ತಿ ಫೀಡ್ ಮಾಡ್ತಾ 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 ಅದು ಹಾಗೆ ಆಗೋಗ್ಬಿಡುತ್ತೆ. ಸೊ ಅದು ಒಂದು ನಾವು ತೆಗೆದ್ರೆ ಹೇಗೆ ಸಂಸ್ಕೃತ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನ್ನೋದು ಒಂದು ಬಂತು. ಆ್ಯಂಡ್ ನಂದು ಇನ್ಕಮ್ ಅಂದರೆ ನಾನು ಕ್ಲಾಸಸ್ ತೊಗೊಳ್ತೇನೆ, ಆನ್ಲೈನ್ ಕ್ಲಾಸಸ್.
ಸೊ ಅದರಲ್ಲಿ ಎಷ್ಟು ಹಣ ಬರುತ್ತೆ ಅದನ್ನೆಲ್ಲ ಕೂಡ ನಾನು ಈ ಫಿಲ್ಮಿಗೆ ಹಾಕಿದೆ. ಸೊ ಎಲ್ಲೋ ಒಂದು ಕಡೆ ಕಡಿಮೆ ಆಗಿತ್ತು. ಎಷ್ಟೊಂದು ಸರ್ತಿ ಸಿನಿಮಾಗೆ ಇದು ಆಲ್ಮೋಸ್ಟ್ ಒಂದು 50,000-70,000 ಬಂತು. ಬಟ್ ದ್ಯಾಟ್ ಈಸ್ ಅಗೇನ್ ಅ ಬಿಗ್ ಅಮೌಂಟ್ ಫಾರ್ ಮೀ ಅಟ್ಲೀಸ್ಟ್. ಸೊ ಈ ರೀತಿ ಒಂದು ನನ್ನ ಪ್ರಾಜೆಕ್ಟ್ ಆಗಿರೋದ್ರಿಂದ ಮೊದಲು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೆ ನಾನೇ ಇನ್ವೆಸ್ಟ್ ಮಾಡಿದೆ. ಐ ಡಿ ನಾಟ್ ವಾಂಟ್ ಟು ಟೇಕ್ ಎನಿಬಡಿ ಎಲ್ಸಸ್ ಹೆಲ್ಪ್. ಸೊ ಅದೆಲ್ಲೋ ಒಂದು ಕಡೆ 1,00,000 ದಾಟಿ ಆ ರೀತಿ ಎಲ್ಲ ಬಂತು. ಬಟ್ ಆನ್ ಸಮ್ ಡೇಸ್ ವಿ ಡಿಡ್ ನಾಟ್ ಹ್ಯಾವ್ ಮನಿ. ಅಂದರೆ ಅವತ್ತಿನ ದಿವಸಕ್ಕೆ ಒಂದು ಎಲ್ಲರಿಗೂ ಟೀಮಲ್ಲಿರೋರಿಗೆ ಊಟ ಹಾಕಬೇಕು ಅಂತ ಇದ್ದಾಗ ಅವತ್ತಿನ ದಿವಸ ದುಡ್ಡು ಇರಲಿಲ್ಲ. ಆದರೆ ಅವತ್ತಿನ ದಿವಸ ಅವರೆಲ್ಲರೂ ದುಡ್ಡು ಕೊಟ್ಟು ದೇ ಯೂಸ್ ಟು ಪೇ ಫಾರ್ ದ ಲಂಚ್. ಅಥವಾ ನನ್ನ ಫ್ರೆಂಡು ಅವಳು ಎಷ್ಟೋ ಸರ್ತಿ ನನಗೆ ಟೀಮಿಗೋಸ್ಕರ ಎಲ್ಲ ಅನ್ನ ಸಾರು ಮಾಡ್ಕೊಂಬರೋದು, ಪಲಾವ್ ಮಾಡ್ಕೊಂಬರೋದು, ಮೊಸರನ್ನ ಮಾಡ್ಕೊಂಬರೋದು, ಈ ಥರದ್ದೆಲ್ಲ ತುಂಬ ಇದಾಗಿದೆ. ಸೊ ಯಾವುದೇ ಒಂದು ಕಡೆ ಒಂದು ಚಾಲೆಂಜ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ವಿ ಲವ್ ಡೂಯಿಂಗ್ ದಟ್ ಅಲ್ಲ. ಅದೊಂದು ಪ್ರೀತಿ ಇದ್ದರೆ, ಅದೊಂದು ವಿಶ್ವಾಸ ಇದ್ದರೆ ನೀನೇನು ಮಾಡ್ತಾ ಇದೆಯಾ ಅನ್ನೋದ್ರಲ್ಲಿ ಥಿಂಗ್ಸ್ ವಿಲ್ ಫಾಲ್ ಇನ್ ಟುಗೆದರ್. No wonder they say enthusiasm is common but endurance is real. ವಾವ್. ಇವತ್ತು ಜೋಶ್ ಬಂದ್ಬಿಡುತ್ತೆ ಬಟ್ ಅದು ಏನೇ ಆದರೂ ಅದಕ್ಕೆ ನಿಲ್ತೀನಿ ಅನ್ನೋದು. ದಟ್ ಇಸ್ ಓನ್ಲಿ ವೆನ್ ಯು ಹ್ಯಾವ್ ದ ರೈಟ್ ಪರ್ಪಸ್ ಇನ್ ಪ್ಲೇಸ್ ಬಿಕಾಸ್ ವೈ ಮ್ಯಾಟರ್ಸ್, ವೈ ಇಸ್ ಕರೆಕ್ಟ್, ಹೌ ಬಿಕಮ್ಸ್ ಈಸಿಯರ್ ಅಂತಾರಲ್ಲ. ಗಾನ್ ಥ್ರೂ ಲಾಟ್ಸ್. ಎಸ್ ಎಸ್. ನಿಮ್ಮನ್ನು ಬೆಳೆಸಿದೆ, ನಿಮ್ಮನ್ನು ಇನ್ನೂ ಗಟ್ಟಿ ಮಾಡಿದೆ. ಐ ಆಮ್ ಶೂರ್. ಹೌದು. ಸೊ ಮಿತ್ರಂ ಈಗಲೂ ನೋಡ್ಬೋದಾ? ಎಲ್ಲಿದೆ ಅದು ಸಿನಿಮಾ? ಸೊ ಅದು ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ. ಸೊ ಸಂಸ್ಕೃತ ವೀಕ್ ಅಂತ ಬರುತ್ತೆ. ಸೊ ಸಂಸ್ಕೃತ ಸಪ್ತಾಹ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇಟ್ ಈಸ್ ಯಾವಾಗ ಈ ರಕ್ಷಾಬಂಧನ್ ಬರುತ್ತಲ್ಲ ಆ ಟೈಮಿಂದ ಹಿಡ್ಕೊಂಡು ಇನ್ನೊಂದು ವಾರ ತನಕ ಸಂಸ್ಕೃತ ಸಪ್ತಾಹ ಅಂತ ಇಟ್ ಈಸ್ ಆಫಿಷಿಯಲ್. ಇಟ್ ಈಸ್ ಇಂಟರ್ನ್ಯಾಷನಲ್ ಸಂಸ್ಕೃತ ವೀಕ್. ಆ ಟೈಮಲ್ಲಿ ತುಂಬ ಎಲ್ಲ ನಡೀತಾ ಇರುತ್ತೆ. ಎಲ್ಲ ಎಷ್ಟೊಂದು ಕಡೆ ಸಮ್ಮೇಳನಗಳು, ಸ್ಟೋರ್ಸು, ಈ ರೀತಿ. ಸೊ ಆ ಒಂದು ವೀಕಲ್ಲಿ ಈ ಸಿನಿಮಾ ಒಂದು ರಿಲೀಸ್ ಮಾಡಬೇಕು. ಅದ ನಂತರ ತುಂಬ ಈವೆಂಟ್ಸ್ ಎಲ್ಲ ಮಾಡಬೇಕು ಅಂತ ಇದೆ ದಿಸ್ ಆಗಸ್ಟ್. ಐ ರೀಡ್ ಅ ಲಾಟ್ ಆಫ್ ಸ್ಟೋರೀಸ್ ಬುಕ್ಸಲ್ಲಿ ಬಿಕಾಸ್ ಸಮ್ವೇರ್ ಅದು ನನಗೂ ಒಂದು ದಾರಿ ದೀಪ ಆಗುತ್ತೆ. ಕೆಲವು ದಿನ ತುಂಬ ಜೋಶಲ್ಲಿ ಬರ್ತೀವಿ, ಕೆಲವು ದಿನ ನಾವು ನಮ್ಮ ಇನ್ಸೆಕ್ಯೂರಿಟೀಸಲ್ಲಿ ಬರ್ತೀವಿ. I read a story, which spoke about Edison. ಅಂದರೆ ಆ್ಯಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಎಡಿಸನ್ ಅವ್ರದ್ದು ಒಂದ್ಸತಿ ಥಾಮಸ್ ಎಡಿಸನ್ದು ಫ್ಯಾಕ್ಟ್ರಿ ಫುಲ್ ಬೆಂಕಿ ಬಿದ್ದುಬಿಡೋದಂತೆ. ಓಕೆ. ಸೊ ನೋಡಿ, ಫಸ್ಟು ಏನಾದ್ರು ಕೆಟ್ಟದಾದಾಗ ಆ ರಿಯಾಕ್ಷನ್ ವಿಲ್ ಬಿ ಲೈಕ್ ಮುಗ್ದೋಯ್ತು ಇನ್ನು ಅಷ್ಟೇನೆಲ್ಲ. ಬಟ್ ದ್ಯಾಟ್ ಮ್ಯಾನ್ ಅಪ್ಯಾರೆಂಟ್ಲಿ ಅವತ್ತಿಗೆ ಯಾರಿಗೂ ಹೇಳಿದ್ರಂತೆ, ಹೋಗಿ ನನ್ನ ಹೆಂಡತಿ ಮಕ್ಕಳನ್ನ ಬೇಗ ಕರ್ಕೊಂಬರಕ್ಕೆ ಹೇಳು, ಈ ಥರ ಉರಿಯೋ ಬೆಂಕಿನ ಇಡೀ ಜೀವಮಾನದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ. ಐ ಆಮ್ ಲೈಕ್, who are these people, bro? Like they say no, it's not what happens to you but how you respond to whatever happens to you ಅಂತ. ಇದೆಲ್ಲ ಒಂಥರ ನಿಜವಾದ ಲೈಫ್ ಟೈಮ್ ಎಕ್ಸಾಂಪಲ್ಸ್ಗಳು. ಅವ್ರವ್ರ ಜೀವಮಾನದಲ್ಲಿ ಬಾಳಿ ಬದುಕಿ ಇವತ್ತು ನಮಗೆ ಒಂದು ರಿಮೈಂಡರ್ ಆಗಿದ್ದಾರೆ. ಸೊ ಈ ಥರ ಕಥೆಗಳೆಲ್ಲ ಕೇಳಿದಾಗ ಐ ಆಮ್ ಶೋರ್ ನಿಮ್ದು ಯಾವುದೋ ಲೈಫ್ದು ಒಂದು ಇದು ಓಪನ್ ಆಗುತ್ತೆ ಅಲ್ಲ ಘಟನೆ. ನಿಮ್ಮನ್ನು ಪರೀಕ್ಷೆ ಮಾಡಿರ್ಬೋದು. ಇಟ್ ಮಸ್ಟ್ ಹ್ಯಾವ್ ಟೆಸ್ಟೆಡ್ ಯು ಆರ್ ಇಟ್ ಮಸ್ಟ್ ಹ್ಯಾವ್ made you into a beautiful butterfly. Absolutely. Going through that pain. So nimma level alli what is pain to you, Samashti? Wow. I think there are so many things ನನಗೆ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ. ಆದರೆ ಒಂದು ಈ ರೀತಿ ಆಗಿದ್ದಕ್ಕೆ ನನಗೆ ಅದು ನೋವಾಗಿದೆ ಅಂತ ಹೇಳೋಕ್ಕಿಂತ ಅದು ಸುಮ್ಮನೆ ನೋವಾಗಿದೆ ಅಷ್ಟೇ. It does not have any reason, it does not attach to the purpose. ಅಥವಾ ಅದು ಯಾವುದೋ ಒಂದು ಈ ಕಾರಣಕ್ಕೋಸ್ಕರ ಅವರು ಇದ್ದರು, ಹಾಗಾಗಿ ಅವರು ಇವಾಗಿಲ್ಲ ಅಂತ ಹೇಳಿದಾಗ ಅದಕ್ಕೆ ನೋವಾಗಿದೆ ಅಂತಿಲ್ಲ. ಅವರಿಲ್ಲ, ಅದಕ್ಕೆ ನಂಗೆ ನೋವಾಗಿದೆ. ಸೊ ಮೈ ಬೆಸ್ಟ್ ಫ್ರೆಂಡ್, ಹೀ ವಾಸ್ ಆಲ್ವೇಸ್ ದೇರ್. ಆ್ಯಂಡ್ ಐ ಹ್ಯಾಡ್ ಓನ್ಲಿ 2 ಫ್ರೆಂಡ್ಸ್, ಸ್ಮೃತಿ ಅಂತ ಮತ್ತು ಮಂಜುನಾಥ್ ಅಂತ. ಸೊ ಸ್ಮೃತಿ ವಾಸ್ ದ ಒನ್ ಐ ಕಾಲ್ಡ್ ಅಪ್ ಇನ್ ದ ಮಿಡ್ ನೈಟ್ ಅವತ್ತು. ಆ್ಯಂಡ್ ಮಂಜಣ್ಣ ಪ್ರತಿ ಸರ್ತಿ ಯಾವುದೇ ಒಂದು ಕೆಲಸಕ್ಕೂ ಕೂಡ ಒಬ್ಬರು ದೇವ್ರ ಥರ ಇರ್ತಾರೆ ನಮ್ಮನ್ನು. ಎನಿಥಿಂಗ್ ಆ ಜೋಶಲ್ಲಿದ್ದಾಗ, ಬಟ್ ದೇರ್ ಇಸ್ ಆಲ್ವೇಸ್ ಅ ಸೈಲೆಂಟ್ ವಾಚರ್ ಹೂ ಇಸ್ ದೇರ್ ವಿತ್ ಯು ಆ್ಯಂಡ್ ಹೂ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ಯು. ಆ ರೀತಿಯ ಒಬ್ಬ ಅಣ್ಣ ಅಂತ ಹೇಳ್ಬೋದು ನಾನು. ಅವರು ಪ್ರತಿಯೊಂದು ರೈಡಿಗೆ ಇದ್ದಾರೆ. ನಾನು ಅವರು ಬ್ಯಾಡ್ಮಿಂಟನ್ ಬಡೀಸ್ ಆ್ಯಂಡ್ ರೈಡ್ ಬಡೀಸ್. ಆ್ಯಂಡ್ ನಾವು ಏನು ಮಾಡಿದರೂ ಕೂಡ ತಿಂಡಿ, ಬೆಳಗ್ಗೆ ಬ್ಯಾಡ್ಮಿಂಟನ್ ಆಡಿ ತಿಂಡಿ ತಿನ್ನೋರು,
ಈ ರೀತಿ ರೈಡ್ಗೆ ಹೋದಾಗ ಅವ್ರು ಪ್ರತಿಯೊಂದು ಸರ್ತಿ ಅವ್ರು ಲೀಡ್ ಮಾಡೋರು ರೈಡನ್ನು. ಆಮೇಲೆ ಎಲ್ಲಿ ಹೋಗ್ಬೋದು, ಎಲ್ಲಿಗೆ ಹೋಗಬಾರ್ದು, ಎಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಈ ಥರದ್ದೆಲ್ಲ ಹಿ ಹ್ಯಾಸ್ ಸಪೋರ್ಟೆಡ್ ಇನ್ ಎನ್ ನಂಬರ್ ಆಫ್ ವೇಸ್. ಅವರು he also got engaged just last month, but somewhere he took his own life. So ಎಲ್ಲೋ ಒಂದು ಕಡೆ that has been the biggest tragedy ನನ್ನ ಲೈಫಲ್ಲಿ. ಒಬ್ಬ somewhere ಗಾರ್ಡಿಯನ್ ಏಂಜಲ್ ನ ಕಳ್ಕೊಂಡ ಹಾಗೆ that felt really ಇದು. And every morning I just remember him, and then just pray that he's in a better place ಈಗ. ಸೊ ಶಾಕಿಂಗ್, ಶಾಕಿಂಗ್. ಯಾ, ಅಷ್ಟು ಚೆನ್ನಾಗಿ ಒಂದು ಹೀಲರ್ ಆಗಿ ನಿಮ್ಮ ಜೊತೆಗೆ ಇದ್ದವರು ಅವ್ರ ಲೈಫನ್ನು ತಗೊಂಡ್ಬಿಟ್ರು ಅಂದರೆ. ಹೌದು ಹೌದು. ಜಸ್ಟ್ ಡೋಂಟ್ ನೋ ವಾಟ್ ಅಟ್ ಟೈಮ್ಸ್ ವಾಟ್ ಇಸ್ ಎಕ್ಸ್ಟೀರಿಯರ್, ಒಳಗೇನು ಓಡ್ತಾ ಇರುತ್ತೆ. ನಿಜವಾಗ್ಲೂ. ಆ್ಯಂಡ್ ಇದು ಎಷ್ಟರ ಮಟ್ಟಿಗೆ ಒಂದು ಟಬೂ ಆಗಿ ತೋರಿಸ್ಬಿಟ್ಟಿದ್ದಾರೆ ಅಂದರೆ ಇದ್ರ ಬಗ್ಗೆ ಮಾತಾಡಬಾರ್ದು, ಅಥವಾ ಈ ಮೆಂಟಲ್ ಇಶ್ಯೂಸ್ ಬಗ್ಗೆ ಮಾತಾಡಬಾರ್ದು ಅಂತ ಯಾವ ರೀತಿ ನಮಗೆ ಎಲ್ಲ ಕಂಡೀಷನಿಂಗ್ ಮಾಡಿಬಿಟ್ಟಿದ್ದಾರೆ. ಆದರೆ ದೀಸ್ ಆರ್ ದಿ ಥಿಂಗ್ಸ್, ದಿಸ್ ಇಸ್ ದ ರಿಯಲ್ ಥಿಂಗ್ ವಿ ನೀಡ್ ಟು ಟಾಕ್ ಅಬೌಟ್ ಅಂತ ನಂಗೆ ಅನಿಸುತ್ತೆ. ಎಷ್ಟೋ ಸರ್ತಿ ಯಾವುದೇ ಏನೋ ಒಂದು ಮಾತಾಡ್ತಾ ಇರ್ತೀವಿ, ಯಾವುದೋ ಜ್ಯುವೆಲ್ರಿ ಬಗ್ಗೆ ಮಾತಾಡ್ತಿರ್ತೀವಿ, ಯಾವುದೋ ಮಾಲ್ ಬಗ್ಗೆ ಮಾತಾಡ್ತಿರ್ತೀವಿ, ಯಾವುದೋ ಒಂದು ರ್ಯಾಂಡಮ್ ಸೋಫಾ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಬಟ್ ವಾಟ್ ಈಸ್ ದ ರಿಯಲ್ ಥಿಂಗ್ ದ್ಯಾಟ್ ವಿ ನೀಡ್ ಟು ಟಾಕ್ ಅಬೌಟ್ ಅನ್ನೋದನ್ನೇ ಮರ್ತೋಗಿರ್ತೀವಿ ಎಷ್ಟೋ ಸರ್ತಿ. ಸೊ ಅನ್ಸುತ್ತೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಳಗಿರೋದನ್ನ ಹುಣ್ಣನ್ನು ಮುಚ್ಕೊಳ್ಳೋಕ್ಕೆ ಈ ಡಿಸ್ಟ್ರಾಕ್ಷನ್ ಹುಡುಕ್ತಾ ಇರ್ತೀವಲ್ಲ, ಮೇಲ್ಮೇಲದೇ ತೇಲಿಸ್ಕೊಂಡು ಹೋಗೋದು ಹಾಗಾಗ್ತಾ ಇದೆ. ಸೊ ಐ ಹೋಪ್ ಎಲ್ಲರಿಗೂ ಅವ್ರವ್ರ ಸೇಫ್ ಸ್ಪೇಸ್, ಕುಡ್ ಬಿ ವ್ಯಕ್ತಿಗಳು, ಆರ್ ಇಟ್ ಕುಡ್ ಬಿ ಜರ್ನಲ್ಸ್, ಇಟ್ ಕುಡ್ ಬಿ ಐ ಡೋಂಟ್ ನೋ ಬುಕ್ಸ್. ಒಬ್ಬೊಬ್ಬರಿಗೆ ಒಂದೊಂದು, ಐ ಥಿಂಕ್ ಒನ್ ಸೈಜ್ ಫಿಟ್ಸ್ ಆಲ್ ಅಂತೇನಿಲ್ಲ. ನಿಜ. ಸೊ ಯಾ, ವಾಟ್ ಈಸ್ ಯುವರ್ ಸೇಫ್ ಸ್ಪೇಸ್? ಲೈಕ್ ಸಂಸ್ಕೃತ. Write anything, I can sing in it. ಮಾತಾಡ್ಬೋದು ಅನ್ನೋದೇ it has become such a big thing for me, big help for me, or such a blessing for me. So yeah, that has been a healer for me, I guess. ರಾಬಿನ್ ಶರ್ಮಾ ಅವ್ರದ್ದು ದ 5 AM ಕ್ಲಬ್ ಅಂತ, ವಿಚ್ ಇಸ್ ಅ ವೆರಿ ಪಾಪ್ಯುಲರ್ ಬುಕ್. ಅಲ್ಲಿದು ದೆರ್ ಇಸ್ ಒನ್ ರುಟೀನ್ ಅವ್ರು ಕ್ರ್ಯಾಕ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಎಲ್ಲ ಈ ಬಿಲಿಯನೇರ್ಸು ಮತ್ತು ತುಂಬ ಅಚೀವ್ ಮಾಡಿರೋರ್ದನ್ನೆಲ್ಲ ಲೈಫನ್ನು ನೋಡಿ ದೇ ಸಾ ದಿಸ್ 20-20-20 ರೂಲ್. ಓಕೆ. ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಆ ವಾತಾವರಣದಲ್ಲೇ ದೇರ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಯು ಹೀಲ್, ಗ್ರೋ ಬಿಸ್ನೆಸಸ್ ಆ್ಯಂಡ್ ಎಂಜಾಯ್ ದ್ಯಾಟ್ ಇದು ಅಂತ. ದಟ್ ಈಸ್ ಒನ್. ಸೊ ದೇ ಬೇಸಿಕ್ಲಿ ಹ್ಯಾವ್ ದಿಸ್ 20-20-20 ರೂಲ್. 20 minutes ಆಫ್ ಇಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಪ್ರತಿದಿನ ಒಬ್ಬ ಮನುಷ್ಯ ಈ 20-20-23 ಬೆಳಗ್ಗೆ 6:30-7 ಗಂಟೆ ಆಗೋಷ್ಟರೊಳಗೆ ಮಾಡಿ ಮುಗಿಸ್ಬೇಕು ಅನ್ನೋದು ಇಸ್ ಅ ರೂಲ್ ದೇರ್. 20 minutes ಇಸ್ ಇಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ 20 minutes ಇಸ್ ರಿಫ್ಲೆಕ್ಷನ್, ನಿಮ್ಮ ಒಂಥರ ಕನ್ನಡಿ ಹಿಡಿದ ಹಾಗೆ ನಿಮ್ಮ ಲೈಫ್ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗೋ ಹಾಗೆ. ಕುಡ್ ಬಿ ಜರ್ನಲಿಂಗ್, ಇಟ್ ಕುಡ್ ಬಿ ಮೆಡಿಟೇಷನ್. ಆ್ಯಂಡ್ ನೆಕ್ಸ್ಟ್ 20 minutes ಇಸ್ ಸ್ಪೆಂಟ್ ಲರ್ನಿಂಗ್. So it can either be reading or it can be planning, all of it. So they say, ಬೆಳಗಿನ ಜಾವ the silence ಇದೆಯಲ್ಲ, it is a sacred space where you can build self mastery ಅಂತ. So yeah, I think today the whole world is filled with lot of these self help books, the theories, case studies. ಇದೆಲ್ಲ ಹೇಗಂದರೆ, ಇವಾಗ ಕತೆ ಕೇಳಿದವರು ಅನುಭವ ಇಲ್ಲದೆ ಇರೋರಿಗೆ ವಿದ್ಯಾರ್ಥಿ ಭವನ್ ಬೋರ್ಡ್ ನೋಡಿದ್ರು, ವಿದ್ಯಾರ್ಥಿ ಭವನ್ ಬೋರ್ಡ್ ಅಂತೆ. ಒಳಗೆ ಹೋಗಿ ದೋಸೆ ತಿಂದ ಮೇಲೆ ವಿದ್ಯಾರ್ಥಿ ಭವನ್ ದೋಸೆ ಚೆನ್ನಾಗಿದೆ ಅಂತ ಹೇಳಿದ್ರು, ನಾನು ಹೋದೆ ತಿಂದೆ, ಆಮೇಲೆ ನನ್ನ ಅನುಭವ ಏನು. ಸೊ ಯಾ, ಬೀಂಗ್ ಜೆನ್ಜಿ ಈ ಒಂದು ಇದರಲ್ಲಿ, ಹೌ ಯು ಗೈಸ್ ಲುಕಿಂಗ್ ಅಟ್ ಈ ಸೆಲ್ಫ್ ಹೆಲ್ಪ್ ಬುಕ್ಸು ಆ್ಯಂಡ್ ಆಲ್ ದೀಸ್ ಥಿಯರೀಸ್ ವಿಚ್ ಪೀಪಲ್ ಸೇ ದೀಸ್ ಆರ್ ಯುವರ್ ಸಕ್ಸಸ್ ಫಾರ್ಮುಲಾಸು, ಇದರಿಂದ ಲೈಫಲ್ಲಿ ಸಕ್ಸಸ್ ಸಿಗ್ಬೋದು ಅಥವಾ ಫೇಲ್ಯೂರ್ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಮನಸ್ಥಿತಿ ಇದೆ, ಹೀಗೆ ಏನೇನೋ ಇರುತ್ತಲ್ಲ. ಸೊ ಇದನ್ನೆಲ್ಲ ನೀವು ಹೇಗೆ ನೋಡ್ತಾ ಇದ್ದೀರಾ? Absolutely. So especially this is something to do with your daily routine. Do you have any practice ಈ ಥರ? ಎಸ್ ನಾನು ಸುದರ್ಶನ್ ಕ್ರಿಯಾ ಮಾಡ್ತೀನಿ ಬಿಕಾಸ್ ನಾನು ರವಿಶಂಕರ್ ವಿದ್ಯಾಮಂದಿರಲ್ಲಿ ಓದಿರೋದಲ್ಲ.
ಸೊ ಪ್ರತಿದಿನ ಅದೊಂದು 40 ಮಿನಿಟ್ಸ್ ಸುದರ್ಶನ್ ಕ್ರಿಯೆ ಇದ್ದೇ ಇರುತ್ತೆ. ಸೋಹಮ್. ಎಸ್, ಸೋಹಮ್. ನಾನು ಬೇಸಿಕ್ ಕೋರ್ಸ್ ತೊಗೊಂಡಿದ್ದೆ ಆರ್ಟ್ ಆಫ್ ಲಿವಿಂಗ್. ವಾವ್. ನನ್ನ ಲೈಫ್ನ ಮೋಸ್ಟ್ ಎಮೋಷ್ನಲಿ ಹೌದು. ಇದೇನು ಲೈಫ್ ಸಾಕು ಇನ್ನೇನಿಲ್ಲಪ್ಪ ಅಂತ ಆ ಥರ ಇದ್ದ ಜಾಗದಲ್ಲಿ ಐ ಹ್ಯಾಡ್ ಟೇಕನ್ ದಟ್ ಬೇಸಿಕ್ ಕೋರ್ಸ್. ಬಟ್ ಹಾಗಾಗಿ ಐ ನೋ ದಿಸ್ ಸೋಹಮ್. ಸೊ ಯು 40 ಮಿನಿಟ್ಸ್ ಸೇಮ್ ಬ್ರೀದಿಂಗಾ? ಸೋಹಮ್ ಸೋಹಮ್. ಹೌದು. ಮೊದಲು ಭಸ್ತಿಕಾ ಇರುತ್ತೆ, ಮೊದಲು 3 ಸ್ಟೇಜ್ ಪ್ರಾಣಾಯಾಮ. ಎಕ್ಸ್ಪ್ಲೇನ್, ಫರ್ಗಾಟನ್, ಐ ಆಲ್ಸೋ ಫರ್ಗಾಟನ್. ಶೋರ್. ಸೊ ಇದು ಉಜ್ಜಯಿ ಶ್ವಾಸ ಅಂತ ಹೇಳ್ತಾರಲ್ಲ, ದ ಇನ್ಹೇಲ್ ಎಕ್ಸೇಲ್, the deeper breath from the throat that we take. So like ಐಸ್ ಕ್ರೀಮ್ನ ನಾವು ಇದು ಇಂಟೇಕ್ ಮಾಡಿದಾಗ ಯಾವ ರೀತಿ ಇದು ಅಂತ ತಗೊಳ್ತೀವಲ್ಲ, ಅದನ್ನೇ ಬಾಯಿ ಮುಚ್ಚಿ ಮಾಡೋದು. ಇದನ್ನೇ ಫಸ್ಟ್ ಸ್ಟೇಜ್ ಪ್ರಾಣಾಯಾಮ. ಇದು 8 ಬಾರಿ. ಆದ ನಂತರ ಸೆಕೆಂಡ್ ಸ್ಟೇಜ್, ಆನಂತರ ಥರ್ಡ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಏನಾಗುತ್ತೆ? ಸೇಮ್ ಬ್ರೀದಿಂಗ್ ಇದು ಕೌಂಟ್ಸ್ ಎಲ್ಲ ಸೇಮು. ಸೊ ಇದನ್ನು 8 ಬಾರಿ ಮಾಡಿದ್ಮೇಲೆ ದೆನ್ ಯು ಟೇಕ್ ಅ ಡೀಪ್ ಬ್ರೆತ್. ಆದ ನಂತರ ಭಸ್ತ್ರಿಕಾ ಯೂಶ್ವಲ್. ಸೊ ಇದು ಕೂಡ ಡೀಪರ್ ಬ್ರೆತ್ಸ್ ಆ್ಯಂಡ್ ದೆನ್ ಬಟ್ ಮೋರ್ ಇಂಟೆನ್ಸ್ ಬ್ರೆತ್ಸ್ ಅಂತ. ದೀಸ್ ಫಾರ್ 20 ಕೌಂಟ್ಸ್ 3 ರೌಂಡ್ಸ್, 20 reps 3 ರೌಂಡ್ಸ್. ಇದಾದ ನಂತರ 3 ಬಾರಿ ಓಂಕಾರದ ನಂತರ ಅದು ಸೋಹಮ್ ಪ್ರಾಕ್ಟಿಸ್. ಸೊ 20 40 40 ಅದು 3 ರೌಂಡ್ಸ್. So 20 longer breaths, 40 medium breaths, then the last one are 40 fastest breaths. So like so short breath, yeah. Second speed is? Third speed is? Yes. ಸೊ ಇದು ಎಷ್ಟೊತ್ತಿಗೆ ಮಾಡ್ತೀರಾ ನೀವು? ಇದು ಬೆಳಗ್ಗೆ ಬಿಸಿನೀರು ಕುಡಿದು ಸ್ನಾನ ಮಾಡಿ ಮಾಡೋದು. ಸೊ ಎನಿವೇರ್ ಐ ಆಮ್ ಜಸ್ಟ್ ಡೂಯಿಂಗ್ ದಿಸ್ ಪ್ರಾಕ್ಟಿಸ್. ಇದಾದ ನಂತರ ಇಟ್ ಹ್ಯಾಸ್ ಹೆಲ್ಪ್ಡ್ ಯು? Yes, absolutely. So not just bodily, but otherwise ಕೂಡ ಯಾವುದು ನಾನು ಅಂದ್ಕೊಂಡಿರ್ತೇನೆ ಅದಷ್ಟೇ ಆಗೋದಿಲ್ಲ. ನಾನು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಏನೋ ಸಿಕ್ಕಿರುತ್ತೆ. ಆ್ಯಂಡ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಸಿನ್ಸ್ ಮೈ ಚೈಲ್ಡ್ಹುಡ್. ಆ್ಯಂಡ್ ಸೊ ಈ ರೀತಿದೆಲ್ಲ ಅನುಭವ ಇದೆ. ಆಮೇಲೆ ವೆನ್ ಯು ಆರ್ ಆನ್ ಅ ಸರ್ಟನ್ ಪಾತ್, it is very important for things to fall in place. ನಿಜ. ಅದಕ್ಕೆ ನೀವು ಹೇಳ್ದ ಹಾಗೆ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಒಂದು ಪ್ರಾಕ್ಟೀಸ್ ಆಗಿರಲಿ ಅದು ನಾವು ಮಾಡಬೇಕು. ಒಂದು ಕ್ರಿಯೆ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಅದು ಸಂಧ್ಯಾ ವಂದನೆ ಆಗಿರುತ್ತೆ. ದೇ ವಾಂಟ್ ಟು ಡೂ ದ ಸಂಧ್ಯಾ ವಂದನೆ ಎವ್ರಿ ಡೇ, ನೋ ಮ್ಯಾಟರ್ ವಾಟ್, ಬಿಕಾಸ್ ದ್ಯಾಟ್ ಗೆಟ್ಸ್ ದೆಮ್ ಥ್ರೂ ದ ಡೇ. ಇದಾಗಿರ್ಬೋದು, ಅಥವಾ ಜಸ್ಟ್ 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಾಗಿರ್ಬೋದು. ಕೆಲವೊಬ್ಬರಿಗೆ ಅದು ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಥವಾ ವಾಟ್ ಎವರ್ ರಿಲಿಜಿಯಸ್ ಪ್ಲೇಸಸ್ಗೆ ಹೋಗಿ ಬರೋದು ಆಗಲಿ. ನಮ್ಮಲ್ಲಿರೋ ಎಲ್ಲ ಇನ್ಸೆಕ್ಯೂರಿಟೀಸು ಅಥವಾ ಎಕ್ಸ್ಪೆಕ್ಟೇಷನ್, ಅದನ್ನೆಲ್ಲ ಒಂದು ನಂಬಿಕೆ, ದೇವರು ಸಂಬಡಿ ಈಸ್ ಪ್ರೊಟೆಕ್ಟಿಂಗ್ ಮೀ, ಸಮಥಿಂಗ್ ವಿಲ್ ಹ್ಯಾಪನ್ ಥರ ಯು ಆರ್ ಪುಟಿಂಗ್ ದಟ್ ದೇರ್ ಇನ್ ದಟ್ ಲಾಕರ್. ಹೌದು ಹೌದು. ಆ್ಯಂಡ್ ಯು ಆರ್ ನೌ ರೆಸ್ಟಿಂಗ್ ಅಥವಾ ವಾಕಿಂಗ್ ಅರೌಂಡ್ ಫ್ರೀಲಿ ಅನ್ಸುತ್ತೆ. ಕರೆಕ್ಟ್. ಸರೆಂಡರಿಂಗ್ ಟು ದಿಸ್ ಆ್ಯಂಡ್ ಯು ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಐ ವಿಲ್ ಜಸ್ಟ್ ಬಿ ಹಿಯರ್ ಡೂಯಿಂಗ್ ಥಿಂಗ್ಸ್ ಅಂತ. ಸೊ ದಟ್ ಟೇಕ್ಸ್ ಆಫ್ ದ ಪ್ರೆಷರ್ ಅಲ್ಲ. ಸೊ ಐ ಆಮ್ ನಾಟ್ ಡೂಯಿಂಗ್ ದಿಸ್, ಯು ಆರ್ ಓನ್ಲಿ ಡೂಯಿಂಗ್ ದಿಸ್, you only take care anta. For the mind, at least subconsciously you are like you put all the bhara there. But there's a very interesting idala, like sandhya vandanenu sayinkala, like morning before the sunrise and after the sunset. Yes. I think there is some mystery to that time space anta. ಹೌದು. ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದ್ತೀರಾ? ಫ್ಯಾನಾ? ಹೌದು, ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಿದ್ದೇನೆ. ಆ್ಯಂಡ್ ನನಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡ್ಸ್ ಕೂಡ ಎಷ್ಟೊಂದು ದೇ ಆರ್ ಆಲ್ ವೆರಿ ಡ್ರಾಮ್ಯಾಟಿಕ್ ಪೀಪಲ್. ಸೊ ದೇ ಕೀಪ್ ಟೆಲಿಂಗ್ ಕೋಟ್ಸ್. ಪ್ರತಿಯೊಂದು ಇನ್ಸಿಡೆಂಟ್ಗೂ ನೋಡಿ ಈ ಥರ ಇದೆ ಅಂತೆಲ್ಲ. ಐ ಥಾಟ್ ಐ ವಾಸ್ ಅ ಕೋಟ್ಸ್ ಜನ್. ಓಹ್ ಥ್ಯಾಂಕ್ ಯು, ಐ ಫೀಲ್ ನಾರ್ಮಲ್. ಒನ್ ಥಿಂಗ್ ನನಗೆ ತುಂಬ ಇತ್ತೀಚೆಗೆ ಇದು ಕೇಳಿಸ್ಕೊಂಡಿರೋದಂದರೆ ನನ್ನ ಫ್ರೆಂಡ್ ಹೇಳಿರೋದು. ಹಿ ಸೆಡ್ I took an example. So his name is Vignesh anta. He does Sandhya Vandana every day, and that is his routine. So no matter where he is, no matter where he was in Goa dalli beach alli kutkondu Sandhya Vandana madidane. Gokarnadalli he keeps doing that. So wherever he is, he just does that. And he once had told me that it's okay to fail, but it's better to fail faster.
ಇನ್ ಲೈಫ್ ಅಂತ. ಸೊ ದ್ಯಾಟ್ ವಾಸ್ ಲೈಕ್ ವಾವ್, ವೆರಿ ಇಂಟ್ರೆಸ್ಟಿಂಗ್ ಅಂತ. ಸೊ ಐ ವುಡ್ ಲೈಕ್ ಟು ಕೋಟ್ ಹಿಮ್. ಸೊ ಈ ಥರ ಫ್ರೆಂಡ್ಸ್ ತುಂಬ ಇದ್ದಾರೆ ನನಗೆ. ಸೊ ಯಾ, ನೈಸ್. ಪೀಪಲ್ ಗಾರ್ಡಿಂಗ್ ಯು, ಪ್ರೊಟೆಕ್ಟಿಂಗ್ ಯು, ಗಿವಿಂಗ್ ಯು ದ್ಯಾಟ್ ಏನಂತಾರೆ ಡೋಪ್ ಎಸ್, whenever you need it. ಹೌದು. Nice. Creating impact through Sanskrit and ಕಬ್ಬನ್ ಪಾರ್ಕ್ ವಾಕ್ಸ್ ಆಗಿರಲಿ, ರನ್ಸು, ಇದ್ರ ಜೊತೆಗೆ ಬೈಕಿಂಗ್ ಬೇರೆ ಇರೋದ್ರಿಂದ ಎಸ್, ಯುನೀಕ್ ಬ್ಲೆಂಡ್ ಆಫ್ ಬೈಕಿಂಗ್ ಆ್ಯಂಡ್ ಸಂಸ್ಕೃತ ಅಲ್ಲ. ಹೌದು ಹೌದು. ಸೊ ನಿಮ್ಮ ಬೈಕಿಂಗ್ ಕ್ಲಬ್ ಹೆಂಗೆ ಸೇರ್ಕೊಳ್ಳೋದು? ಅದಕ್ಕೂ ಒಂದು ಕಮ್ಯುನಿಟಿ ಗ್ರೂಪ್ ಇದೆ. ಸೊ ಇಫ್ ಯು ಜಸ್ಟ್ ಟೆಲ್ ಅಸ್, ವಿಲ್ ಆ್ಯಡ್ ಇಟ್ ಟು ದ್ಯಾಟ್. ಆ್ಯಂಡ್ 2 ತಿಂಗಳಲ್ಲಿ ಒಂದು ಬಾರಿ ನಾವು ಒಂದು ರೈಡಿಗೆ ಹೋಗಿ ಬರ್ತಾ ಇರ್ತೀವಿ. ಸೊ ಸೇರ್ಕೊಳ್ಳೋಕೆ ನನ್ನ ಹತ್ರ ಫಸ್ಟ್ಲಿ ಏನೇನು ಇರಬೇಕು ಅದಕ್ಕೆ? ಮುಂಚೆ ಒಂದು ಎಕ್ಸ್ಪೀರಿಯನ್ಸ್ ಬೈಕಿಂಗ್ ಇದ್ದರೆ ಒಳ್ಳೆಯದು. ಪ್ಲಸ್ ಬೈಕ್ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಎಲ್ಲಿ ಬೇಕಾದರೂ ಇಫ್ ಯು ಹ್ಯಾವ್ ಇಟ್ ವೆರಿ ವೆಲ್ ಆ್ಯಂಡ್ ಫೈನ್. ಯಾ, ಅದರ್ವೈಸ್ ಯು ಕ್ಯಾನ್ ಆಲ್ಸೋ ರೆಂಟ್. ಯು ಕ್ಯಾನ್ ಆಲ್ಸೋ ರೆಂಟ್. ಇಂಥದ್ದೇ ನಿಮ್ದು ಯಾವುದು ಬೈಕ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ? ಏನೂ ಇಲ್ಲ. ಆ್ಯಂಡ್ ಸಂಸ್ಕೃತ ಬರಬೇಕು ಅಂತಲೂ ಏನೂ ಇಲ್ಲ. ಯಾಕಂದರೆ ಅಲ್ಲಿ ಬರೋದೇ ದಟ್ ಈಸ್ ದ ಮೇನ್ ಪಾಯಿಂಟ್ ಅಲ್ಲ. ಸಂಸ್ಕೃತ ಗೊತ್ತಿದ್ದವರಿಗೆ ನಾನು ಬೈಕ್ ಕ್ಲಬ್ ಮಾಡಿ ಏನು ಮಾಡಲಿ, ಸಂಸ್ಕೃತ ಗೊತ್ತಿಲ್ಲದೆ ಇರೋರಿಗೆ ನಾವು ಮಾಡಿರೋದಲ್ಲ. ಸೊ ಹೌ ಡಿಫ್ರೆಂಟ್ ಇಸ್ ಯುವರ್ ಬೈಕ್ ಕ್ಲಬ್ ಕಂಪೇರ್ಡ್ ಟು ನಿಮ್ಮ ಕಬ್ಬನ್ ಪಾರ್ಕ್ ವಾಕ್ಸ್ ಆ್ಯಂಡ್ ಯುವರ್ ರನ್? ಸೊ ಆಫ್ ಕೋರ್ಸ್ ಇಸ್ ಬೈಕಿಂಗ್. ಹೌದು, ದೇರ್ ಇಸ್ ಅ ಹೋಲ್ ಬಿಗ್ ಕಮ್ಯುನಿಟಿ ವಿಚ್ ಹ್ಯಾಸ್ ಕ್ರೇಜ್ ಫಾರ್ ಬೈಕ್ಸ್ ಅಲ್ಲ. ಸೊ ಅವರಿಗೆಗೋಸ್ಕರನೇ ನಾವು ಕೂಡ ವಿ ವೆಂಟ್ ದೇರ್ ಆ್ಯಂಡ್ ಪುಟ್ ಸಂಸ್ಕೃತಂ ಫಾರ್ ದೆಮ್, ಆಕ್ಸೆಸಿಬಲ್ ಫಾರ್ ದೆಮ್. ಅಲ್ಲಿ ಅಗೇನ್ ಮಾತನಾಡೋದೆಲ್ಲ ಸಂಸ್ಕೃತದಲ್ಲಿ. ಈ ಏನೋ ಅಗೇನ್ ದಕ್ಷಿಣತಃ, ವಾಮತಃ, ಪುರತಃ, ಪೃಷ್ಠತಃ, ರೈಟ್, ಲೆಫ್ಟ್, ದಕ್ಷಿಣತಃ, ವಾಮತಃ, ಪುರತಃ, ಪೃಷ್ಠತಃ. ಎಸ್, ಪ್ಲೀಸ್ ಗೈಸ್, ಇವತ್ತೆಲ್ಲ ಆಟೋ ಡ್ರೈವರ್ಸ್ ಇಂದ ಹಿಡಿದು ಕಾರಲ್ಲಿ ಓಡಿಸ್ತಾ ಇರೋರು, ಜಸ್ಟ್ ಟ್ರೈ ದಿಸ್ ಫಾರ್ ಫನ್ ಅಂಡ್ ಸಿ ಹೌ ದಿಸ್ ಫೀಲ್ಸ್. ಓಕೆ, ಪುರತಃ, ನೋ ದಕ್ಷಿಣತಃ, ವಾಮತಃ, ಪುರತಃ, ಪೃಷ್ಠತಃ. ಅಷ್ಟೇ, ಈಸಿ. 3 ವರ್ಡ್ ಅನ್ಸುತ್ತೆ ಅಷ್ಟೇ ತಲೆ ಕೂತಿದ್ದು. ಬಟ್ ಯಾ, ಪೃಷ್ಠತಃ, ಪೂರತಃ, ಪೃಷ್ಠತಃ, ದಕ್ಷಿಣತಃ, ವಾಮತಃ. ಪರ್ಫೆಕ್ಟ್. ಪ್ಲೀಸ್ ಹೆಲ್ಪ್ ಮೀ ಹಿಯರ್. ನನ್ನಂತ ಎಷ್ಟೋ ಜನ ಇರ್ತಾರೆ, ವಿ ಹ್ಯಾವ್ ದಿಸ್ ಶಾರ್ಟ್ ಟರ್ಮ್ ಮೆಮರಿ. ಅದನ್ನು ನಾನು ಹೆಂಗೆ? ಸೊ ಅದಕ್ಕೋಸ್ಕರನೇ ನಮ್ಮದು ಕಮ್ಯುನಿಟಿ ಮಾಡಿದ್ದೀವಿ, ವೇರ್ ಆಲ್ ಓವರ್ ದ ಗ್ಲೋಬ್ ದೇ ಹ್ಯಾವ್ ಜಾಯಿಂಟ್. It's around, of course, online-alli there are many people who have been following us, but actually dina practice madoru there are more than 2000 people ivaga. So adralli you can get in touch with, idu and people. Ade riti online classes kudanu every day ತಮ್ಮ ಕಾಲೇಜ್ ಮುಗಿಸ್ಕೊಂಡು, ಸ್ಕೂಲ್ ಮುಗಿಸ್ಕೊಂಡು, ಆಫೀಸ್ ಮುಗಿಸ್ಕೊಂಡು, ಅಥವಾ ವರ್ಕ್ ವಾಟ್ ಎವರ್ ಇಟ್ ಈಸ್ ಮುಗಿಸ್ಕೊಂಡು 8ರಿಂದ 8:30 ಅರ್ಧ ಗಂಟೆ ಮಾತ್ರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಆನ್ಲೈನ್ ಯಾವುದು ವೆಬ್ಸೈಟು ಅಥವಾ ಝೂಮಲ್ಲೇ ಮಾಡೋದು. ಸೊ ನಿಮಗೆ ರೈಟ್ ಇನ್ ಟು ಅಸ್ ಇನ್ಸ್ಟಾದಲ್ಲಿ. ಹೌದು. ಸೊ ನಿಮ್ಮದೇ ಪ್ರೊಫೈಲು? ಹಾಂ, ಎಸ್. ನೋ ಮನಿ? ಅದಕ್ಕೇನು ಅದಕ್ಕೆ ಫೀಸ್ ಇದೆ, ಆನ್ಲೈನಿಗೆ ಫೀಸ್ ಇದೆ. ಎಷ್ಟು? ಅದಕ್ಕೆ 1800 per month, which will include 16 classes per month. It's almost everyday class and quite simple and feasible for people. 30 minutes ಅಲ್ಲ? 30 minutes every day. ಹಾಂ, ಎವ್ರಿ ಡೇ. ವಾವ್. ಮತ್ತೆ ಏಜ್ ಗ್ರೂಪ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ? ಏನೂ ಇಲ್ಲ. ಸೊ ಮೆಮರಿಗೆ ಏನಾರು ಹ್ಯಾಕ್ಸ್ ಇದೆಯಾ ನಿಮಗೆ? ಮೆಮರಿಗೆ ಒಂದು ಗೊತ್ತು, ಇಫ್ ಯು ಡೋಂಟ್ ಯೂಸ್ ಇಟ್ ಯು ಲೂಸ್ ಇಟ್ ಅಂತ ಇದೆ, ಬಟ್ ಪ್ರಾಬ್ಲಮ್ ಇಸ್ ಯೂಸಿಂಗ್ ಇಟ್. ನೋ? ಹೌದು. ಸೊ ವಾಟ್ ಈಸ್ ಯುವರ್ ಹ್ಯಾಕ್? ಸೊ ಅದು ಒಂದು ಗ್ಯಾಪ್ ಏನಿದೆ ಅಲ್ಲ, ಅದನ್ನು ನಾನು ವಿ ವಾಂಟ್ ಟು ಫಿಲ್ ಇಟ್ ಫಾರ್ ದ ಪೀಪಲ್. ಯಾವುದೇ ಭಾಷೆ ಆಗಲಿ, ಕೊರಿಯನ್ ಎಲ್ಲ ಕಲಿಯೋಕ್ಕೆ ಶುರು ಮಾಡಿದ್ದಾರೆ ಈಗ ಜೆನ್ಸಿ ಪೀಪಲ್. ಹೌ ಆರ್ ದೇ ಡೂಯಿಂಗ್ ದ್ಯಾಟ್? ದೇ ವಾಚಿಂಗ್ ಕಂಟೆಂಟ್. ಸೊ ದ್ಯಾಟ್ ಈಸ್ ವೇರ್ ಕಂಟೆಂಟನ್ನ ನಾವು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಅದನ್ನು ನೋಡಿ ಅದನ್ನು ಕಲ್ತ್ಬಿಡ್ತಾರೆ, ಅದೊಂದು ಇದಿರುತ್ತೆ. ಸೊ ಅದನ್ನು ಕೇಳಿಸ್ಕೊಂಡು ಇವಾಗ ಯಾವುದೇ ಭಾಷೆ ಆಗಲಿ, ಎಷ್ಟೋ ಜನರದ್ದು ಆಫೀಸಲ್ಲಿ ಈ ಬೆಂಗಳೂರಲ್ಲೇ ನೋಡಿದಾಗ ತಮಿಳ್ ಜನ ಎಷ್ಟೊಂದಿದ್ದಾರೆ, ಮಲಯಾಳಂ ಮಾತಾಡೋರು ಎಷ್ಟೊಂದು ಜನ ಇರ್ತಾರೆ, ತೆಲುಗು ಮಾತಾಡೋರು ಎಷ್ಟೊಂದು ಜನ. ಅವ್ರ ಜೊತೆ ಮಾತಾಡಿನೇ ನಾವು ಎಷ್ಟೋ ತೆಲುಗು ಕಲ್ಕೊಂಡ್ಬಿಡ್ತೀವಿ ಅಲ್ವಾ? ಸೊ ಆ ರೀತಿ ನಮ್ಮ ಅಕ್ಕಪಕ್ಕದಲ್ಲಿ ಸಂಸ್ಕೃತನೂ ಕೂಡ ಮಾತನಾಡೋರು ಇದ್ದರೆ ಅದು ಸಂಸ್ಕೃತ ಬಂದುಬಿಡುತ್ತೆ, ವಿಚ್ ಇಸ್ ಆಲ್ರೆಡಿ ಬೀನ್ ಹ್ಯಾಪ್ನಿಂಗ್.
ಸೊ ಸ್ಲೋ ಮೂಮೆಂಟ್. ಹೌದು, ಕಬ್ಬನ್ ಪಾರ್ಕಲ್ಲಿ ಬರ್ತಾರಲ್ಲ, ನಾವು ಅವ್ರಿಗೇನೂ ಹೇಳ್ಕೊಟ್ಟಿಲ್ಲ ಇದೇ ಮಾತಾಡಬೇಕು ಅಂತ, ಬಟ್ ಅವ್ರು ಕೇಳಿಸ್ಕೊಂಡು ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಅದಾದ ನಂತರ ಈಗಿನ ಜನ್ರೇಷನ್ ಅವರಿಗೆ ಇಟ್ ಈಸ್ ಆಲ್ವೇಸ್ ದ ಕನ್ಸಂಪ್ಷನ್ ದಟ್ ದೇ ಆರ್ ಡೂಯಿಂಗ್ ಆನ್ಲೈನ್. ಸೊ ಆ ರೀತಿ ಕಂಟೆಂಟ್ಸ್ಗಳನ್ನು ನಾವು ವಿ ವಾಂಟ್ ಟು ಡೂ ಇಟ್ ಮೋರ್ ಆಫನ್. ಸೊ ನಾರ್ಮಲಿ ಎಷ್ಟು ಟೈಮ್ ತಗೊಳುತ್ತೆ ಸಮಸ್ತಿ ಟು ಲರ್ನ್ ಸಂಸ್ಕೃತ್? ನಾಟ್ ಮೋರ್ ದೆನ್ 1 month. ಒಂದು ತಿಂಗಳು ಸಾಕ? 1 ತಿಂಗಳು ಬೇಕಾದಷ್ಟು ಆಯ್ತು. ಎನಿ ವೆಬ್ಸೈಟ್ಸ್ ಆ್ಯಂಡ್ ಬುಕ್ಸ್ ದಟ್ ಯು ರೆಕಮೆಂಡ್ ಬೇಗ ಸಂಸ್ಕೃತ್ ಕಲಿಬೇಕಂದ್ರೆ ಇವೆಲ್ಲ ಕೆಲಸಗಳು ಮಾಡಿ ಅಂತ, ಲೈಕ್ ಪ್ರಾಬ್ಲಿ top 5 things that you would recommend? If you actually ask me, that has never worked out. Yakandre there are so many books even for Kannada, but Kannada ಅದನ್ನ ಓದಿ ಯಾರೂ ಕಲ್ತಿಲ್ಲ. So saying ಮಾತಾಡಿ ಕಲಿಯೋದೇ ಬೆಟರ್. ಇವಾಗ ಎಷ್ಟೊಂದು ನಾರ್ತ್ ಇಂಡಿಯನ್ಸ್ ಬೆಂಗಳೂರಲ್ಲಿ ಮಚ್ಚ ಬಾರೋ ಬೇಡ ಅದು ಬೇಕು ಅಂತ ಕನ್ನಡ ಗೊತ್ತಿಲ್ಲ ಅನ್ನೋರೆಲ್ಲ. ನೆನ್ನೆ ನಾನು ಎಲ್ಲಿ ಜಯನಗರಲ್ಲೆಲ್ಲೋ ಇದ್ದೆ, ದಕ್ಷಿಣ ತಿಂಡಿಯಲ್ಲಿ. ಆ ಹುಡುಗ ಅವ್ನ ಫ್ರೆಂಡ್ಸ್ ಜೊತೆಲ್ಲ ಹಿಂದಿ ಮಾತಾಡಿ ನಿನ್ಗೇನು ಬೇಕು ತುಮೆ ಕ್ಯಾ ಚಾಹಿಯೇ वो क्या चाहिए ये होगा क्या ये चलेगा क्या ಅಂತೆಲ್ಲ ಮಾತಾಡಿ ಆರ್ಡರಿಗೆ ಬಂದಾಗ ಅವ್ನು ಕನ್ನಡ ಉಪಯೋಗಿಸ್ದ. ಅಫ್ಕೋರ್ಸ್ ಇಟ್ ವಾಸ್ ಲೈಕ್ ಇದು ಬೇಕು ಬೇಡ, ದಟ್ ಆ್ಯಕ್ಸೆಂಟ್ ವಾಸ್ ಡಿಫ್ರೆಂಟ್, ಬಟ್ ಹಿ ಟ್ರೈಡ್. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ ಇದೆಲ್ಲ ಅದನ್ನು ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ದ ಮೇಜರ್ ಹ್ಯಾಕ್. ಯಾಕಂದರೆ ಆ ಹುಡುಗ ಐ ಡೋಂಟ್ ಥಿಂಕ್ ಸೊ ಹಿ ಹ್ಯಾಸ್ ಗಾನ್ ಬ್ಯಾಕ್ ವಿತ್ ಟು 30 ದಿನಗಳಲ್ಲಿ ಕನ್ನಡ ಕಲಿಯಿರಿ ಅನ್ನೋ ಯಾವುದೇ ಪುಸ್ತಕ ಓದಿ ಅವನು ಆ ಬೇಕು ಬೇಡ ಕಲ್ತಿಲ್ಲ. ಅವನ ಫ್ರೆಂಡನ್ನು ಕೇಳಿ ಪ್ರಾಕ್ಟಿಕಲ್ ಮಾಡಿನೇ ಕಲ್ತಿರೋದು ಅಂತ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಸೊ ಯಾ, ವಿಚ್ ಇಸ್ ವಾಟ್ ವಿ ಆರ್ ಡೂಯಿಂಗ್, ಕ್ರಿಯೇಟಿಂಗ್ ಅ ಕಮ್ಯುನಿಟಿ ಫಾರ್ ಯು. ಥೌಸಂಡ್ಸ್ ಆಫ್ ಪೀಪಲ್ ಆರ್ ದೇರ್. Go with them, go out. It's a platform for you freely. Every day, every Friday we have Friday night Sanskrit live anta. Alli it's an open mic. ಯಾರು ಬೇಕಾದರೂ ಬಂದು ಅಲ್ಲಿ ನೀವು ಇದು ಮಾಡೋದು. ಸೊ ಇದು ಕೂಡ ಆನ್ಲೈನೇ, ಸೊ ದಟ್ ಎವ್ರಿಬಡಿ ಕ್ಯಾನ್ ಜಾಯಿನ್ ಗ್ಲೋಬಲಿ. ಸ್ಟ್ಯಾಂಡ್ ಅಪ್ ಥಿಂಗ್, ಓಪನ್ ಮೈಕ್ ತರ. ಎಸ್, ಇಟ್ಸ್ ಲೈಕ್ ಸಂಸ್ಕೃತ್ ಲೈವ್. ಹೌದು, ಕೂಲ್ ಸಂಸ್ಕೃತ ಲೈವ್. ಎಸ್, ಅವರಾಗೇನೆ ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ, ಹಾಡು ಆಡ್ತಾರೆ, ನಂತರ ಸ್ಕಿಟ್ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಮೈಕಲ್ಲಿ ಇದು ಮಾಡಕ್ಕೆ ಓಪನ್ ಮೈಕ್ ತರ ಡಿಜಿಟಲ್ ಓಪನ್ ಮೈಕ್. ಯಾ, ಯು ಕ್ಯಾನ್ ಶೋ ಯೋರ್ ಟ್ಯಾಲೆಂಟ್ ಹಿಯರ್ ಅಂತ. ಎಷ್ಟು ನಿಮಿಷ ಕೊಡ್ತೀರಾ? ಇಟ್ ಈಸ್ ಅಗೇನ್ 40 minutes 1 hour ಆಗುತ್ತೆ ಟೋಟಲ್. ಯೂಶುವಲಿ ಗ್ರೂಪ್ ಸೈಜ್ ಏನಿರುತ್ತೆ? ಗ್ರೂಪ್ ಸೈಜ್ ಅರೌಂಡ್ 50 to 80 people ಜಾಯಿನ್ ಅಲ್ಲಿ. ಪಾರ್ಟಿಸಿಪೇಟ್ ಮಾಡೋರು ಪ್ರತಿಯೊಂದು ಇದಕ್ಕೆ ಅಂತ ನಾವು ಇಷ್ಟು ಜನ ಅಂತ ಹೇಳಿರ್ತೇವಲ್ಲ, ಸೊ ಮುಂಚೆನೇ ಯು ಹ್ಯಾವ್ ಟು ಗಿವ್ ಯೋರ್ ನೇಮ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಟ್ಸ್ ಅಗೇನ್ ಅ ಪ್ಲ್ಯಾಟ್ಫಾರ್ಮ್ ಅಲ್ಲ. ಸೊ ಅಲ್ಲಿ ಬಂದಾಗ ಈ ವಾರ ಇವ್ರು ಇದನ್ನು ಮಾಡಿದ್ದಾರೆ, ನೆಕ್ಸ್ಟ್ ವಾರ ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಇದು ಕೂಡ ಬರುತ್ತೆ, ಎಂಥೂಸಿಯಾಸಮ್ ಬರುತ್ತೆ. ಹಾಗೆ. ಸೊ ಲೈಕ್ ದೇ ಸೇ ಸಂಸ್ಕೃತ್ ಲೆಟ್ ಇಟ್ ನಾಟ್ ಜಸ್ಟ್ ಬಿ ಚಾಂಟೆಡ್, ಇಟ್ ಶುಡ್ ಬಿ ಲಿವ್ಡ್ ಅಂತ. ಸೊ ನೀವು ನೋಡ್ದಂಗೆ ಇದೆಲ್ಲದಕ್ಕೂ ಮೀರಿ ಸಂಸ್ಕೃತವನ್ನು ಕೂಲ್ ಲ್ಯಾಂಗ್ವೇಜ್ ಆಗಿ ಮಾಡೋದಕ್ಕೆ ಇನ್ನೇನಾರು ನಾವು ಬಿಟ್ಟಿದ್ದೀವ, ಮರ್ತು ಬಿಟ್ಟಿದ್ದೀವ? ಅದು ಯಾಕಂದರೆ ಇದೆ, ಈಗ ಚಾಂಟ್ ಮಾಡ್ತೀವಿ, ಮಂತ್ರಗಳಲ್ಲಿದೆ, ಶ್ಲೋಕಗಳಲ್ಲಿದೆ. ಐ ಥಿಂಕ್ ಈಗಿನ ಒಂದು ಇದಕ್ಕೆ ಅಗೇನ್ ಮೀಡಿಯಾ ಇಸ್ ಸಚ್ ಅ ಬಿಗ್ ಥಿಂಗ್ ಅಲ್ಲ. ಸೊ ಆ ಮೀಡಿಯಾನ ನಾವು ಕವರ್ ಅಪ್ ಮಾಡಬೇಕು. ಸಂಸ್ಕೃತ ನ್ಯೂಸ್ ಬರಬೇಕು, ಸಂಸ್ಕೃತ ನ್ಯೂಸ್ ಬರಬೇಕು, ಸಂಸ್ಕೃತ ದಿನಾರು ಒಂದು ಅಪ್ಡೇಟ್ ಇರಬೇಕು. ಹೌದು, ಸಂಸ್ಕೃತ ನ್ಯೂಸ್ ಲೈಕ್ ಯು ಸೆಡ್, ರೇಡಿಯೋ. ಆನಂತರ ಐ ಥಿಂಕ್ ವಿ ಹ್ಯಾಡ್ ಡನ್ ಸಂಸ್ಕೃತ ಕ್ರಿಕೆಟ್ ಅಂತ ಮಾಡಿದ್ವಿ. ಅದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅರುಣ್ ಅಂತ, ಒನ್ ಆಫ್ ಮೈ ಟೀಚರ್ಸ್, ಹಿ ಆಲ್ಸೋ ಟಾಟ್ ಮೀ. ಸೊ ಅವರು ಬಂದು ಸಡನ್ಲಿ ಹಿ ಸ್ಟಾರ್ಟೆಡ್ ಕಾಮೆಂಟೇಟಿಂಗ್ ಇನ್ ಸಂಸ್ಕೃತ. ಸೊ ಸಹ ಬಾಲಕಃ ಇದಾನಿಂ ಆಗಚ್ಚತಿ ಕಂದುಕಂ ಕ್ಷಿಪತಿ ಇದಾನಿಂ ಪಶ್ಯಂತು ಓಹೋ ಕಿಯತ್ ಸಮ್ಯಕ್ತಯ ಸಹ ತಾಡಿತವಾನಸ್ತಿ ಷಟ್ಕಂ ಅಂತ ಅವರು ಈ ರೀತಿ ಕಾಮೆಂಟೇಟಿಂಗ್ ಶುರು ಮಾಡಿದ್ರು. ದಟ್ ಬಿಕಮ್ ಟೋಟ್ಲಿ ವೈರಲ್. ದ್ಯಾಟ್ ಹ್ಯಾಸ್ ರೀಚ್ಡ್ BCCI somehow. ಸೊ ಕಾಮೆಂಟೇಟಿಂಗ್ ಇನ್ ಸಂಸ್ಕೃತ ಬರಬೇಕು. wherever the masses are, ಎಲ್ಲಿ ಜನ ಇರ್ತಾರೋ ಎಲ್ಲ ಕಡೆ ಸಂಸ್ಕೃತನೂ. ಹೌದು. ಸೊ ಇಫ್ ಐ ಹ್ಯಾವ್ ಟು ಜಾಯಿನ್ ಯುವರ್ ಸಂಸ್ಕೃತ್ ಬೈಕರ್ಸ್ ಕ್ಲಬ್, ಏನೇನು ಮಾಡಬೇಕು? ಕ್ಯಾನ್ ಯು ವಾಕ್ ಮೀ ಥ್ರೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನಾಗುತ್ತೆ? ಖಂಡಿತ. ಸೊ ಮೊದಲು ನಾವು ಪೋಸ್ಟ್ ಮಾಡ್ತೀವಿ ಈ ರೀತಿ ಒಂದು ಜುಲೈಯಲ್ಲಿ ನಾವು ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ವಯನಾಡ್ ಹೋಗ್ತಾ ಇದ್ದೀವಿ, ಅಥವಾ ಶೃಂಗೇರಿ ಹೋಗ್ತಾ ಇದ್ದೀವಿ, ಅಥವಾ ಚಿಕ್ಕಮಗಳೂರು ಹೋಗ್ತಾ ಇದ್ದೀವಿ. ಈ ರೀತಿ ಒಂದು ಪೋಸ್ಟ್ ಮಾಡಿದ ತಕ್ಷಣ ಪೀಪಲ್ ಗೆಟ್ ಇನ್ ಟಚ್ ವಿತ್ ಅಸ್. ಎನಿಬಡಿ ಆ್ಯಂಡ್ ಎವ್ರಿಬಡಿ ಈಸ್ ಅಲೌಡ್, ಅಗೇನ್ ಲೈಕ್ ಐ ಸೆಡ್. ಸೊ ಅವ್ರು ಬಂದು
ನಮ್ಗೆ ಹೇಳ್ತಾರೆ ಈ ಥರ ಇದೆ, ನಾವು ಐ ವಾಂಟ್ ಟು ಜಾಯ್ನ್ ಅಂತ. ಸೊ ದೇ ಜಸ್ಟ್ ರಿಜಿಸ್ಟರ್ ನಾರ್ಮಲಿ. ಇಸ್ ದೇರ್ ಅ ಜಾಯ್ನಿಂಗ್ ಫೀ? ಎಸ್, ಯಾಕಂದರೆ ನಾವು ವಿ ಹ್ಯಾವ್ ಟು ಅಲ್ಲಿ ಹೋಟೆಲ್ ವ್ಯವಸ್ಥೆ ಎಲ್ಲ ಮಾಡಬೇಕು, ಅದು ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಬೇಕು. ಸೊ ದ್ಯಾಟ್ ಈಸ್ ದೇರ್. ಆನಂತರ ಅವ್ರದ್ದು ಬೈಕಲ್ಲೇ ಬರಬೇಕಾಗತ್ತೆ, ಅವ್ರದ್ದೇ ಪೆಟ್ರೋಲ್, ಅವ್ರದ್ದೇ ಬೈಕ್, ಆ್ಯಂಡ್ ಫುಡ್ ವಿಲ್ ಬಿ ಅರೇಂಜ್ಡ್. ನೀವು ಕೊಡ್ತೀರಾ ಫುಡ್ ಆ್ಯಂಡ್ ಸ್ಟೇ? ಹೌದು, ಆನ್ ಅಸ್. ಐ ಮೀನ್ ವಿ ವಿಲ್ ಮೇಕ್ ಅರೇಂಜ್ಮೆಂಟ್ಸ್ ಫಾರ್ ದ್ಯಾಟ್. ಅದ ನಂತರ ಅಷ್ಟೇ, ಲೈಕ್ ಎನಿ ಅದರ್ ಬೈಕರ್ಸ್ ಕ್ಲಬ್ ಅಲ್ಲ, ಬಟ್ ಅಲ್ಲಿ ನಾವು ಜಾಸ್ತಿ ಸಂಸ್ಕೃತದಲ್ಲಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆನಂತರ ಈವನ್ ಆಲ್ ದಿ ಅದರ್ ಜೋಕ್ಸ್ ವಿಲ್ ಬಿ ಇನ್ ಸಂಸ್ಕೃತ. ಸೊ ಯಾ, ಟೆಲ್ ಮಿ ಅ ಸಂಸ್ಕೃತ್ ಜೋಕ್. ಸಂಸ್ಕೃತ ಜೋಕ್ ಓಕೆ, ನನಗೆ ಅರ್ಥ ಆಗತ್ತಾ ನೋಡೋಣ. ನನ್ನ ಜೊತೆಗೆ ನೀವು ಟ್ರೈ ಮಾಡಿ, ಸೀರಿಯಸ್ಲಿ. ಓಕೆ. ಏಕಾ ಮಹಿಳಾ ಅಸ್ತಿ, ತಸ್ಯಾಹ ನಾಮ ಶ್ರೀಮತಿ. सो तस्याः आधार कार्ड मध्ये श्रीमती इति लिखितमस्ति. सो सः आगत्य पृच्छति, तव पतेः नाम श्रीपतिः अस्ति वा इति. तव पतिः श्रीपतिः वा इति. सो ನಿಮ್ಮ ಅದೇ ಹುಡುಗಿ ಹೆಸರು, ಮಹಿಳೆ ಹೆಸರು ಶ್ರೀಮತಿನೇ ಅವ್ರ ಹೆಸರು. ಸೊ ಆಧಾರ್ ಕಾರ್ಡಲ್ಲಿ ಹೆಸರು ಶ್ರೀಮತಿ ಇತ್ತು. ಸೊ ಅದಕ್ಕೆ ಮುಂದಕ್ಕೆ ಬಂದವರು ಕೇಳ್ತಾರೆ, ಹಂಗಾರೆ ನಿಮ್ ಗಂಡನ ಹೆಸರು ಶ್ರೀಪತಿನಾ? ಶ್ರೀಪತಿ. ಯಾ, ವೆರಿ ಲೇಮ್ ಜೋಕ್ ದಟ್ ಮೈ ಫ್ರೆಂಡ್ ಮೇಡ್. ಅದನ್ನೇ ಸಂಸ್ಕೃತದಲ್ಲಿ. ಬಟ್ ಅಟ್ ಲೀಸ್ಟ್ ಇಟ್ಸ್ ಫೈನ್. ಐ ಮೀನ್ ಜೋಕ್ಸ್ ಆರ್ ಜೋಕ್ಸ್ ಲೈಕ್ ಎಲ್ಲ ಬೇರೆ ಬೇರೆ ತರ, ಸ್ಲ್ಯಾಪ್ ಸ್ಟಿಕ್, PJ ಎಲ್ಲಾನು ಇದೆ. ಬಟ್ ಫೈನ್. I think we should just enjoy joke like a joke. We get too analytical. ಇವೆಲ್ಲ ಜೋಕಾ? So I've learned it. I'm like every joke is a joke. ಹೌದು. Okay, fun, amazing. So ನಿಮ್ಮ ಬೈಕ್ ಟೂರ್ಸ್ ಎಲ್ಲ 2 ತಿಂಗಳಿಗೆ ಒಂದ್ಸತಿ ಆಗತ್ತೆ? ಹೌದು. ಮತ್ತೆ ಯೂಶಲಿ ಫೀ ಎಷ್ಟಿರುತ್ತೆ? ಯೂಶಲಿ ಇವಾಗ ಮೊನ್ನೆ ಲಾಸ್ಟ್ ಮಂತ್ ಚಿಕ್ಕಮಗಳೂರು ಹೋಗಿ ಬಂದ್ವಿ. ಅದು ಸ್ಟೇದು ಚಾರ್ಜಸ್ಸು ಅರೌಂಡ್ 1500 ಪರ್ ನೈಟ್ ಇತ್ತು. ಸೊ 1 ನೈಟಿಗೆ ಅಷ್ಟೇ ನಾವು ಮಾಡಿದ್ದು. ಸೊ 1500 ಪ್ಲಸ್ ವಿ ಟೇಕ್ ಆಲ್ ದ ಸ್ಟಿಕ್ಕರ್ಸ್, ಬ್ಯಾಜಸ್, ಅದಕ್ಕೆಲ್ಲ ಅಥವಾ ಮರ್ಚೆಂಡೈಸ್ ಬೇಕಿದ್ರೆ ವಿ ಚಾರ್ಜ್ ಅರೌಂಡ್ 1800 ರೂಪೀಸ್ ಈ ರೀತಿ. ಸಮಟೈಮ್ಸ್ ಇಟ್ ಗೋಸ್ ಅಪ್ ಟು 2300 until 3000 we have done maximum. Bikers size ಏನಿರುತ್ತೆ, ಲೈಕ್ group size 25 to 30 because anything more than that will be difficult to manage ಅಂತ. ಸೊ ಅದೊಂದಿದೆ. ಎಲ್ಲ 2 days 1 night 2 days ಇದೆ ಈ ರೀತಿ. ಹೌದು 1 ವೀಕೆಂಡ್ ಥರ ಬೇಸಿಕಲಿ. ಹೆಣ್ಮಕ್ಳೆಲ್ಲ ಬರ್ತಾರಾ? ಹೌದು, ಹೆಣ್ಮಕ್ಳು ಬರ್ತಾರೆ. ಏನು ರೇಷಿಯೋ? ಸೊ ವೆರಿ ಲಿಟಲ್, ಬಟ್ ಐ ಥಿಂಕ್ ವಿ ಹ್ಯಾಡ್ 2-3 ಬೈಕರ್ಸ್, 2-3 ವಿಮೆನ್ ಬೈಕರ್ಸ್. ವಾಟ್ ಬೈಕ್ ಡು ಯು ಹ್ಯಾವ್? ಆ್ಯಕ್ಚುಲಿ ಅದ್ರದ್ದು ಒಂದು ಸ್ಟೋರಿ ಇದೆ. ನನ್ನ ಹತ್ರ ಇನ್ನೂ ಬೈಕ್ ಇಲ್ಲ. ನನ್ನ ಫ್ರೆಂಡ್ಸ್ದೇ ಬೈಕ್ ತೊಗೊಂಡು ಹೋಗ್ತಾ ಇರ್ತೀನಿ ನಾನು, ಲಾಂಗ್ ರೈಡ್ಸ್. ಸೊ ಹಿಮಾಲಯನ್ ಬುಲೆಟ್ಸ್ ಎಟ್ಸೆಟ್ರಾ. ಆ್ಯಂಡ್ ನಮ್ಮ ತಂದೆ ಅವ್ರ ಎಂಗೇಜ್ಮೆಂಟ್ ಆದ ತಕ್ಷಣ ಒಂದು CD100 ಹೀರೋ ಹೋಂಡಾ ಬೈಕ್ ತೊಗೊಂಡಿದ್ರು. ಆಗಲೇ ಹೇಳ್ತಾ ಇದ್ದೆ ನಾನು. ಸೊ ಅವ್ರ ಎಂಗೇಜ್ಮೆಂಟ್ ಆದ ತಕ್ಷಣ ಹಿ ಹ್ಯಾಡ್ ಬಾಟ್ ಇಸ್ ಬೈಕ್. ಅದು ಇನ್ನೂ ಇದೆ ನನ್ನ ಹತ್ರ ಇವಾಗ. ಸೊ 30 ವರ್ಷ ಆಯಿತು ಅದು ಬೈಕಿಗೆ. ಸೊ ಇವಾಗ ನೆಕ್ಸ್ಟ್ ಎಂಗೇಜ್ಮೆಂಟ್ ಆದಾಗ ಐ ವಾಂಟ್ ಟು ಬೈ ಅ ಬೈಕ್. So that is the thing I'm doing right now. Nice. Allivargu friends their bikes. So how soon are you going to buy the bike now? Trick question. Amazing. So lastly, can you help us with 5 ವಿಚಾರಗಳು ಸಂಸ್ಕೃತದ ಬಗ್ಗೆ ಜನ ಯೂಶಲಿ ತಪ್ಪಾಗಿ ತಿಳ್ಕೊಂಡಿರೋದು ಏನು? ಒಂದು, ಸಂಸ್ಕೃತ ಅದನ್ನು ನಾವು ಹೇಗೆ ಇದು ದೊಡ್ಡದು ಅಂತ ಅಂದ್ಕೊಂಡಿದ್ದೇವಲ್ಲ, ಅದಷ್ಟು ದೊಡ್ಡದಿರಬಹುದು. ಆದರೆ ನಮ್ಮ ಲೆವೆಲಿಗೆ ನಾವು ಅದನ್ನು ಶುರು ಮಾಡಬೇಕಲ್ಲ, ಅದನ್ನು ಶುರು ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಜಸ್ಟ್ ಲೈಕ್ ಸ್ಟಾರ್ಟಿಂಗ್ ಯುವರ್ ವರ್ಕೌಟ್ ಬೇಸಿಕಲಿ. ಸೊ ಒಂದು ಬಾಡಿ ಬಿಲ್ಡ್ ಮಾಡೋದು ಅಥವಾ ಲೂಸಿಂಗ್ ವೇಟ್ or ವಾಟ್ ಎವರ್ ಇಟ್ ಈಸ್, ಅದು ಎಷ್ಟು ದೊಡ್ಡದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಂಟಿಲ್ ಯು ಸ್ಟಾರ್ಟ್, ನಥಿಂಗ್ ಇಸ್ ಗೋನ್ ಟು ಚೇಂಜ್. ಸೊ ಅದು ಒಂದು. ಎರಡನೇದ್ದು, ತುಂಬ ಜನ ನನಗೆ ಪ್ರಶ್ನೆ ಕೇಳೋದೇನು ಅಂದರೆ ವೈ ಸಂಸ್ಕೃತ ಅಂತ. ಸೊ ಈಗಿನ ಕಾಲದಲ್ಲಿ ಸಂಸ್ಕೃತ ಯಾಕೆ ಅಂತ. ಸೊ ಅದಕ್ಕೆ ಒಂದು ಪ್ರಶ್ನೆ ಮಾಡೋದಾದರೆ, ಒಬ್ಬ ಭಾರತೀಯಾಗಿ ನೀನು ಈ ಕ್ವಶನ್ ಕೇಳ್ಬೋದಾ ಅಂತ. ಫ್ರೆಂಚ್ ಮಾತನಾಡೋನು ಯಾವತ್ತೂ ನಾನು ಯಾಕೆ ಫ್ರೆಂಚ್ ಕಲಿತೆ ಅಂತ ಕೇಳೋದಿಲ್ಲ.
ಅಥವಾ ಇಫ್ ಯು ಗೋ ಆ್ಯಂಡ್ ಆಸ್ಕ್ ಹಿಮ್ ಸೇಯಿಂಗ್ ವೈ ಡು ಯು ಲರ್ನ್ ಫ್ರೆಂಚ್ ಇನ್ ಸ್ಟ್ಯಾಂಡಿಂಗ್ ಇನ್ ಫ್ರಾನ್ಸ್ ಕಂಟ್ರಿ, ಯು ವಿಲ್ ಬಿ ರಿಡಿಕ್ಯೂಲ್ಡ್ ಅಬ್ಸಲ್ಯೂಟ್ಲಿ. ಅಂದರೆ ನಿಮ್ಮದೇ ಹಿತ್ತಲಲ್ಲಿ ಇರೋದನ್ನು ನೀವೇ ಅಲ್ಲಗಳದು. ಸೊ ದಟ್ ಇಸ್ that's deep and that's the irony. Yes. ಸೊ ಅದು ಒಂದು ಎರಡನೇ ವಿಚಾರ ಮಾಡಬೇಕಾಗಿರೋದು. ಇನ್ನೊಂದು, ಲೈಕ್ ಐ ಸೆಡ್, ನೀವು ಅದನ್ನು ಅಂಟಿಲ್ ಯು ಲಿವ್ ಇಟ್ ಯು ಹ್ಯಾವ್ ನಾಟ್ ರಿಯಲಿ ಲವ್ಡ್ ಇಟ್. ಸೊ ಆ ಭಾಷೆನ ಪ್ರೀತಿಸ್ಬೇಕು, ಯಾವುದೇ ಭಾಷೆ ಆಗಲಿ ಅದನ್ನು ಪ್ರೀತಿಸೋದೇನಿದೆ ಅಲ್ಲ, live it to love it. ಹೌದು. ನಾಲ್ಕನೇದು ಹೇಳಬೇಕಾದ್ರೆ ರೀಜನಲ್ ಲ್ಯಾಂಗ್ವೇಜ್, ಆ ಪ್ರಾಂತ್ಯದ ಭಾಷೆ ಏನಿದೆ ಅದನ್ನು ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ತುಂಬಾ ಇವಾಗಿನ ಒಂದು ಅವಶ್ಯಕತೆ ಇದೆ. ಅದನ್ನು ಹೇಳಿ ಎರಡನೇ ಮಾತೇನು ಹೇಳಬೇಕು ಅಂದರೆ ಅದಕ್ಕೆ ಅಟ್ಯಾಚ್ ಆಗಿರೋದು, ಮೊದಲು ನೀನು ಕನ್ನಡ ಭಾಷೆ ಬಳಸು ಕರ್ನಾಟಕದಲ್ಲಿ. ಆ ಕನ್ನಡ ಅವನಿಗೆ ಅರ್ಥ ಆಗಲಿಲ್ಲ ಅಂದರೆ ನೀನು ಎಲ್ಲೋ ದೂರದಲ್ಲಿರೋ ಇಂಗ್ಲೀಷ್ ಭಾಷೆ ಯಾಕೆ ಯೂಸ್ ಮಾಡಬೇಕು? ನಮ್ಮದೇ ಆದ ಸಂಸ್ಕೃತ ಭಾಷೆ ಇದೆ, ಅದನ್ನು ಯಾಕೆ ನೀನು ಯೂಸ್ ಮಾಡಿ ನೋಡಬಾರ್ದು ಅಂತ. ಸೊ ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂಸ್ಕೃತ ಯಾವುದೋ ಹೊರಗಿನ ಭಾಷೆ, ಅದನ್ನು ತಂದು ನೀವು ಯಾಕೆ ಹೇರಿಕೆ ಮಾಡ್ತಾ ಇದ್ದೀರಾ? ನೋ, ನಥಿಂಗ್, ಆಲ್ ದಟ್ ಈಸ್ ಶಿಟ್. ವಾಟ್ ಐ ಆಮ್ ಸೇಯಿಂಗ್ ಇಸ್ ಪ್ರಾಕ್ಟಿಕಲ್. ನಾನು ಏಕಂ ಕಾಫಿ ದದಾತು, ವೆರಿ ಸಿಂಪಲ್. ಒಂದು ಕಾಫಿ ಕೊಡು ಅಂತ ಹೇಳ್ತೇನೆ, ಅವನಿಗೆ ಅರ್ಥ ಆಗಿಲ್ಲ, ಮೇ ಬಿ ಈಸ್ ಫ್ರಮ್ ನೇಪಾಳ, ವಾಟ್ ಎವರ್ ಇಟ್ ಇಸ್, ಆರ್ ಫ್ರಮ್ ಕೇರಳ ಆರ್ ಕರ್ನಾಟಕ, ಏನೇ ಇದ್ದರೂ ಕೂಡ ಅವನಿಗೆ ಅರ್ಥ ಆಗಿಲ್ಲ ಅಂದರೆ ಕೆನ್ ಯು ಗಿವ್ ಮಿ ಒಂದು ಕಾಫಿ ಪ್ಲೀಸ್ ಅಂತ ಹೇಳೋಕ್ಕಿಂತ ನಾನು ಸಂಸ್ಕೃತದಲ್ಲಿ ಹೇಳ್ಬೋದಲ್ಲ, ಏಕಂ ಕಾಫಿ ದದಾತು. ಸೊ ದ್ಯಾಟ್ ಹಿ ಮೈಟ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡ್. ಇದು ಸಂಸ್ಕೃತ ಭಾಷೆ ಅಂತ ಅವನಿಗೆ ಗೊತ್ತಾಗದೇ ಇರ್ಬೋದು, ಆದರೆ ಅದು ಅವನಿಗೆ ಅರ್ಥ ಆಗುತ್ತೆ. ಅದು ಯಾವುದೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ ಪಾಪ ಅಂತ ಬಿಟ್ಟು, ಬಟ್ ಅವನಿಗೆ ಅರ್ಥ ಆಗಿದೆ ಅದು, ಅಲ್ವಾ? ಸೊ ಈ ರೀತಿಯಾದ ಒಂದು ಐಡಿಯಾಲಜಿ ನಾವು ತರಬೇಕು ಅಂತ ಒಂದಿದೆ. ಬೇಕಂದರೆ ಬೆಳೆಸಬೇಕು. ಹೌದು. ಸೊ ಹಾಗಾಗಿ ಅದನ್ನು ಎಲ್ಲರೂ ಮೇ ಬಿ ಒನ್ ವರ್ಡ್, ಒನ್ ಸೆಂಟೆನ್ಸ್, ಎಲ್ಲರೂ ನಮ್ಮನ್ನು ನಾವು ಸಂಸ್ಕೃತದ ಅಂಬಾಸಿಡರ್ಗಳಂತ ತೊಗೊಂಡು ಹೋದರೆ ಆ ಭಾಷೆ ಎಲ್ಲರದ್ದು ಆಗತ್ತೆ. ನಿಜ ಅನ್ನೋದು ಅದಾಗುತ್ತೆ ಎಲ್ಲೋ ಒಂದು ಕಡೆ. ಐ ಕ್ಯಾನ್ ಸಿ ಇಟ್ ಹ್ಯಾಪನಿಂಗ್ ಸಮ್ವೇರ್ ಡೌನ್ ದ ಲೈನ್, ಸ್ಲೋಲಿ ಬಟ್ ಸ್ಟಡಿಲಿ ಅದಾಗಲಿ ಅಂತ. ಸೊ ಬೈಕಿಂಗ್ ಬಗ್ಗೆ ನೀವು ರೆಪ್ರೆಸೆಂಟ್ ಮಾಡೋದ್ರಿಂದ 5 ಥಿಂಗ್ಸ್ ಬೈಕಿಂಗ್ ಹ್ಯಾಸ್ ಟಾಟ್ ಯು. ಇಟ್ ಆಲ್ವೇಸ್ ಮೇಕ್ಸ್ ಮೀ ಫೀಲ್ ಸಚ್ ಅ ಲಾಂಗ್ ವೇ ಟು ಗೋ ಅಂತ, ಲಿಟ್ರಲಿ. ಆ್ಯಂಡ್ ಆಲ್ವೇಸ್ ಅಲ್ಲ, ಆಲ್ವೇಸ್ ಎಷ್ಟೇ ನೀನು ಡೆಸ್ಟಿನೇಷನ್ ತಲುಪಿದ್ರು ಮತ್ತೆ ನೀನು ವಾಪಸ್ ಬರಬೇಕು, ದ್ಯಾಟ್ ಈಸ್ ಸೆಕೆಂಡ್ ಥಿಂಗ್. ಸೊ ಎಲ್ಲೇ ಹೋದರೂ ಕೂಡ ನಿನ್ನ ಒಂದು ಧರ್ಮ ಅಂತ ಇರುತ್ತಲ್ಲ, ಧರ್ಮ ಆ್ಯಸ್ ಇನ್ ಯೋರ್ ನೇಚರ್, ದ್ಯಾಟ್ ಈಸ್ ವಾಟ್ ಐ ಕೋರಿಲೇಟ್ ಧರ್ಮ, ದ ವರ್ಡ್ ಧರ್ಮ ವಿತ್. ಸೊ ನಿನ್ನ ಒಂದು ನೇಚರ್ ಏನಿದೆ ಅಲ್ಲ, ಅದಕ್ಕೆ ವಾಪಸ್ ಬರಲೇಬೇಕು ನೀನು ಅಂತ. ಅದು ಒಂದನ್ನು ನಾನು ಕಲ್ತಿದ್ದೇನೆ. ಯು ಡೋಂಟ್ ರಿಯಲಿ ನೀಡ್ ಅ ವೆಹಿಕಲ್ ಟು ಗೋ ಸಮ್ವೇರ್ ಆರ್ ಟು ರೀಚ್ ಸಮ್ವೇರ್. ಯು ಡೋಂಟ್ ರಿಯಲಿ ನೀಡ್ ಟು ಓನ್ ಅ ವೆಹಿಕಲ್ ಟು ರೀಚ್ ಸಮ್ವೇರ್. ಆ್ಯಂಡ್ I think the purpose which is riding on that vehicle alla, it can keep changing. And the vehicle can keep changing, but the purpose remains, is what I think. These are a few things that is very deep. Saying things, yeah. So, I mean, ಹೆಣ್ಮಕ್ಳಾಗಿ ಇವತ್ತಿಗೂ ಬೈಕ್ ಓಡಿಸೋದು ಇಸ್ ಲೈಕ್ ಓ ಅಂತ ತಿರುಗಿ ನೋಡ್ತಾರೆ, ಕೆಲವು ಸರಿ ಜಜ್ಮೆಂಟ್ಸ್ಗಳು ಪಾಸ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ವರ್ಡ್ ಆಫ್ ಅಡ್ವೈಸ್ ಫಾರ್ ವಿಮೆನ್ ಹೂ ಆರ್ ವಾಂಟಿಂಗ್ ಟು ಸ್ಟಾರ್ಟ್ ದೇ ಬೈಕಿಂಗ್ ಜರ್ನಿ? ಯಾ, ಅಬ್ಸಲ್ಯೂಟ್ಲಿ. ಸೊ ಒಂದೇನು ಅಂದರೆ ಹೇಳೋದಂದರೆ, ವಿಮೆನ್ ಕಿಂತ ನಾನು ಮೆನ್ನಿಗೆ ಏನು ಹೇಳ್ತೇನೆಂದರೆ, you're always finding reasons to teach something. ಅಂದರೆ ಗಾಡಿ ಎತ್ತೋದ್ರಾಗಿರಲಿ ಅಥವಾ ಇದು ಬ್ರೇಕ್ ಹಿಡಿಯೋದಾಗಿರಲಿ, ಏನು ಪ್ರತಿಯೊಂದೂ ಯು ಡೋಂಟ್ ನೀಡ್ ಟು ಟೀಚ್ ದೆಮ್, ದೇ ವಿಲ್ ಫಿಗರ್ ಇಟ್ ಔಟ್, ಈಸ್ ವಾಟ್ ಐ ವಾಂಟ್ ಟು ಸೇ. ಸೊ ಲೆಟ್ ದೆಮ್ ಫಿಗರ್ ಇಟ್ ಔಟ್, ದೇ ವಿಲ್. ಸೊ ನಮ್ಮ ತಂದೆ ಯಾವತ್ತೂ ನನಗೆ ಕೂತ್ಕೊಂಡು ಇದು ಗೇರು ಅದು ಗೇರು ಇದು ಯಾವತ್ತೂ ಹೇಳಿಲ್ಲ. ಒಂದು ರೌಂಡ್ ಹೋಗ್ಬಾ ಅಂತ ಹೇಳಿದ್ರು ಅಷ್ಟೇ, ಹೋಗಿ ಬಂದೆ ನಾನು. ವೆರಿ ನೈಸ್. So this is we need men like that ಅಲ್ಲ around us. Absolutely. Yeah. ಹುಡುಕಿ ಸಿಗತ್ತೆ.
ಬ್ಯಾನ್ ಸ್ಪೂನ್ ಫೀಡಿಂಗ್, ಕುತ್ಕೋ ನಿಂತ್ಕೋ ಅದ್ ಬೇಡ, ಓ ಪ್ರೊಟೆಕ್ಟಿವ್. ಆ್ಯಂಡ್ ಎಲ್ಲೋ ಒಂದು ಕಡೆ ವಿಮೆನ್ ಗೆಟಿಂಗ್ ಯೂಸ್ ಟು ದ್ಯಾಟ್, ದೇ ಹ್ಯಾವ್ ಸ್ಟಾರ್ಟೆಡ್, ಇಲ್ಲಿ ನಂಗೆ ಬರ್ತಿಲ್ಲ, ನಂಗೆ ಹೇಳ್ಕೊಡ್ತೀಯಾ, ಅದೆಲ್ಲಿದೆ ಇದೆಲ್ಲಿದೆ ಅಂತ. ಸೊ ಫಿಗರ್ ಇಟ್ ಔಟ್. The blame is on women and men here. So I don't want to take sides. ಸೊ ಹೆಣ್ಮಕ್ಳಿಗೆ ಟಿಪ್ಸ್, ಬೈಕರ್ಸ್ ಅಥವಾ ಬೈಕಿಂಗ್ ಜರ್ನಿ ಶುರು ಮಾಡೋಕ್ಕೂ ಮುಂಚೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು? ಸೊ ಒಂದು ಹೈಟ್ ಯಾವತ್ತೂ ಮ್ಯಾಟರ್ ಆಗೇ ಇಲ್ಲ. ಯಾಕಂದರೆ ನನಗಿಂತ 5'1" ಇರೋರು, 5'2" ಇರೋರು, ದೇ ಹ್ಯಾವ್ ರಿಡನ್ ಸೋ ವೆಲ್, ಬೆಟರ್ ದೆನ್ ಮೀ. ಆ್ಯಂಡ್ ದ್ಯಾಟ್ ಈಸ್ ಒನ್ ಥಿಂಗ್, ದ್ಯಾಟ್ ಈಸ್ ಒನ್ ಮಿತ್ ಎವ್ರಿಬಡಿ ಹ್ಯಾಸ್. ಆನಂತರ ಎಲ್ಲೋ ಒಂದು ಕಡೆ ಸ್ಟ್ರೆಂತ್ ಮ್ಯಾಟರ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ನಾಟ್ ರಿಯಲಿ. ಯಾಕಂದರೆ ಈವನ್ ಇಫ್ ಯು ಹ್ಯಾವ್ ನಾಟ್ ವರ್ಕ್ಡ್ ಔಟ್ ಆನ್ ಯುವರ್ ಸ್ಟ್ರೆಂತ್ ಆಫ್ ದ ಬಾಡಿ, ಅದು ಆ ಗಾಡಿ ನಿಮ್ಮನ್ನು ತೊಗೊಂಡು ಹೋಗುತ್ತೆ, ನೀನೇನು ಅದನ್ನು ತಳ್ಕೊಂಡು ಹೋಗಬೇಕಾಗಿಲ್ಲ ಅಲ್ವಾ. ಸೊ ದ್ಯಾಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಗೇರ್ ಬೈಕ್ಸ್ ಆ್ಯಕ್ಚುಲಿ. ಈಗ ಸ್ಕೂಟಿ ಆದರೆ ನೀನು ಜಾಸ್ತಿ ನೀನು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಆದರೆ ಬೈಕ್ಸ್ ಬೇಸಿಕಲಿ ಆ ಬೈಕ್ ದೇ ಆರ್ ಡಿಸೈನ್ಡ್ ಇನ್ ಅ ವೇ ದಟ್ ದೇ ವಿಲ್ ಟೇಕ್ ಯು. You just have to maneuver it. Absolutely. ಸೊ ಅದೊಂದು. ಇವಾಗ ಕಾರಲ್ಲಿ ಗೇರ್ ಹಾಕಕ್ಕೆ ಆರಾಮ್ಸೆ ಎಷ್ಟು ಜನ, ದೇರ್ ಆರ್ ಸೋ ಮೆನಿ ಬೆಟರ್ ವಿಮೆನ್ ರೈಡರ್ಸ್ ದ್ಯಾನ್ ಮೆನ್ ಐ ಹ್ಯಾವ್ ಸೀನ್. ಆ ರೀತಿ ಗೇರ್ ಹಾಕೋ ಇದು ಮೆಕ್ಯಾನಿಸಮ್ ಗೊತ್ತಾದ್ಮೇಲೆ, ದಿಸ್ ಬೈಕ್ ಈಸ್ ನಥಿಂಗ್, ಲಿಟ್ರಲಿ ನಥಿಂಗ್. ಸೊ height doesn't matter. You don't need strength. You just need that skill to ride the wave ಥರ. ಹೌದು, maneuver it. Okay. ಮತ್ತೆ ಅನಂತರ ನಾನು ಇದನ್ನು ಆ್ಯಕ್ಚುಲಿ ನಾನು ಹೇಗೆ ಶುರು ಮಾಡಿದೆ, ವೆನ್ ಐ ಆ್ಯಕ್ಚುಲಿ ಲವ್ಡ್ ಇಟ್ ಅಂತ ಹೇಳಿದ್ರೆ, ನಮ್ಮ ಊರ ಕಡೆ ಎಲ್ಲ ಅವರು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು, ಹೀರೋ ಹೊಂಡ ತೊಗೊಂಡು, ಆಚೆ ಈಚೆ ದೊಡ್ಡ ಹಾಲಿನ ಕ್ಯಾನ್ ತೊಗೊಂಡು ಹಾಲು ಮಾರ್ಲಿಕ್ಕೆ ಬರ್ತಾಯಿದ್ರು ಹುಡುಗಿರು. ಓ ವಾವ್. ಎಸ್. ಸೊ ಆ ರೀತಿ ನನಗೆ ಅದು ಕ್ರೇಜ್ ಶುರು ಆಯಿತು. ಓ ಮೈ ಗಾಡ್ ಅಂತ. ಸೊ that is the thing. I think you need your mindset to do that. And early stage alle if you have ಈ ಥರ influences, you are like blessed only. So that possibilities unlimited ಆಗ್ಬಿಡತ್ತಲ್ಲ. Actually, yeah. So ಬೀಳೋದಿದ್ದೇ ಇರುತ್ತೆ, ಬೇಗ ಬಿದ್ದು ಹೇಳ್ಬೇಕಷ್ಟೆ. ಅದು ನೀನು ಜಾಸ್ತಿ ಹೊತ್ತು ಅದನ್ನೇ ಡ್ರ್ಯಾಗ್ ಮಾಡ್ತಾ ಕೂತ್ಕೊಂಡ್ರೆ ಇರಲ್ಲ ಅಲ್ಲ. What's your most emotional biking experience? So actually ಹೇಳಬೇಕಂದ್ರೆ, I'm not a big pro in biking, and that reminds me of my first bike ride. ನಂದು ಮೊದಲನೇ ಬೈಕ್ ರೈಡೇ ನಮ್ಮ ಸಂಸ್ಕೃತ ರೈಡ್. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಒಂದು ಸುಮ್ಮನೆ ಹಿಂಗೆ ಮೈಸೂರಿಗೆ ರೈಡ್ ಹೋಗಿ ಬಂದಿದ್ದೆ ಫ್ರೆಂಡ್ಸ್ ಎಲ್ಲರೂ. ಬಟ್ ದೊಡ್ಡ ಲಾಂಗ್ ರೈಡ್ ಅಂತ ಹೇಳಿದರೆ ಒಂದು ಸಂಸ್ಕೃತ ರೈಡು ಫಸ್ಟ್ ಇದು ಲಾಸ್ಟ್ ಇಯರ್ 2024 ಫೆಬ್ರವರಿಯಲ್ಲಿ ಫಿಕ್ಸ್ ಮಾಡಿದ್ವಿ, ಬಾಗೂರು ಹೋಗೋಣ ಅಂತ. ಆವಾಗ ಅದರ ಜಾಕೆಟ್ ಇರಲಿಲ್ಲ, ಸೊ ರೈಡಿಂಗ್ ಶೂಸ್ ಇರಲಿಲ್ಲ, ಬೈಕೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಆನಂತರ ಬಟ್ ನನಗೆ ಗೊತ್ತಿತ್ತು, ನನ್ನ ಹತ್ರ ಒಂದು ದೊಡ್ಡ ಫ್ಲ್ಯಾಗ್ ಇತ್ತು, ಬ್ಲೂ ಕಲರ್, ಸಂಸ್ಕೃತಮ್ ಅಂತ ಅದ್ರ ಮೇಲೆ ಬರೆದಿತ್ತು. ಸೊ ಅದನ್ನು ನಾನು ಬೈಕಿಗೆ ಹಾಕ್ಕೊಂಡು ಸಿಗಿಸ್ಕೊಂಡು ಇಡೀ ರೈಡ್ ಹೋಗಿದ್ದೇನೆ. ಪ್ಲಸ್ ಹಿಂದೆ ಐ ಥಿಂಕ್ ಯೂಶ್ವಲಿ ರೈಡರ್ಸ್ ಏನು ಮಾಡ್ತಾರೆ, ದೇ ಡು ನಾಟ್ ಕ್ಯಾರಿ ಎನಿಥಿಂಗ್ ಅದರ್ ದೆನ್ ಅ ಸ್ಮಾಲ್ ಪ್ಯಾಕೆಟ್ ಆಫ್ ವಾಟ್ ಎವರ್ ಇಟ್ ಈಸ್, ಮೊಬೈಲಿಗೋಸ್ಕರ ಅಂತ. ದೊಡ್ಡ ಒಂದು ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 10-15 kgs ಆಫ್ ಬ್ಯಾಗ್. ಅದ್ರೊಳಗಡೆ ನನ್ನ ಬ್ಯಾನರ್ಸು ಸಂಸ್ಕೃತ ಅಂತ ದೊಡ್ಡದಾಗಿ ಬರ್ಕೊಂಡಿರೋದು, ಆನಂತರ ಎಲ್ಲರಿಗೂ ಒಂದು ಬಿಸ್ಕಿಟ್ ಪ್ಯಾಕೆಟ್ಗಳು, ಈ ರೀತಿ ಎಲ್ಲ ಫುಲ್ ಹೊತ್ಕೊಂಡು ಆ ಫ್ಲ್ಯಾಗ್ ಹೊತ್ಕೊಂಡು ಬಂದಿದ್ದೆ. ಅವತ್ತಿನ ದಿವಸ ವಿ ಹ್ಯಾಡ್ ನೋಬಡಿ, ಯಾರೂ ಬರಲಿಲ್ಲ. ನಾನು ನಮ್ಮ ಫ್ರೆಂಡ್ ನಿಂತ್ಕೊಂಡಿದ್ದೇವೆ, ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, 3 ಜನ ಇರೋದು. ರಿಜಿಸ್ಟ್ರೇಷನ್ಸಲ್ಲಿ 20-25 ಜನ ಇದ್ದಾರೆ. ಅವತ್ತಿನ ದಿವಸ ಯಾರೂ ಬಂದಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಹುಡುಗಿನ ಕರ್ಕೊಂಬರ್ತಾನೆ, ಆಯಿತಾ. ಸೊ ಅವರು ಈ ಥರ ಹೆಲ್ಮೆಟ್ ತೆಗೆದಾದ ತಕ್ಷಣ ಇಟ್ ವಾಸ್ ಭೂಮಿ ಶೆಟ್ಟಿ. ಎಸ್, ಆಕ್ಟ್ರೆಸ್ ಭೂಮಿ ಶೆಟ್ಟಿ. ಸೊ that was a huge moment for me because she has nothing to do with me. Only connect was our friend ಅವ್ರನ್ನ ಕರ್ಕೊಂಬಂದಿರೋದು ಒಂದು ಮಾತ್ರ ಬಿಟ್ಟರೆ ಅವ್ರಿಗೇನು ಬರಲೇಬೇಕು ಅಂತ ಏನಿರಲಿಲ್ಲ. ಬಟ್ ಶಿ ಕೇಮ್ ಅವತ್ತು. ಸೊ ದ್ಯಾಟ್ ವಾಸ್ ಲೈಕ್ ಓ ಮೈ ಗಾಡ್ ಅಂತ. ಅವ್ರು ಬಂದ ತಕ್ಷಣ ಅಫ್ಕೋರ್ಸ್ ಸೋ ಮೆನಿ ಅದರ್ ಪೀಪಲ್ ಆಲ್ಸೋ ಜಾಯಿಂಡ್ ಲೇಟರ್. 11 ಜನ ನಾವು ಹೋಗಿದ್ವಿ.
ಅಲ್ಲಿಗೆ. ಸೊ that was one very big thing for me. Emotional thing. ಇಸ್ ಇಟ್ ಟ್ರೂ? ಈಗ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಹುಡುಗ ಬ್ರೇಕಪ್ ಆದಮೇಲೆ ಎನ್ಫೀಲ್ಡ್ ಅಥವಾ ಏನೋ ತೊಗೊಂಡು ಲಾಂಗ್ ಡ್ರೈವ್ಸ್ಗೆ ಹೋಗ್ಬಿಡೋದು, ಆಲ್ ಆಫ್ ದ್ಯಾಟ್. ಸೊ ಇನ್ ರಿಯಾಲಿಟಿ ಇಸ್ ಇಟ್ ದ್ಯಾಟ್ ಡ್ರಮ್ಯಾಟಿಕ್ like the movies have painted, or is it just a perspective actually? Absolutely. But actually ಹೇಳೋದಾದರೆ everybody has their own ways of loving the biking as well. So some people just want to go solo, some people want to be in a group, some people want to be included in life. Group included ಅಂದರೆ ಅದಕ್ಕೂ ಡಿಫ್ರೆನ್ಸ್ ಏನೋ? ಅಂದರೆ some people want to be in a group, they will be in a group, they can be silent or whatever it is, like but that. Some people want to be included even if they're not doing anything ಈ ರೀತಿ, or whatever it is, however it works out for them ಆ ರೀತಿ. So yeah, it's never really about a breakup or anything. ಸೊ ತುಂಬ ಹೆಣ್ಮಕ್ಳು ನಿಮ್ಮನ್ನು ನೋಡ್ತಾ ಇರ್ತಾರೆ. 24, a girl who made Narendra Modi mention her, still simple, humble, purpose driven, keeping Sanskrit as her foundation and probably purpose of life. ಹೆಣ್ಮಕ್ಳಿಗೆ ವಾಚಿಂಗ್ ಯು, ಅವ್ರನ್ನ ಅವ್ರು ಹೇಗೆ ನಂಬಬೇಕು, ಅವ್ರ ಜರ್ನಿನ ಹೇಗೆ ಟ್ರಸ್ಟ್ ಮಾಡಬೇಕು, ಅವ್ರ ಗೋಲನ್ನು ಹೇಗೆ ಚೇಸ್ ಮಾಡಬೇಕು, ಈ ಸಂಬಂಧ ನಿಮ್ಮ ಕಡೆಯಿಂದ ಏನಾದ್ರು ಕಿವಿ ಮಾತಿದೆಯಾ ಹೇಳೋಕ್ಕೆ? ಖಂಡಿತ. ಒಂದೇನು ಅಂದರೆ ನನಗೆ ಪ್ರತಿದಿನವೂ ಸೆಲ್ಫ್ ಡೌಟ್ಸ್ ಇದ್ದೇ ಇರುತ್ತೆ. ಏನಾಗ್ತಿದೆ, ಇಟ್ ಈಸ್ ನೆವರ್ ಲೈಕ್ ಎವ್ರಿ ಡೇ ಈಸ್ ಅ ಗುಡ್ ಡೇ ಅಂತ ಡೆಫಿನೆಟ್ಲಿ ಇಲ್ಲ. ಪ್ರತಿದಿನ ಕೂಡ ಒಂದಲ್ಲ ಒಂದು ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಆದರೆ ಅದನ್ನು ಕಂಪೇರ್ ಮಾಡ್ದೇನೆ ನಾವು ಏನು ಶುರು ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಅನದರ್ ಪರ್ಸನ್ಗಿಂತ ನಿನ್ನ ಜೊತೆ ನೀನು ಆ ಒಂದು ತುಲನೆ ಯಾಕೆ ಮಾಡ್ಕೊಳ್ಬಾರ್ದು ಅನ್ನೋದು. ಹೇಗಿದ್ರಿ ನೆನ್ನೆ, ಹೇಗಿದ್ರಿ ಅದ್ರ ಜೊತೆ ನೀವು ಕಂಪೇರ್ ಮಾಡ್ಕೋಬೇಕೇ ಹೊರತು ಪಕ್ಕದಲ್ಲಿರೋರನ್ನ ನೋಡಿ ಅಲ್ಲ. ಎಸ್, ಪರ್ಸ್ನಲಿ ಐ ಆಲ್ವೇಸ್ ಕಂಪೇರ್ಡ್ ಮೈ ಸೆಲ್ಫ್ ವಿತ್ ಅನದರ್ ಪರ್ಸನ್. ಯಾವಾಗಲೂ ಐ ಯೂಸ್ ಟು ಕಂಪೇರ್ ವಿತ್ ದಿಸ್, ಮ್ಯೂಸಿಕಲ್ ಆಗಿರಲಿ ಅಥವಾ ಕ್ಲಾಸಲ್ಲಾಗಿರಲಿ, ಐ ಆಲ್ವೇಸ್ ವಾಸ್ ದೇರ್. ಬಟ್ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಐ ಸ್ಟಾಪ್ ಡೂಯಿಂಗ್ ಆಲ್ ದ್ಯಾಟ್. ನಾನಿದ್ದೀನಿ, ಇದು ನನ್ನ ಜೀವನ ಇದೆ, ಲೈಫ್ ಇದೆ ಅಂತ ಅಷ್ಟೆ. ಸೊ ಆ ಒಂದೇನಿದೆ ಅಲ್ಲ, ದ್ಯಾಟ್ ಹ್ಯಾಸ್ ಟ್ರೆಮೆಂಡಸ್ಲಿ ಚೇಂಜ್ಡ್ ಮೀ ಇನ್ ಅ ಹ್ಯೂಜ್ ವೇ. ಚೇಂಜ್ ಕಾರಣ ಯಾವ ಲೈಫ್ನ ಘಟನೆ ಅಥವಾ ಯಾವ ಫ್ರೆಂಡ್? ಆ್ಯಕ್ಚುಲಿ ಇಟ್ ವಾಸ್ ನಥಿಂಗ್ ಬಿಗ್. ಯೂಶ್ವಲಿ ನನಗೆ PUC ಅಲ್ಲಿ ನಾನು ಒಬ್ಬಳೇ ಹುಡುಗಿ ಇದ್ದೆ. ಸೊ ಐ ಹ್ಯಾಡ್ ನಥಿಂಗ್ ಟು ಕಂಪೇರ್ ವಿತ್. ನೋ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಆರ್ ನೋ ವಿಟ್ ಸ್ಟ್ಯಾಂಡರ್ಡ್ಸ್ ಅಥವಾ ಮಾರ್ಕ್ಸ್ ಆಗಿರಲಿ, ನಥಿಂಗ್ ಐ ಹ್ಯಾಡ್. ಇಟ್ ವಾಸ್ ಆಲ್ ಜಸ್ಟ್ ಬಾಯ್ಸ್ ಆ್ಯಂಡ್ ಮೀ. ನನ್ನ ಬಾಯ್ಸ್ ಗ್ಯಾಂಗ್ ಇತ್ತು ಅಷ್ಟೇ. ಸೊ ಈ ರೀತಿ ಸಮ್ವೇರ್ ಐ ಥಿಂಕ್ ದ್ಯಾಟ್ ಮೇಡ್ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್, yes, I think I was saying about just starting it, and ಎಲ್ಲೋ ಒಂದು ಕಡೆ ಪ್ರತಿದಿನ ಒಂದು ಪ್ರಾಕ್ಟೀಸ್ ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್ಗೋಸ್ಕರ ಒಳಗಡೆ ಏನು ಆಗ್ತಿದೆ ಅನ್ನೋದು ಒಂದು ಪ್ರತಿಬಿಂಬಿಸೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನನ್ನ ಒಬ್ಬ ಗೆಳತಿ ತುಂಬ ಸರ್ತಿ ಇದನ್ನು ಹೇಳಿದಾಳೆ, ದಟ್ ದ ಪರ್ಪಸ್ ಫೈಂಡ್ಸ್ ಯು ಅಂತ, rather than you finding that purpose. Something has found you, and it's like that is going to be there with you your entire life. ನೀನೇ ನಿನ್ನ ಜೊತೆ ಇಲ್ಲ ಅಂದರೂ ಕೂಡ ಅದು ನಿನ್ನ ಜೊತೆ ಇರುತ್ತೆ, ಬಿಕಾಸ್ ದ್ಯಾಟ್ ಈಸ್ ಡಿಫ್ರೆಂಟ್ ಡ್ರಿವನ್ ಬೈ ಬಿಗರ್ ಥಿಂಗ್. ಸೊ ಅದು ಒಂದು ಕಿವಿ ಮಾತು ನನ್ನ ಗೆಳತಿ ಕಡೆಯಿಂದ ಹೇಳ್ತೇನೆ. Guys, it's so nice. Andre, it's like you're the antenna wherein the frequency will come and tune into you. Haudu. It's not always that you trying to tune into the frequency. So wait for that. Haudu. Wait for that. But still keep the antenna on. Yes. What's your big vision for Samskrita? ನನಗೆ ಈ ಥರ ಕಣ್ ತೆಗೆದು ಈ ಥರ ನೋಡಿದಾಗ ಸಂಸ್ಕೃತ ಫಿಲ್ಮ್ ಇಂಡಸ್ಟ್ರಿ ಬರಬೇಕು. ಒಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಸಂಸ್ಕೃತದಲ್ಲಿ ಅಂದರೆ ಅದರಲ್ಲಿ ರೆಡ್ ಕಾರ್ಪೆಟ್ ಇರಬೇಕು, ಆ್ಯಕ್ಟ್ರಸಸ್ ಎಲ್ಲ ಬರಬೇಕು, ಅದ್ರ ಮೇಲೆ ಆ್ಯಕ್ಟರ್ಸ್ಗಳೆಲ್ಲ ಬರಬೇಕು. ಆನಂತರ ಮೇ ಬಿ ಫಿಲ್ಮ್ ರಿಲೀಸ್ ಮುಂಚೆ
ಒಂದು ವೇದಘೋಷ ಆಗಬೇಕು, ಎಲ್ಲ ದೊಡ್ಡ ಪಂಡಿತರೆಲ್ಲ ಸೇರಿಕೊಂಡು ಅದಕ್ಕೆ ಆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಬರಬೇಕು. ಎರಡನೇದ್ದು ಸಂಸ್ಕೃತ ಜನರು ಏನಿದ್ದಾರೆ ಅಥವಾ ಪಂಡಿತರು ಏನಿದ್ದಾರೆ ಅಥವಾ ಸಂಸ್ಕೃತ ಟೀಚರ್ಸ್, ಲೆಕ್ಚರರ್ಸ್, ಐ ಆಮ್ ಟಾಕಿಂಗ್ ಬಿಯಾಂಡ್ ಕ್ಯಾಸ್ಟ್ ಆರ್ ಕ್ರೀಡ್ ಆರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಆ ಜನರೆಲ್ಲ ಏನಿದಾರಲ್ಲ, ಐ ವಾಂಟ್ ದೆಮ್ ಟು ಸ್ಟಾಪ್ ಫೀಲಿಂಗ್ ಸ್ಮಾಲ್. ಯುನೋ, ಐ ಫೀಲ್ ಲೈಕ್ ಸಂಸ್ಕೃತ ಓದ್ತಾ ಇದ್ದೀನಿ ಅಂದ ತಕ್ಷಣ ಐ ನೀಡ್ ಟು ಶೋ ಮೈ ಸೆಲ್ಫ್ ಆ್ಯಸ್ ಅ ಸರ್ಟನ್ ಪರ್ಸನ್. I'm a humble person, I'm a small person, I'm a very simple living person. I can't say that I'm a rich person just because I'm a Sanskrit teacher or Sanskrit lecturer or a panditro. I really want people to stop doing that. And because ಒಂದು ಫ್ರೆಂಚ್ ಕ್ಲಾಸಿಗೋಸ್ಕರ ಭಾರತದಲ್ಲಿ ದೇರ್ ರೆಡಿ ಟು ಪೇ 5,500 per month ಅಂದ ತಕ್ಷಣ ಒಬ್ಬ ಸಂಸ್ಕೃತ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ರಿಗಾರ್ಡ್ಲೆಸ್ ಹೂ ಎವರ್ ಇಟ್ ಇಸ್, ಅವರಿಗೆ ಆ ಒಂದು ಸ್ಥಾನ ಬೇಕು. ಕನ್ನಡ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಆ ಪ್ರೀಮಿಯಮ್ ಸ್ಥಾನ ಬೇಕು. ಸೊ ದ್ಯಾಟ್ ಈಸ್ ವಾಟ್ ಐ ಆಲ್ವೇಸ್ ಎನ್ವಿಷನ್ಡ್. ಸೊ ಸಂಸ್ಕೃತವನ್ನು ಆ ಒಂದು ಪ್ರೀಮಿಯರ್ ಸ್ಥಾನಕ್ಕೆ ತರಬೇಕು. ಅದು ಆಲ್ರೆಡಿ ಅಲ್ಲಿದೆ, ಜನರನ್ನ ಅಲ್ಲಿಗೆ ತರಬೇಕು ಅನ್ನೋದು ಒಂದು ಕನಸಿದೆ. ವೆಲ್ ಸೆಡ್. ಹೌ ಡು ಯು ವಾಂಟ್ ಟು ಬಿ ರಿಮೆಂಬರ್ಡ್? ಓ ಮೈ ಗಾಡ್, just like a sparrow, ಗುಬ್ಬಿ. ಎಲ್ಲ ಆಯಿತು. ಈಗ ದಿಸ್ ಇಸ್ ಫಾರ್ ನಮ್ಮ ರ್ಯಾಪಿಡ್ ಫೈರ್ ಫ್ಯಾನ್ಸ್. ಓಕೆ, ಓ ಮೈ ಗಾಡ್, ಓಕೆ. ರ್ಯಾಪಿಡ್ ಫೈರ್. ಸೊ ಯಾವ ಒಂದು ಸಂಸ್ಕೃತ ಪದನ ನಿಮ್ಮ ಕೈ ಮೇಲೆ ಟ್ಯಾಟೂ ಆಗಿ ಹಾಕಿಸ್ಕೋತೀರಾ? ಕೈ ಅಥವಾ ಬೇರೆ ಟ್ಯಾಟೂ? ಅನವರತಂ, ಇಟ್ ಮೀನ್ಸ್ ಫಾರ್ ಎವರ್. ಒನ್ ವರ್ಸ್ ಸಂಸ್ಕೃತದ ಒಂದು ಶ್ಲೋಕ ನಿಮ್ಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ, ವಿಚ್ ಗಿವ್ಸ್ ಯು ದಟ್ ಗೂಸ್ ಬಮ್ಸ್ ಮೊಮೆಂಟ್. ಯಾವುದು? ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಅಂತ. ಸೊ ನಾನೇನೇ ಕೆಲಸ ಮಾಡಲಿ, ಮಾತಾಡಲಿ ಅಥವಾ ಏನು ಮಾಡಿದರೂ ಕೂಡ ಇಟ್ ಈಸ್ ನಾಟ್ ಮೀ ಹೂ ಈಸ್ ಡೂಯಿಂಗ್ ಇಟ್, ಸರ್ವಮಪಿ ತಸ್ಮೈ ಸಮರ್ಪಯಾಮಿ ಅಂತ. ವಾವ್, ಅಲ್ಲಲ್ಲೇ ಇದೆ. ದೇ ಬಿನ್ ಗಿವಿಂಗ್ ಅಸ್ ಅ ಕ್ಯೂ ಸೇಯಿಂಗ್ ಯು ನೋ ಯು ಜಸ್ಟ್ ಅ ವೆಸಲ್. ಎಸ್, the electricity that is operating the whatever instrument is, ಹೌದು, the power paramatma wherein you are just part of that anta. ಹೌದು ಹೌದು. it's a reminder again. ನಮ್ಮದು ಕೊನೆ ಶ್ಲೋಕಗಳೆಲ್ಲ ಬರುತ್ತೆ. ಇದೊಂದು your dream rap collab. ವಾವ್, ನೈಸ್ ಒನ್. ಸೊ ಎವ್ರಿಬಡಿ ನೋಸ್ ಕಾರ್ತಿಕ್ ಗುಬ್ಬಿ, ಕನ್ನಡದಲ್ಲಿ ರ್ಯಾಪ್ ಆರ್ಟಿಸ್ಟ್ ಇದ್ದಾರೆ. ಸೊ ಅವರು ಕೂಡ ಗುಬ್ಬಿ, ನಾನು ಕೂಡ ಗುಬ್ಬಿ, ಬಟ್ ಅವ್ರದ್ದು ಬೇರೆ ಗುಬ್ಬಿ. ನಾವು ವಿ ಆರ್ ನಾಟ್ ರಿಲೇಟೆಡ್, ಬಟ್ somehow the universe told us that you are connected somehow ಅಂತ. ಸೊ ಅವ್ರ ಜೊತೆ ಒಂದು ಕನ್ನಡ ಮತ್ತು ಸಂಸ್ಕೃತ ಕ್ರಾಸ್ ಓವರ್ ಮಾಡಲೇಬೇಕು ಅಂತ ಅನಿಸಿದೆ. ನೈಸ್. ಈಸ್ ಕಾಲ್ಡ್ ಆಸ್ ಐ ಆಮ್ ಗುಬ್ಬಿ ಆನ್ ಇನ್ಸ್ಟಾಗ್ರಾಮ್. ಯಾವ್ದು ನಿಮ್ಮನ್ನು ತುಂಬ ಭಯ ಪಡಿಸುತ್ತೆ? ತುಂಬ ಡೀಪ್ ಆಗಿ ಐ ಥಿಂಕ್ ಐ ಹ್ಯಾವ್ ಬೀನ್ ಸ್ಪೀಕಿಂಗ್. ಸೊ ಐ ಫೀಲ್ ಲೈಕ್ ಎವ್ರಿಥಿಂಗ್ ಈಸ್ ಅ ಮೆಮರಿ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ ಸಮ್ವೇರ್ ಡೌನ್ ದ ಲೈನ್. ಬಿಕಾಸ್ past 1 hour we have been speaking, that's all a memory now. So I can't hold it right now. I can't put it in a box and keep it for me, with me myself. And I don't know, that has been a fear maybe that is coming to my mind right now. Everything becomes a memory one day. Yeah. Oh my god, deep. 24 ಗೆ ನೀವು ಹಿಂಗೆ ಯೋಚನೆ ಮಾಡಿದ್ರೆ I'm wondering. Yeah, I know, I shouldn't do that. I'm like, what will you do when you're 42, bro? So look at the combination here. You're 24 and I'm almost the ulta of you. Wow. I'm 41, but whatever, but still. You don't look like, you absolutely look very, very young to your age. Thank you. But I think that the age was brought up only to like show two women sitting here, okay, who has like seen life in their own right. Absolutely. Through generations anta. Wow. So deep you all are, like crazy. What took us all 35, 40, 41 to figure out, you guys have already figured it out at 24, bro. Sanskrit biking, one for life andre yaudun choose ಮಾಡ್ತೀರಾ? Biking for Sanskrit.
ಎರಡು ಮಿಕ್ಸ್ ಮಾಡ್ಬಿಟ್ರು. mix ಮಾಡಿ. ನೋ Have to choose one ಸ್ಮಾರ್ಟಿ now? ಪ್ಯಾಂಟ್ಸ್ ಒನ್. ಓಕೆ, ಐ ಥಿಂಕ್ ಬೈಕಿಂಗ್. ಯಾಕಂದರೆ ಸಂಸ್ಕೃತಕ್ಕೆ ನಾನು ಏನು ಮಾಡಿದ್ರು ಮಾಡದೇ ಇದ್ರು ಇಟ್ ವಿಲ್ ಪರ್ಸಿಸ್ಟ್. ಬಟ್ ಬೈಕಿಂಗ್ ಈಸ್ ಫಾರ್ ಮೈ ಸೆಲ್ಫ್, ಸೊ ಐ ಕೀಪ್ ದಟ್ ಫಾರ್ ಮೈ ಸೆಲ್ಫ್. ಮೆಸೇಜ್ ಟು ಹೇಟರ್ಸ್ ಬರತ್ತಾ? ಹೇಟರ್ಸ್ ಹಾಂ ಬರುತ್ತೆ. ಈ ದ ಟಿಪಿಕಲ್ ಕನ್ನಡ ಮತ್ತು ತಮಿಳ್ ಮತ್ತು ಮರಾಠಿ ಕಲ್ಟ್ ಏನಿದೆ ಅಲ್ಲ, ಸೇಯಿಂಗ್ ದಟ್ ಸಂಸ್ಕೃತ ಹೇರಿಕೆ ಬೇಡ ಅಂತ. ಸೊ ತುಂಬ ಜನ ಅಂದ್ಕೊಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಥವಾ ಐ ಆಮ್ ಫ್ರಮ್ ಸಮ್ ಅದರ್ ಸ್ಟೇಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ನಾನು ಕನ್ನಡ ತುಂಬಾ ಪ್ರೀತಿಸ್ತೀನಿ. ಯಾಕಂದರೆ ಅದು ಕೇಳೋಕ್ಕೆ ಎಷ್ಟು ವಿಭಿನ್ನವಾಗಿದೆ. ಎಲ್ಲೋ ಒಂದು ಕಡೆ ಬೇರೆ ಎಲ್ಲ ಭಾಷೆಗಳು ಒಂದು ಲೆವೆಲಿಗೆ ಸಿಮಿಲರ್ ಅನಿಸುತ್ತೆ, ಆದರೆ ಕನ್ನಡ ಮಾತ್ರ ಅದರದ್ದು ಒಂದು ಬ್ಯೂಟಿ ಇದೆ. ಸೊ ಅದನ್ನು ಐ ಲವ್. ನನಗೆ ಕನ್ನಡ ತುಂಬ ಇಷ್ಟ. ಸೊ ಆ ರೀತಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು. ಆ್ಯಂಡ್ ಐ ಥಿಂಕ್ ದರ್ ಇಸ್ ನಥಿಂಗ್ ಎಲ್ಸ್ ಐ ವಾಂಟ್ ಟು ಸೇ. ಹೌ ಡು ಯು ಲುಕ್ ಅಟ್ ಬೀಯಿಂಗ್ ಇನ್ ದ ಫೈರ್? ಬಿಕಾಸ್ ಇವತ್ತಿನ ಜಮಾನ, ಲೈಕ್ ಐ ರಿಮೆಂಬರ್ ವೆನ್ 2006 when I started my RJing journey, ಅವಾಗ ಇನ್ನೂ ಆರ್ಕುಡ್ ಬರ್ತಾ ಇತ್ತು. ಇನಿಷಿಯಲಿ ಎವ್ರಿಬಡಿ ವರ್ ಲೈಕ್, ಓ ಸೋಷಿಯಲ್ ಮೀಡಿಯಾ ಅಟೆನ್ಷನ್, ವಿ ಕ್ಯಾನ್ ಗೆಟ್ ಕನೆಕ್ಟೆಡ್ ಟು ಪೀಪಲ್, ಅಷ್ಟೇ ಇದ್ದಿದ್ದು. ಹೋಗ್ತಾ 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 ದೆನ್ ಸ್ಟಾರ್ಟೆಡ್ ಸ್ಲೋಲಿ ದ ಟ್ರೋಲ್ ಕಲ್ಚರ್. ಆಮೇಲೆ ಸ್ಟಾರ್ಟಿಂಗಲ್ಲಿ ಬರೀ ಪಾಪ್ಯುಲರ್ ಪರ್ಸ್ನಾಲಿಟೀಸೇ ಟಾರ್ಗೆಟ್ ಅಂದ್ಕೊಂಡು, ಬಟ್ ಟುಡೇ ಎವ್ರಿಬಡಿ ಈಸ್ ಅ ಟಾರ್ಗೆಟ್ ಆಫ್ ಸಮ್ ಹೇಟ್ರೆಡ್, ಸಮ್ ಟ್ರೋಲಿಂಗ್, ಹೇಟರ್ಸ್. ಆ್ಯಂಡ್ ಕಮೆಂಟ್ ಸೆಕ್ಷನ್ ಓದೋದೇ ಒಂದು ಎಂಟರ್ಟೈನ್ಮೆಂಟ್ ಆಗೋಗಿದೆ. ಹೌದು ಹೌದು. ಆ್ಯಕ್ಚುಲಿ ನನಗೆ ಆ ರೀತಿ ಟ್ರೋಲ್ ಬರೋದಿಲ್ಲ, ಬಟ್ ಐ ಫೀಲ್ ಲೈಕ್ ಸಮ್ವೇರ್ ಐ ವಾಂಟ್ ದೆಮ್ ಟು ಡೂ ಇಟ್. ಯಾಕಂದರೆ ಎಲ್ಲ ಕಡೆ ನೋಡಿದ್ದೀನಿ. Why are you inviting trouble? I don't know, somewhere at least something for some fun should be there. Everything can't be so good on the comment section. Guys. So, yeah. If you want to throw hate, please throw hate here. We're all here to take it. So, yeah. ಯಾವುದಾದ್ರೂ ಒಂದು ಸಂಸ್ಕೃತ ಮಂತ್ರ ಇದ್ದರೆ ನಿಮ್ಮ ಲೈಫ್ನ ರೆಪ್ರೆಸೆಂಟ್ ಮಾಡೋದು, ವಾಟ್ ವುಡ್ ಇಟ್ ಬಿ? ಫ್ರೇಸಸ್ ಹೇಳೋದಾದರೆ ಇದಂ ನಮಮ, ಅಗೇನ್ ಸೇಮ್ ಥಿಂಗ್, ಇಟ್ ಇಸ್ ನಾಟ್ ಮೈನ್ ಅಂತ. ಆ್ಯಂಡ್ ಏತದಪಿ ಗಮಿಷ್ಯತಿ ಅಂತ. ಐ ವುಡ್ ಲೈಕ್ ಟು ಸೇ ಕೋಟ್ಸ್ ಮೋರ್ ದೆನ್ ಮಂತ್ರಾಸ್. ಶೋರ್. ಸೊ ದಿಸ್ ಟೂ ಶಾಲ್ ಪಾಸ್ ಅಂತ, ದಿಸ್ ಟೂ ಶಾಲ್ ಪಾಸ್, ಏತದಪಿ ಗಮಿಷ್ಯತಿ ಅಂತ. ಏತದಪಿ ಗಮಿಷ್ಯತಿ, ಇದು ಕೂಡ ಹೋಗುತ್ತೆ ಅಂತ. ದಿಸ್ ಟೂ ಶಾಲ್ ಪಾಸ್. ಯಾ. ಆ್ಯಂಡ್ ನಂತರ ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಟು ಯುವರ್ ಲವ್ಡ್ ಒನ್, ಲೈಕ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಯು ಕ್ಯಾನ್ ಸೇ ತ್ವಮೇವ ಸಕಲಂ ಮಮ ಅಂತ. ಯು ಆರ್ ಎವ್ರಿಥಿಂಗ್ ಟು ಮೀ. ದೇವ ದೇವ ಯಾವುದೋ ಒಂದು ಹಾಡಲ್ಲಿತ್ತಲ್ಲ ಇದು. ಹೌದು ಹಾಗೆ. ನಂತರ ತ್ವಂ ಮಮ ಸರ್ವಸ್ವಮಸ್ತಿ, ಎವ್ರಿಥಿಂಗ್ ಲೈಕ್ ದೀಸ್. ಆರ್ ಯಾ, ಥಿಂಗ್ಸ್ ಲೈಕ್ ದೀಸ್ ಯು ಕ್ಯಾನ್ ಸೇ ಟು ಯುವರ್ ಲವ್ಡ್ ಒನ್ಸ್. ಸೊ ಅಮೇಝಿಂಗ್, ಲವ್ಲಿ. ನಿಮ್ಮನ್ನು ಜಸ್ಟ್ ಕ್ಯೂರಿಯಸಲ್ಲಿ ಭೇಟಿ ಮಾಡಿದ್ದು ಕೂಡ. ನಿಮ್ಮನ್ನು ಭೇಟಿ ಮಾಡ್ತಾ ನೀವು ನಿಮ್ಮ ಲೈಫು, ನಿಮ್ಮ ಆಲೋಚನೆಗಳು, ಲೈಫನ್ನು ನೋಡಿರೋ ರೀತಿ ಎಲ್ಲ ಮಾತಾಡಿದ್ವಿ. ಸೊ ಬೀಂಗ್ ಅ 24-year-old ಎಲ್ಲ ಮಾತಾಡಿದ್ವಿ ಎಕ್ಸೆಪ್ಟ್ ಫಾರ್ ಮನಿ. ಓಕೆ. ಹೇಗೆ ನೋಡ್ತೀರಾ ದುಡ್ಡನ್ನ? ದುಡ್ಡು, ಓಕೆ. There are so many ways I'm supposed to see money, but I don't know, ಎಲ್ಲೋ ಒಂದು ಕಡೆ it has not reached me yet. ಆ್ಯಂಡ್ ಆ್ಯಸ್ ಅ ಪರ್ಸನ್ ಆಲ್ಸೋ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ. ಅಂದರೆ ಸೇವ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಐ ನೀಡ್ ಟು ಟೇಕ್ ಮೋರ್ ಕೇರ್. ಐ ನೋ ದ್ಯಾಟ್, ಬಟ್ ಎಲ್ಲೋ ಒಂದು ಕಡೆ ಮಾಡ್ತಿಲ್ಲ ನಾನು. ಅದು ಮಾಡ್ತೀನಿ. ಆಮೇಲೆ ಈಗಿನ ತುಂಬ ಜನ ಹೇಳೋದು ಏನಂದರೆ, ಒಂದು ಪರ್ಪಸ್ ರಿಟೈನ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಪುಟ್ ಇನ್ ಅ ಲಾಟ್ ಆಫ್ ಮನಿ ದೇರ್. ಮನಿ ವಿಲ್ ಡೆಫಿನೆಟ್ಲಿ make things easier anta. So I think that is one important thing. If everybody needs to know if they are purpose driven or starting something that is purpose driven, which is do bring in money, because so many people are ready to help you if you are in the right path and if you are doing something for the world. So ಆ ರೀತಿ ಇದ್ದಾಗ ಜನರನ್ನ ಕೇಳೋದು ಒಳ್ಳೆಯದು, ಅದನ್ನು ಮಾಡಬೇಕು. ಸೊ ಯಾ, ದಟ್ ಇಸ್ ಹೌ ಐ ಸಿ ಮನಿ, ಐ ಗೆಸ್. ದಿಸ್ ಇಸ್ ಸ್ಥಾಯಿ.in. ಏನದು ಸ್ಥಾಯಿ.in ಅನ್ನೋದು ನಮ್ಮದು, ದಟ್ ಈಸ್ ದ ರೂಫ್ ಅಂಡರ್ ವಿಚ್ ವಿ ಆರ್ ವರ್ಕಿಂಗ್ ಆಲ್ ದೀಸ್ ಥಿಂಗ್ಸ್.
ಸರಿ. ಸೊ ಪೀಪಲ್ ಕ್ಯಾನ್ ಡೊನೇಟ್ ಮನಿ, ಕಾಂಟ್ರಿಬ್ಯೂಟ್ ಟು ಯುವರ್ ಪರ್ಪಸ್. ಖಂಡಿತ ಹೌದು. ಪೊಲಿಟಿಷಿಯನ್ಸು, ಗೌರ್ಮೆಂಟ್ ಸಹಾಯ ಯಾವುದು ಬಂದಿಲ್ವಾ? ಯಾವುದು ಬಂದಿಲ್ಲ. ಅಪ್ರೋಚ್ ಮಾಡಿದ್ದೀರಾ? ಅವರು ಅಪ್ರೋಚ್ ಮಾಡಿದರು. ಅಂದರೆ ಆಲ್ ದ ನರೇಂದ್ರ ಮೋದಿಜಿ ಅವ್ರದ್ದೆಲ್ಲ ಇನ್ವಿಟೇಷನ್ ಎಲ್ಲ ಬಂದಾದಮೇಲೆ ಸಮ್ ಪೀಪಲ್ ಡಿಡ್ ಕಮ್ ಟು ಅಸ್ ಸೇಯಿಂಗ್ ದಟ್ ಅದು ನಾವು ದುಡ್ಡು ಕೊಡ್ತೀವಿ ಅಂತಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಅವಾಗ ಅಂದರೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್, ಅವ್ರು ಹೇಗೆ ಮಾಡ್ತಾರೆ ಆ ರೀತಿ ನಾವು ಅವ್ರು ಹೇಗೆ ಇಷ್ಟಪಡ್ತಾರೆ ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಜೆಂಡಾ. ಹೌದು. ಸೊ ಯಾವುದೋ ಒಂದು ಪೊಲಿಟಿಕಲ್ ಫಂಕ್ಷನಲ್ಲಿ ಬಂದು ನೀವು ಸಂಸ್ಕೃತ ಸ್ಪೀಚ್ ಕೊಡಿ ಅಂತಾರೆ. ಬಟ್ ದಟ್ ಡಸಂಟ್ ರಿಯಲಿ ಮೇಕ್ ಸೆನ್ಸ್. ಬಟ್ ಈ ಸಂಸ್ಕೃತ ಸ್ಪೀಚ್ ಕೊಡೋದ್ರಿಂದ ಅವ್ರಿಗೇನೂ ಆಗೋದಿಲ್ಲ. ಅಥವಾ ಸಂಸ್ಕೃತ ನಾಟಕ ಮಾಡಿ ತೋರಿಸಿ, ಒಂದು ವಾರ ಟೈಮ್ ಇದೆ ನಿಮಗೆ, ಒಂದು ಜನರನ್ನು ಕರ್ಕೊಂಬನ್ನಿ, ಸಂಸ್ಕೃತ ನಾಟಕ ಮಾಡಿ ತೋರಿಸಿ ಅಂತ ಹೇಳಿದಾಗ, ಸೊ ಇಟ್ ಈಸ್ ನಾಟ್ ವರ್ತ್ ರಿಸೀವಿಂಗ್ ಸೋ ಮಚ್ ಮನಿ ಆ್ಯಂಡ್ ಇನ್ವೆಸ್ಟಿಂಗ್ ಯುವರ್ ಟೈಮ್ ಇನ್ ಸಚ್ ಅ ಥಿಂಗ್. ವಾಟ್ಸ್ ಅ ಸೊಲ್ಯೂಷನ್? ಇದಕ್ಕೆ ಉಪಾಯ ಏನು? ಒಂದು ಇದಕ್ಕೆ ದೊಡ್ಡ ಒಂದು ಗೋಲ್ ಅಂತ ಹೇಳೋದಾದರೆ, ಬಿಗ್ ಪಿಕ್ಚರಲ್ಲಿ ನೋಡೋದಾದರೆ, ನನಗೆ ಒಂದು ಇಂಡಸ್ಟ್ರೀಸ್ನ ಇದನ್ನು ಮಾಡಲೇಬೇಕು, ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡಲೇಬೇಕು ಸಂಸ್ಕೃತ ಅನ್ನೋದನ್ನು. ಯಾಕೆ ಅಂತ ಹೇಳಿದ್ರೆ, ಒಂದು ಕ್ರಿಕೆಟ್ ಮೊನ್ನೇನು ಒಂದು ಸಣ್ಣ ಆಟ ಕ್ರಿಕೆಟ್ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆಯೋದಾದರೆ, ಅಥವಾ ಒಂದು ಮೇಕಪ್ ಇಂಡಸ್ಟ್ರಿ ಇಟ್ ಹ್ಯಾಸ್ ಬಿಕಮ್ ಸೋ ಬಿಗ್, ಅಥವಾ ಫ್ಯಾಷನ್ ಇಂಡಸ್ಟ್ರಿ ಇಟ್ ಹ್ಯಾಸ್ ದಿ ಕೆಪಾಸಿಟಿ ಟು ಬಿಕಮ್ ಸೋ ಬಿಗ್ ಅಂತ ಹೇಳಿದಾಗ, ಒಂದು ಭಾಷೆ ಕೂಡ ಇಟ್ ಹ್ಯಾಸ್ ದಿ ಕೆಪಾಸಿಟಿ ಆಫ್ ಬಿಕಮಿಂಗ್ ಆ್ಯನ್ ಇಂಡಸ್ಟ್ರಿ ಆ್ಯಂಡ್ ಕೇಟರ್ ಅ ಲಾಟ್ ಆಫ್ ಪೀಪಲ್ ಇನ್ಸೈಡ್ ಇಟ್ ಫಾರ್ ದೇರ್ ಲಿವಿಂಗ್ ಆ್ಯಂಡ್ ಫಾರ್ ದೇರ್ ಲಿವಿಂಗ್ ಬೇಸಿಕಲಿ. ಐ ಥಿಂಕ್ ಅದೇ, ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ನೀರು ಹರಿಯುತ್ತೆ. ಹೌದು. ಎಲ್ಲಿ ಇದ್ರ ಬಗ್ಗೆ ಆಸಕ್ತಿ ಇರುತ್ತೋ, ಅಭಿಮಾನ ಇರುತ್ತೋ, ಅದು ಪ್ರಚಲಿತವಾಗಿರುತ್ತೆ, ಚಾಲ್ತಿನಲ್ಲಿರುತ್ತೆ. ಚಾಲ್ತಿನಲ್ಲಿ ಯಾವುದಿರುತ್ತೋ ಅದು ಓಡೋದು ಯಾವುದಿರುತ್ತೋ ಅದ್ರ ಮೇಲೆ ಜನಗಳ ದುಡ್ಡು ಇರುತ್ತೆ. ಬ್ರ್ಯಾಂಡ್ಸು ಎಲ್ಲ ಹಾಗೆ. ಜೊತೆ ಇವಾಗ ನೆಕ್ಸ್ಟ್ ಅದನ್ನ ಚಾಲ್ತಿಗೆ ತರೋದು ಅದೇ ಇವಾಗ ಬಹುಶಃ ನೋಡೋಣ. ಐ ಮೀನ್ ದರ್ ಇಸ್ ಒನ್ ಥಿಯರಿ, ಹೇಳ್ದೇನೆ ಹೇಳೋದು ಅಂತ. ಹೌದು. ಐ ಥಿಂಕ್ ಡನ್ ಅವರ್ ಬೆಸ್ಟ್ ಟುಡೇ. ಸೊ ಅಮೇಝಿಂಗ್. ಸೊ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯಿತು. ಐ ಥಿಂಕ್ ಇಲ್ಲಿ ಕೂತ್ಕೊಂಡ ತಕ್ಷಣ ಈ ಜಾಗದಲ್ಲಿ ಸ್ಪೆಷಲಿ ಒಬ್ಬ ಕೇಳುಗರು ಇದ್ದಾರೆ ಅಂತ ಹೇಳಿದ ತಕ್ಷಣ, ಆ ಕೇಳುಗರದು ಏನು ಎನರ್ಜಿ ಇದೆ ಅಲ್ಲ, ದಟ್ ಮೇಕ್ಸ್ ಅಸ್ ಸೇ ಅ ಲಾಟ್ ಆಫ್ ಥಿಂಗ್ಸ್. ಐ ಥಿಂಕ್ ಯು ಹ್ಯಾವ್ ಬ್ರಾಟ್ ಇನ್ ದ ಬೆಸ್ಟ್ ಇನ್ ಸೋ ಮೆನಿ ಆಫ್ ಪೀಪಲ್ ಇನ್ ದ ಪಾಡ್ಕಾಸ್ಟ್, ಇನ್ ದ ಪಾಸ್ಟ್ ಪಾಡ್ಕಾಸ್ಟ್ ಆಸ್ ವೆಲ್, ನಾನು ನೋಡಿದ ಇದರಲ್ಲಿ. ಸೊ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಮ ಸಮಯ ಎಲ್ಲ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಟು ಯು ಟು. ಧನ್ಯವಾದ. ಐ ಡೋಂಟ್ ಎಂಬಾರಸ್ ಮೈ ಸೆಲ್ಫ್. ನೀವು ಇಲ್ಲಿ ಬಂದಿದ್ದಕ್ಕೆ ಅನ್ನಕ್ಕೇನು? ಆಗತವತಿ ಇತಿ ಸಂತೋಷಃ ಜಾಯತೆ. ಧನ್ಯವಾದಃ. ಪುನರ್ಮಿಲಾಮಃ. ಸೊ that was ನಮ್ಮ ಸಮಸ್ತಿ ಗುಬ್ಬಿ. ಐ ಹೋಪ್ ಇವತ್ತಿನ ನಮ್ಮ ಈ ಕಾನ್ವರ್ಸೇಷನ್ ನಿಮಗೆ ಏನು ಮಾಡಿದೆ, ವಾಟ್ ಈಸ್ ಯುವರ್ ಆಹಾ ಮೂಮೆಂಟ್ ಅನ್ನೋದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದ ಒಂದು ಫೇಮಸ್ ಹಾಡಿದೆ, ಎಷ್ಟು ಸಿಂಪಲಾಗಿ ಕೆಲವು ದೊಡ್ಡ ಸತ್ಯಗಳನ್ನು ಹೇಳ್ಬಿಟ್ಟಿದ್ದಾರೆ ಅಂದರೆ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು ಅಂತ. ಹಾಗೆ ನಾವು ಮಾತಾಡೋ ವಿಚಾರಗಳಲ್ಲಿ ಎಲ್ಲನೂ ಅಲ್ಲಲ್ಲೇ ಇರುತ್ತೆ. ನಿಮ್ಗೆ ಏನೇನು ಬೇಕೋ ಅದಕ್ಕೆ ತಗೊಳ್ಳೋ ಮನಸ್ಸಿರಬೇಕು, ಆ ಮನಸ್ಸಿಗೆ ಯಾವುದೋ ಒಂದು ಹಸಿವಿರಬೇಕು. ಸೊ ಎಲ್ಲವನ್ನು, ಹಸಿವನ್ನು, ನೋಡೋ ಮನಸ್ಸನ್ನು, ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ತೀರಾ ಅಂತ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಕನ್ನಡನ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಪ್ರಾಮಿಸ್ಡ್, ಪ್ರತಿ ಜಸ್ಟ್ ಕ್ಯೂರಿಯಸ್ ಎಪಿಸೋಡಲ್ಲೂ ಒಂದು ಸಂಸ್ಕೃತ ಪದ ಖಂಡಿತ ಇದ್ದೇ ಇರುತ್ತೆ. ಇದು ನನ್ನ ಒಂದು ಕೊಡುಗೆ, ನನ್ನ ಒಂದು ವೇದಿಕೆಯಿಂದ ಸಂಸ್ಕೃತಕ್ಕೆ ನಾನು ಮಾಡ್ತಾ ಇರುವಂಥ ಒಂದು ಚಿಕ್ಕ ಅಳಿಲು ಸೇವೆ. ಯಾಕಂದರೆ ಇಲ್ಲಾಂದರೆ ಸಂಸ್ಕೃತ್ ಇಸ್ ನಾಟ್ ಡೆಡ್, ಇಟ್ ಈಸ್ ಆಲ್ವೇಸ್ ವೇಟಿಂಗ್ ಟು ಬಿ ಹರ್ಡ್ ಅಂತ ಹೇಳ್ತಾರಲ್ಲ. ಸೊ ದಿಸ್ ಇಸ್ ಹೌ ವಿ ಆರ್ ಮೇಕಿಂಗ್ ಇಟ್ ಹರ್ಡ್. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 3 ವ್ಯಕ್ತಿಗಳನ್ನು ನೀವು ನಾಮಿನೇಟ್ ಮಾಡಬೇಕೀಗ. ಓ ವಾವ್. ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕಂತ.
ಅಮೇಝಿಂಗ್. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮನ್ನು ಕರೆಸಿ ಅಂತ ಹೇಳಿದ್ದು ಇಬ್ಬರಿದ್ದಾರೆ. ಒಬ್ಬರು ಇಸ್ ಒನ್ ಆಫ್ ಮೈ ಲಾಯಲ್ ಲಿಸ್ನರ್, ನಮ್ಮ ಶ್ರೀಲಕ್ಷ್ಮಿ ಅವರು. ಅವರು ಒಂದ್ಸತಿ ಮೆಸೇಜ್ ಮಾಡಿದರು ಕರೆಸಿ ಅಂತ. ಆ್ಯಂಡ್ ಆಲ್ಸೋ ಮೈ ಕಸಿನ್ ಐಶ್ವರ್ಯ ಅಂತ, ಶಿ ಹ್ಯಾಡ್ ಮೆನ್ಷನ್ ನಿಮ್ಮನ್ನ. ಸೊ ಹೀಗೆ ಅವರು ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ನ ತಾಯಿ ಶರಣ್ಯ ಪ್ರಕಾಶ್ ಅಂತ. ನಾನು ಚಿಕ್ಕವಳಿದಾಗಿಂದ ಅವಳ ಜೊತೆ ಬೆಳೆದಿದ್ದು. ಸೊ ಸ್ಕೂಲಲ್ಲೆಲ್ಲ ಎಸ್, ಅಮೇಝಿಂಗ್ ಪರ್ಸನ್ ಶ್ರೀಲಕ್ಷ್ಮಿ ಅವರು. ಎಸ್. ಸೊ ಯಾ, ಐ ಥಿಂಕ್ ನನಗೆ ತುಂಬ ಅನಿಸಿದ್ದು, ಅಥವಾ ಅವರಲ್ಲಿ ಅವರು ಜೀವನವನ್ನು ತುಂಬ ನೋಡಿ ಅಥವಾ ಅನುಭವಿಸಿ, ಅಥವಾ ಅವರು ಅನುಭವಿಸೋ ರೀತಿ ಬೇರೆ ಇದೆ ಅಂತ ನನಗನ್ಸಿದ್ದು ಒಬ್ಬ ಸಂಗೀತಗಾರರು, ನಾರಾಯಣ್ ಶರ್ಮಾ ಅಂತ. ಯು ಆಲ್ರೆಡಿ ಮಸ್ಟ್ ಬಿ ನೋಯಿಂಗ್ ಹಿಮ್. ಸೊ ಹಿ ಈಸ್ ಅನ್ ಅಮೇಝಿಂಗ್ ಮ್ಯೂಸಿಷಿಯನ್, violinist. He got married recently. So what a person. I think everybody who knows him will agree with me, saying he has so much to say. So he, and recently I met Teju Belwadi ಅವರು. What a genuine person. That smile, ಅವರು ಆ ನಗುವಲ್ಲೇ ನಮ್ಗೆ ಗೊತ್ತಾಗುತ್ತೆ ಒಂದು ವ್ಯಕ್ತಿ ಜೀವನವನ್ನು ಪೂರ್ತಿ ಅನುಭವಿಸೋದೇನಿದೆ ಅಲ್ಲ, ಪ್ರತಿ ಕ್ಷಣವನ್ನು, ಅದು ಅವ್ರನ್ನ ನೋಡಿ ಕಲಿಬೇಕು ಅಂತ. ಇವಾಗ ಕಬ್ಬಿನ ಹಾಲು ಹೇಗೆ ತೆಗಿತಾರಲ್ಲ, ಅದನ್ನು ಪೂರ್ತಿಯಾಗಿ ರಸ ತೆಗಿತಾರಲ್ಲ, ಆ ರೀತಿ ರಸ ತೆಗೆದು ಅವರು ಜೀವಿಸ್ತಾರೆ ಅಂತ ನಂಗೆ ಅನಿಸುತ್ತೆ ತೇಜು ಬೆಳ್ವಾಡಿ ಅವ್ರು ನೋಡಿದರೆ. ಸೊ ಶಿ ಈಸ್ ಒನ್ ಮೋರ್ ಪರ್ಸನ್. ಆ್ಯಂಡ್ ಮೂರನೇದ್ದು ಹೇಳಬೇಕಿದ್ರೆ, ಕನ್ನಡಕ್ಕೆ ಈ ಸಂಬಂಧಪಟ್ಟಂತೆ ಮೊನ್ನೆ ದೀಪಾ ಬಸ್ತಿ ಅವರು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿರೋದ್ರಿಂದ ಅವರಿಗೆ ಅವಾರ್ಡ್ ಸಿಕ್ಕಿದೆ ಇಂಟರ್ನ್ಯಾಷನಲಿ. ಸೊ ಅವ್ರನ್ನ ಇಫ್ ಪಾಸಿಬಲ್ ಐ ಥಿಂಕ್ ಇಟ್ ಶಿಲ್ ಬಿ ಅ ಗ್ರೇಟ್ ನಾಮಿನಿ. ಡೆಫಿನೆಟ್ಲಿ ತುಂಬ ಒಳ್ಳೆಯ ಚಾಯ್ಸಸ್. ಪ್ರಪಂಚ ಎಷ್ಟು ಚಿಕ್ಕದಿದೆ ಅನ್ಬೇಕಾ, ಎಷ್ಟು ದೊಡ್ಡದಿದೆ ಅನ್ಬೇಕಾ ಗೊತ್ತಾಗಲ್ಲ. ನಾರಾಯಣ್ ಶರ್ಮಾ ಅವರು ಹಿ ವಾಸ್ ಬೇಸಿಕ್ಲಿ ಬಿಗ್ ಎಫ್ ಎಮ್ ಅಲ್ಲಿ ಮ್ಯೂಸಿಕ್ ಮ್ಯಾನೇಜರ್ ಆಗಿದ್ದು ಒಂದು ದಿನದಲ್ಲಿ. ಹೌದೌದು. ಅವಾಗ ಐ ರಿಮೆಂಬರ್ ಅವ್ರಿಗೆ ರಘು ದೀಕ್ಷಿತ್ ಅವ್ರ ಜೊತೆಗೆ ನುಡ್ಸೋ ಇದು ಬಂದಿತ್ತು. ನಾನು ಅವಾಗ ಹೇಳ್ದೆ, ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ಮ್ಯೂಸಿಕ್ ಮ್ಯಾನೇಜರ್ ಕೆಲಸ ಯಾಕೆ ಮಾಡ್ತಾ ಇದೆಯಾ, ಅಂದರೆ ವೇರ್ ದರ್ ಇಸ್ ಟ್ಯಾಲೆಂಟ್, ವೇರ್ ಇನ್ ದರ್ ಇಸ್ ಮೋರ್ ಪೊಟೆನ್ಷಿಯಲ್, ಯು ಶುಡ್ ಅಂತ. ಸೊ ಐ ಥಿಂಕ್ ದಟ್ಸ್ ಹೌ ಹಿಸ್ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ಈಗಲೂ ಟಚಲ್ಲಿ ಅವಾಗ ಸಿಗ್ತಾ ಇರ್ತಾರೆ. ಅಂದರೆ ಫೋನಲ್ಲಿ ಅಷ್ಟೇ. ಹೀ ಈಸ್ ಆಲ್ಸೋ ನೌ ವಿತ್ ಚರಣ್ ರಾಜ್ ಅವರಲ್ವಾ. ಹೌದೌದು. ಇಸ್ ಅಕಂಪ್ಲಿಷ್ ಸೋ ಮಚ್, ಸೋ ಮೆನಿ ಮ್ಯೂಸಿಕ್ಸ್ ಔಟ್ ದೇರ್. ಅವ್ರ ತಾಯಿ ಸಂಸ್ಕೃತ, ಹೌದು, ಡಾಕ್ಟ್ರು, ವಿ.ಸಿ. ಅಲ್ವಾ, ಸಂಸ್ಕೃತ ಯೂನಿವರ್ಸಿಟಿಲಿ ಅವರು ವೈಸ್ ಚಾನ್ಸಲರ್ ಆಗಿದ್ದಾರೆ. ಓ ನೈಸ್. ಎಸ್. ಹಾಗಾಗಿ ಐ ಆಮ್ ಶೋರ್ he'll have lots to add as a violinist. ಲೈಫನ್ನು ನೋಡಿರೋ ರೀತಿ ಖಂಡಿತ, and everything in between. Yes. And Teju, yes. ಪರ್ವ ಇದೆಲ್ಲ ಏನಾದ್ರು ಇದ್ದಾಗ ಅವಾಗ ಅವ್ರು ಕಳಿಸ್ತಾ ಇರ್ತಾರೆ ಅಪ್ಡೇಟ್ಸು. ಪ್ರಕಾಶ್ ಬೆಳ್ವಾಡಿ ಸರ್ 2 ಸತಿ ಬಂದಿದ್ದಾರೆ ಅಲ್ಲಿ. ಸೊ ಡೆಫಿನೆಟ್ಲಿ ಬಿ ನೈಸ್ ಟು ಸಿ ತೇಜು. ಆ್ಯಂಡ್ ಅಫ್ಕೋರ್ಸ್ ದ ಥರ್ಡ್ ಸಜೆಷನ್ ಇಸ್ ದೀಪಾ ಬಸ್ತಿ ಅವರು. ಎಸ್, ಅಮೇಝಿಂಗ್. ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಪುಸ್ತಕ ಕೊಡ್ತೀವಿ. 4 ತಂತಿ ಓದಿದ್ರಾ? 4 ತಂತಿ ಓದಿಲ್ಲ, ಆದರೆ ನಂದು, ನಮ್ಮ ಅಣ್ಣಂದು, ಅಪ್ಪ ಅಮ್ಮಂದು ವಾಟ್ಸ್ಆ್ಯಪ್ ಗ್ರೂಪಿಗೆ ನಾವು 4 ತಂತಿ ಅಂತ ಹೆಸರಿಟ್ಟಿದ್ದೇವೆ. ವಾಟ್ ಅ ಕೋಇನ್ಸಿಡೆನ್ಸ್. ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ. ಅಮೇಝಿಂಗ್. ಹಾಗಾಗಿ ವಾವ್, 4 ತಂತಿ. ಎಸ್, ಅಮೇಝಿಂಗ್. ಸೊ ಐ ಹ್ಯಾವ್ ರಿಟನ್, ಡಿಯರ್ ಮಿಸ್ ಗುಬ್ಬಿ, keep flying, the sky is high and the world is watching you and the unknown is guiding you as long as you stay connected. Wow. Damn, so good. ಹಾಗಾಗಿ 11/6/2025 Just Curious RR. ತುಂಬಾ ಧನ್ಯವಾದಗಳು. Thank you. Means a lot. Wow. ಒಂದು ಮ್ಯೂಸಿಕ್ ಪಿಲ್ಲೋ ಇದೆ ಗುಬ್ಬಿಗೆ. Wow. So cool. From Repose. ಸೊ ಐ ಗೆಸ್ ಗೈಸ್, ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮ್ಮ ಎಲ್ಲ ಜಸ್ಟ್ ಕ್ಯೂರಿಯಸ್ ಕನ್ನಡ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ. ಯಾಕಂದರೆ ನನಗೆ ಕೆಲವು ಸತಿ ಆಶ್ಚರ್ಯ ಆಗುತ್ತೆ, ನಾವೇನೋ ಒಂಥರ ಜೋರು ಮಳೆ ಬಂದಂಗೆ 1 ವರ್ಷದಲ್ಲಿ 220-30 ಎಪಿಸೋಡ್ಸ್ಗಳು ಆಚೆಗೆ ಬಿಟ್ಬಿಟ್ಟಿದ್ದೀವಿ. ನಂಗೆ ಕೆಲವು ಸತಿ ನಿಮ್ಮ ಕಡೆಯಿಂದ ವಿಜಯ ರಾಘವೇಂದ್ರ ಅವ್ರನ್ನ ಕರೆಸಿ, ಪೂಜಾ ಗಾಂಧಿ ಅವ್ರನ್ನ ಕರೆಸಿ ಅಂತೆಲ್ಲ ಅಂದಾಗ, ಅಯ್ಯೋ ಲಾಸ್ಟ್ ವರ್ಷ ಕರೆಸಿದ್ವಲ್ಲ ಇವರೇನು ನೋಡಿಲ್ವಾ ಅಂತ. ಸೊ ವಿ ಕ್ಯಾನ್ ಇಮ್ಯಾಜಿನ್, ಎಲ್ಲ ನಾವು ನಮ್ಮ ಒಂದು ಅಂತ ಒಂದು ಆಟದಲ್ಲಿರ್ತೀವಿ. ಹಾಗಾಗಿ ನಮ್ಮ ಇಡೀ ಪ್ಲೇಲಿಸ್ಟ್ ಏನಿದೆ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಮೈ ಬಿಲೀಫ್ ಸೋ ಫಾರ್ ಅಥವಾ ಆಫ್ ಲೇಟ್ ಇಸ್
ಎನಿ ಪೀಸ್ ಆಫ್ ಕಾಂಟೆಂಟ್ ಅದು ಕೇಳಿಸ್ಕೊಂಡಾಗ ಇಟ್ ಶುಡ್ ಆ್ಯಡ್ ಸಮ್ ವ್ಯಾಲ್ಯೂ ಟು ಯು. ಸೊ ಆ ಥರ ಕಾಂಟೆಂಟ್ ಕ್ರಿಯೇಟರ್ಸನ್ನು ಫಾಲೋ ಮಾಡಿ, ಆ ಥರ ಪಾಡ್ಕಾಸ್ಟ್ಗಳನ್ನು ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಹೇಗೆ ಕನ್ಸ್ಯೂಮ್ ಮಾಡ್ಬೋದು, ಕೆಲವ್ರು ಹೇಳ್ತಾರೆ ಏನು ಮೇಡಮ್ ವಾರಕ್ಕೆ 3 ಎಪಿಸೋಡ್ ಬಿಡ್ತೀರಾ, ಹೆಂಗೆ ಕೇಳೋದು 2-3 ಗಂಟೆ ಅಂತ. ಮನಸ್ಸಿದ್ರೆ ಮಾರ್ಗ ಅನ್ನೋದು ಸುಮ್ಮನೆ ಬರಲಿಲ್ಲ. ಅದು ಹೇಗೆ ಮಾರ್ಗ, ಗಾಡಿ ಓಡಿಸ್ತಾ ಆನ್ ಮಾಡಿ ಕೇಳಿಸ್ಕೊಂಡು ಡ್ರೈವ್ ಮಾಡ್ಬೋದು, ಜಿಮ್ಮಲ್ಲಿರ್ತಾ ವರ್ಕೌಟ್ ಮಾಡ್ತಾ ಕೇಳಿಸ್ಕೋಬೋದು, ಅಡುಗೆ ಮಾಡ್ತಾ ಕೇಳಿಸ್ಕೋಬೋದು, ಪ್ಯಾಸಿವ್ಲಿ ನೀವು ಏನೇನು ಕೆಲಸಗಳನ್ನು ಮಾಡ್ಕೋತಾ ಇದನ್ನು ಮಾಡ್ಬೋದು. ಆ ಥರ 100 ದಾರಿಗಳಿದೆ. ಸೊ ಒಂದು ಹೆಜ್ಜೆ ಇಡಿ, ಒಂದು ಅಂತ ಬಿಫೋರ್ ಯು ನೋ ದೊಡ್ಡ ಹನಿ ಸೇರಿ ಹಳ್ಳನೇ ಆಗಿರುತ್ತೆ. ಆ್ಯಂಡ್ ಬಿಫೋರ್ ಯು ನೋ ದ್ಯಾಟ್ ವಿಲ್ ಬಿ ಅ ಹ್ಯಾಬಿಟ್ ವಿತ್ ಯು. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸಮಸ್ತಿ. ಆ್ಯಂಡ್ ನಮಸ್ಕಾರ ಮಾಡ್ಲಾ ಬ್ರೋ ಕಿಂಬೋ ಎಸ್ ಕಿಂಬೋ, what's up Kimbo, and try to be part of Kimbo group meetups ಅಥವಾ biking trips, ಇನ್ನೇನಿದೆ ಎಲ್ಲ almost runs, and whatever she does in the days to come. Thank you so much.